ಎಲ್ಲ ಸಿವಿಲ್ ಸರ್ವಿಸ್ ಅಲ್ಲ. ಎಷ್ಟು ಜನ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದೀರಾ? ಹೌ ಮೆನಿ ಆಫ್ ಯು ಫ್ರಮ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್? ಆರ್ಟ್ಸ್ only one. What about the remaining? Huh? How many of you from the commerce section? PU ನಲ್ಲಿ ಏನೇನು ಓದಿದ್ರಿ ಕಾಮರ್ಸ್ ಅಲ್ಲಿ? ಹಿಸ್ಟ್ರಿ ಏನಾರು ಓದಿದ್ರಾ? HEBA ಇದೆಲ್ಲ ಸೈನ್ಸೇನಾ? ಎಷ್ಟು ಜನ ಇದ್ದೀರಾ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವರು? ಹಿಸ್ಟ್ರಿದೇನೋ ಸ್ವಲ್ಪ ಟಚ್ ಇದೆಯಾ? ಹಿಸ್ಟ್ರಿದೇನೋ ಟಚ್ ಇದೆಯಾ ಸ್ವಲ್ಪ? ಏನಿಲ್ಲ, ಒಂಚೂರು ಇಲ್ಲ. ಹೈಸ್ಕೂಲಲ್ಲಿ ಓದಿರೋದು ಎಲ್ಲ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸಾ? ಫಸ್ಟ್ ಸೆಮಿಸ್ಟರ್ದಾಗ ಗೊತ್ತಿರಲ್ಲ, ಇನ್ನು ಹೈಸ್ಕೂಲ್ದಾಗ ಗೊತ್ತಿರುತ್ತೆ ಅಲ್ವಾ? ಯಾಕೆ ಹೇಳಿದೆ ಅಂತಂದರೆ ಹಿಸ್ಟ್ರಿ ಒಂಚೂರು ಟಫ್ ಅಂತ ಅನ್ನಿಸ್ಬೋದು ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ. ಆರ್ಟ್ಸಲ್ಲಿ ಒಂದು ಸ್ವಲ್ಪ ಆರ್ಟ್ಸ್ ಒಂಚೂರು ಹಿಸ್ಟ್ರಿ ಟಚ್ ಇದ್ದರೆ ಓಕೆ ಬೆಟರ್, ಬಟ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ತುಂಬ ಟಫ್ ಅನ್ಸುತ್ತೆ. ಯಾಕೆಂದರೆ ನೀವೆಲ್ಲ ಏನಪ್ಪ ಅಂದರೆ ಏನೋ ಒಂಚೂರು ಸೈನ್ಸಲ್ಲಿ ಎಲ್ಲ ಒಂಚೂರು ಪಾಯಿಂಟ್ ವೈಸ್ ಬರ್ಕೊಂಡು ಹೋಗ್ತಿದ್ರಿ, ಇದೊಂಚೂರು ಡಿಸ್ಕ್ರಿಪ್ಟಿವ್ ಆಗಿ ಎಲಾಬ್ರೇಟ್ ಆಗಿದೆ. ನೋಡೋಣ ಎಷ್ಟು ಅರ್ಥ ಆಗುತ್ತೆ, ಎಷ್ಟು ಅರ್ಥ ಮಾಡ್ಕೋತೀರಾ, ಎಷ್ಟು ಈಸಿ ಆಗುತ್ತೆ ಅಂತ ನಿಮಗೆ ಬಿಟ್ಟಿದ್ದು. ಈಗೆಲ್ಲ ಓದಕ್ಕೆ ಶುರು ಮಾಡಿದ್ದೀರಾ? ಏನಾದರೂ ಶುರು ಮಾಡಿಲ್ಲ? ಸೈನ್ಸ್ ಬ್ಯಾಕ್ಗ್ರೌಂಡ್ ಅವರು ಮಾಡಿದ್ದೀರಾ? ಏನೇನು ಓದಿದ್ದೀರಾ? NCERT ಟೆಕ್ಸ್ಟ್ ಬುಕ್ ಇನ್ನೇನಿಲ್ಲ, ಅದಷ್ಟೇ. ಇಲ್ಲಿ ಸಿವಿಲ್ ಸರ್ವಿಸ್ಗೆ ಅಂತ ಬಂದಮೇಲೆ ಬರೀ NCERT ಸಾಕಾಗಲ್ಲ ಅಂತ ಅನ್ಕೋತೀನಿ. ಏನಪ್ಪ ಅಂತಂದರೆ NCERT ಒಂದು ಬೇಸಾಗಿ ಇಟ್ಕೋಬೇಕಷ್ಟೇ. ಬೇಸಾಗಿ ಇಟ್ಕೊಂಡು ಬೇರೆ ಬೇರೆ ಒಂಚೂರು ರೆಫರೆನ್ಸ್ ಬುಕ್ಸ್ಗಳಿದೆ, ಅದನ್ನೆಲ್ಲ ಒಂಚೂರು ನೋಡ್ತಾ ಹೋದ್ರೆ ನಿಮಗೆ ಅವಾಗ ವಾಟ್ ಹಿಸ್ಟ್ರಿ ಈಸ್ ಅಂತೇಳಿ ಒಂಚೂರು ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಹಿಸ್ಟ್ರಿ ಅಂತಂದರೆ ತುಂಬ ಟಫ್ ಅಂತ ಅನಿಸುತ್ತೆ ಅಂತ ಅನ್ಕೋತೀನಿ. ಬಟ್ ಹಿಸ್ಟ್ರಿ ಆ್ಯಕ್ಚುಲಿ ಬೇಸಿಕಲಿ ಹೇಳ್ಬೇಕಂತಂದರೆ ಇಟ್ಸ್ ನಾಟ್ ಎ ಟಫ್ ಸಬ್ಜೆಕ್ಟ್, ಇಟ್ಸ್ ವೆರಿ ಈಸಿ. ಬಟ್ ಸೈನ್ಸ್ ಅವರೆಲ್ಲ ಏನು ಅನ್ಕೊಡ್ತಾರಪ್ಪ ಅಂತಂದರೆ ಅದು ಟಫ್ 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 ಅಂತ ಅಂದ್ಕೊಂಡೆ ಟಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಸೈನ್ಸಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅದಕ್ಕೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಹಿಸ್ಟ್ರಿ ಏನು ಅಲ್ವೇ ಅಲ್ಲ, ತುಂಬ ಈಸಿ ಇದೆ. ಇಲ್ಲಿ ನೋಡೋಣ, ಸರ್ ಹೇಳೋರು ಏನೋ ಮಾಡೋಣ, ಏನೋ ಇಂಡಿಯನ್ ಹಿಸ್ಟ್ರಿ ಕಮೆಂಟ್ಸ್ ಮಾಡ್ತಾರೆ ಅಂತೇಳಿ. ಇಂಡಿಯನ್ ಹಿಸ್ಟ್ರಿದು ಒಂಚೂರು ಬ್ಯಾಕ್ಗ್ರೌಂಡ್ ಹೇಳ್ತೀನಿ ಅಷ್ಟೇ. ಅಂದರೆ ಇಂಡಿಯನ್ ಹಿಸ್ಟ್ರಿನಲ್ಲಿ ಏನೇನಿದೆ, ಏನೇನು ಓದಬೇಕು, ಏನೇನು ಚಾಪ್ಟರ್ಸ್ ಇದೆ ಕೇಳಿದ್ರೆ ಅಟ್ಲೀಸ್ಟ್ ನಿಮ್ಗೆ ಒಂಚೂರು ಗೊತ್ತಾಗುತ್ತೆ. ಓ ಇದಿದೆ, ಇದನ್ನು ಓದಿದ್ವಿ, ಇದನ್ನು ಓದಬೇಕಾ, ಇದು ಕೇಳಿದೆ, ಎಲ್ಲ ಒಂಚೂರು ಬರುತ್ತೆ. ಆಮೇಲಿಂದ ನೆಕ್ಸ್ಟು ನಿಮ್ಮದು ಚಾಪ್ಟರ್ ಏನಿದೆ ಕಮೆಂಟ್ಸ್ ಮಾಡ್ತೀನಿ, ಓಕೆನಾ? ಫಸ್ಟು ಇಂಡಿಯನ್ ಹಿಸ್ಟ್ರಿನಲ್ಲಿ 3 ಡಿವಿಷನ್ಸ್ ಇದೆ, ಓಕೆ? ಅದು 3 ಸ್ಟೇಜಸ್, ಅದು 3 ಪೀರಿಯಡ್ಸ್ ಅಂತ ಹೇಳಿ ಕರಿತೀವಿ. ಇನ್ ಇಂಡಿಯನ್ ಹಿಸ್ಟ್ರಿ ದೇರ್ ಆರ್ ಟೋಟಲಿ 3 ಪೀರಿಯಡ್ಸ್: ಏನ್ಷಿಯಂಟ್ ಇಂಡಿಯಾ, ಮೆಡಿವಲ್ ಇಂಡಿಯಾ, ಮಾಡರ್ನ್ ಇಂಡಿಯಾ. ಸೊ ವೆನ್ ಡಿಡ್ ಅವರ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ವಾಸ್ ಕಮೆನ್ಸ್ಡ್? When did our ancient Indian history was commenced? ಅಂದ್ರೆ ನಮ್ಮ ಪ್ರಾಚೀನ ಭಾರತ ಅಂತ ಹೇಳ್ತೀವಲ್ಲ, ಏನ್ಷಿಯಂಟ್ ಇಂಡಿಯಾ ಎಲ್ಲಿಂದ ಕಮೆನ್ಸ್ ಆಗುತ್ತೆ? ಫ್ರಮ್ ಅರೌಂಡ್ 2900 BC. ಅದಕ್ಕಿಂತಲೂ ಹಿಂದೆ ಇದೆ, 2900 BC ಗಿಂತಲೂ ಇದೆ. ಬಟ್ ವಿ ಡೋಂಟ್ ಹ್ಯಾವ್ ದಿ ಪರ್ಫೆಕ್ಟ್ ಇನ್ಫಾರ್ಮೇಶನ್ ಬಿಕಾಸ್ we are able to study the Indian history not on the basis of assumption, only on the basis of perfect sources or perfect evidences. Because without the sources or without the evidences, it cannot be considered as the history. So that's why in our Indian history there is one popular saying: no source, no history. No source, no history means without this source it cannot be studied the history. Got it? Suppose if there is source, definitely it will be a history. If there is no source, then it will not be a history. Got it? ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ನಾವು ಹಿಸ್ಟ್ರಿನ ಸ್ಟಡಿ ಮಾಡೋದು ಸೋರ್ಸ್ ಇದ್ರೆ ಮಾತ್ರ, ಪರ್ಫೆಕ್ಟ್ ಎವಿಡೆನ್ಸ್ ಇರಬೇಕು. ಪರ್ಫೆಕ್ಟ್ ಎವಿಡೆನ್ಸ್ ಇಲ್ಲ ಅಂತಂದ್ರೆ ನಾವು ಹಿಸ್ಟ್ರಿ ಅಂತಾನೆ ಕನ್ಸಿಡರ್ ಮಾಡಲ್ಲ. ಅದನ್ನೇನಂತ ಕನ್ಸಿಡರ್ ಮಾಡ್ತೀವಿ? ಲೆಜೆಂಡ್ರಿ ಸ್ಟೋರಿ, ಕತೆಗಳು ಅಂತ ಹೇಳ್ತೀವಲ್ಲ. ನಿಮ್ಗೆ ಗೊತ್ತಿರುತ್ತೆ, ನೀವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಿದ್ರೆ ಅಥವಾ ನೀವೇ ಚಿಕ್ಕ ಮಕ್ಕಳುಗಳಿಗೆ ಕತೆ ಹೇಳ್ತಾ ಇರ್ತೀರಾ. ಏನಕ್ಕೆ ಶುರು ಮಾಡ್ತೀರಾ? ದೂರಲ್ಲೊಬ್ಬ ರಾಜ ಇದ್ದಂತೆ, ಇದ್ದ ಅನ್ನಲ್ಲ,
ಏನ್ ಹೇಳ್ತೀವಿ? ಇದ್ನಂತೆ. ಅಲ್ಲಿ ಇದ್ನಂತೆ ಅಂದ್ರೆ ಅರ್ಥ ಏನಲ್ಲೇ? ನೋ ಸೋರ್ಸ್, ಅಸಂಪ್ಷನ್. ಇದ್ದ ಮೀನ್ಸ್ ಡೆಫಿನೆಟ್ಲಿ ಇಟ್ ಆಸ್ ಎ ಸೋರ್ಸ್. ಆ ಇದ್ನಂತೆ ಏನಂದ್ರೆ ಹಿಂಗ್ ಬೇಕಾದ್ರೂ ಚೇಂಜ್ ಮಾಡ್ಕೋತಾ ಹೋಗ್ಬೋದು ನಾವು. ಹೋಗ್ತಾನೆ ಊರಲ್ಲೊಬ್ಬ ರಾಜ ಇದ್ದಂತೆ, ಇಬ್ರು ಹೆಂಡತಿಯರಂತೆ, 3 ಜನ ಮಕ್ಕಳಂತೆ. ಅದೇ ಸ್ಟೋರಿ ಬೇರೆ ಹೇಳ್ಬೇಕಿದ್ರೆ ಊರಲ್ಲಿ ರಾಜ ಇದ್ದಂತೆ, ಹೆಂಡತಿ ಇದ್ದಂತೆ, ಮಕ್ಳು ಇಲ್ಲಿರುವಂತೆ, ಇನ್ನೊಬ್ಳು ಮದುವೆ ಆದಂತೆ, 2 ಮಕ್ಳು ಟೂರ್ ಅಂತ ನೋಡಿ ಹೆಂಗ್ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಬಟ್ ಇದ್ದ ಅಂತಂದ್ರೆ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಅದು ನಮ್ಮ ಹಿಸ್ಟ್ರಿಗಿರೋಂಥ ಒಂದು ಸ್ಟಫ್ನೆಸ್ ಅಂತ ಹೇಳ್ತೀವಿ. ಅದ್ರ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಅವರ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ವಾಸ್ ಕಮಿಂಗ್ ಫ್ರಮ್ 2900 BC. But before the 2900 BC, we will have the history. Got it? India has the history, but it has no perfect evidence. So that period was used to consider as Stone Age. ಹೇಳಿದಿರಲ್ವಾ? ಶಿಲಾಯುಗ ಅಂತೇಳಿ ಓದ್ತೀವಿ. ಇದಕ್ಕಿಂತ ಹಿಂದೆದು ಶಿಲಾಯುಗ ಅಂತೇಳಿ ಹೇಳ್ತೀವಿ. ಅದರಲ್ಲಿ ನಿಮಗೆ 3 ಮೇನ್ ಬರುತ್ತೆ. ಯಾವುದು? ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್. ಓಲ್ಡ್ ಸ್ಟೋನ್ ಏಜ್, ಮಿಡ್ಲ್ ಸ್ಟೋನ್ ಏಜ್, ನ್ಯೂ ಸ್ಟೋನ್ ಏಜ್. ಅದಕ್ಕೆ ಡೆಫಿನೆಟ್ ಸೋರ್ಸ್ ಇಲ್ಲ. ಸ್ವಲ್ಪ ಎವಿಡೆನ್ಸ್ ಇರುತ್ತೆ, ಅದ್ರ ಬೇಸಿಸ್ ಮೇಲೆ ಅದ್ರ ಹಿಸ್ಟ್ರಿನ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಇಲ್ಲಿಂದ ಈಚೆಗೆ ನಮ್ಗೆ ಏನಾಗುತ್ತೆ? ಪರ್ಫೆಕ್ಟ್ ಎವಿಡೆನ್ಸ್ಗಳು, ಸೋರ್ಸಸ್ಗಳು ಸಿಗ್ತಾ ಹೋಗುತ್ತೆ. ಅದಕ್ಕೇನೆ ಇಲ್ಲಿಂದ ನಮ್ಮ ಇಂಡಿಯನ್ ಹಿಸ್ಟ್ರಿ ಕಮೆಂಟ್ಸ್ ಆಯಿತು ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ದಟ್ ಈಸ್ ಫ್ರಮ್ 2900 BC till 8th century AD. Got it? From 2900 BC, from 8th century AD, it was considered as ancient Indian history. ಅರ್ಥ ಆಯ್ತಲ್ವಾ? ಈ ಪೀರಿಯಡ್ ಅನ್ನ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿ ಕರ್ಕೋದು. ಇಲ್ಲಿ 2900 BC ಅಂತ ಅಂದ್ವಿ. ಹಾಗಾದ್ರೆ ಅಲ್ಲಿ ಯಾವ ಚಾಪ್ಟರ್ ಶುರುವಾಗುತ್ತೆ ಅಲ್ಲಿಂದ? 2900 BC ನಿಂದ what was happened or what was began in our Indian history from 2900 BC onwards? That is Indus Valley civilization. Got it? So the Indus Valley civilization was the first chapter, or our Indian history was started or commenced from Indus Valley civilization. So from Indus Valley civilization till 8th century AD, ಅಂದ್ರೆ ಕ್ರಿಸ್ತ ಶಕ ಅಂತ ಏನು ಹೇಳ್ತೀವಲ್ಲ, ಕ್ರಿಸ್ತ ಶಕ 8ನೇ ಶತಮಾನದವರೆಗೆ ಇದನ್ನ ಏನ್ಷಿಯಂಟ್ ಇಂಡಿಯಾ ಅಂತ ಹೇಳ್ಕೋದು. ಇದರಲ್ಲಿ ಏನೇನು ಬರುತ್ತೆ? ಈ ಪೀರಿಯಡ್ ಅಲ್ಲಿ ಏನ್ಷಿಯಂಟ್ ಇಂಡಿಯಾದಲ್ಲಿ ಏನೇನು ಬರುತ್ತೆ? ಒಂದು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಆಫ್ಟರ್ ದಟ್ ವೇದಿಕ್ ಕಲ್ಚರ್ ಆರ್ ಆರ್ಯನ್ ಕಲ್ಚರ್. Got it? Indus Valley civilization, Vedic culture or Aryan culture. After that, what? Magadha. 16 Janapadas and 10 Republican state and ಹೇಳಿ ಬರುತ್ತೆ. 16 Janapadas and 10 Republican state. So after that, kingdoms. Got it? But before the kingdoms, we have the 2 new religions. Jainism and Buddhism. After that, the kingdoms will started in our Indian history. The Magadha kingdom. Got it? So in the Magadha kingdom, there were so many families. Among the families, the most of the powerful family was Mauryas. Mauryan kingdom. Got it? Before the Mauryan kingdom, there were so many families. That is Shishanaga family, Haryanka family, then Nanda family. After that, Mauryas. ಅರ್ಥ ಆಯ್ತಾ? ಮಗಧ ಅಂತಂದ್ರೆ 4 ಬರುತ್ತೆ ಮಗಧ ಕಿಂಗ್ಡಮ್. ಫಸ್ಟು ಶಿಶುನಾಗ ಬರುತ್ತೆ, ಹರಿಯಾಂಕ ಬರುತ್ತೆ, ನಂದಾಸ್ ಬರ್ತಾರೆ. ನಂದಾಸ್ ಆದ್ಮೇಲೆ ಮೌರ್ಯಾಸ್. 4 ಕಿಂಗ್ಡಮ್ ಅಲ್ಲಿ, ಅಂದ್ರೆ 4 ಫ್ಯಾಮಿಲಿನಲ್ಲಿ ಮೌರ್ಯಾಸ್ ತುಂಬಾ ಸ್ಟ್ರಾಂಗ್ ಆಗ್ತಾರೆ. ಇಡೀ ಇಂಡಿಯಾನ ಆಕ್ಯುಪೈ ಮಾಡ್ಕೊತಾರೆ ಮೌರ್ಯಾಸ್. ಸೊ ಮೌರ್ಯಾಸ್ ವರ್ ಸಕ್ಸೀಡೆಡ್ ಬೈ ಹೂ ಆರ್ ದಿ ಸಕ್ಸಸ್ ಆಫ್ ಮೌರ್ಯಾಸ್? ಸುಮ್ಮನೆ ಒಂದು ಹಿಂಟ್ಸ್ ಕೊಡ್ತಿದ್ದೀನಿ ಅಷ್ಟೇ. ಅಂದ್ರೆ ಹಿಸ್ಟ್ರಿ ಅಂದ್ರೆ ಏನು, ನೀವು ಏನು ಓದಬೇಕು, ಹಿಸ್ಟ್ರಿನಲ್ಲಿ ಯಾವ್ದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು, ಜಸ್ಟ್ ಬೇಸಿಕ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಫಸ್ಟ್ ಒಂದು ಕಿಂಗ್ಡಮ್ ಅಂತೇಳಿ ಬಂತು, ಮಗಧ ಕಿಂಗ್ಡಮ್. ಅದರಲ್ಲಿ ಫ್ಯಾಮಿಲಿ 4. ಅದರಲ್ಲಿ ಪವರ್ಫುಲ್ ಫ್ಯಾಮಿಲಿ ಮೌರ್ಯಾಸ್. ಮೌರ್ಯಾಸ್ ಸೋತೋದ್ರು. ಓಕೆ, ಹೂ ವಾಸ್ ದ ಫೌಂಡರ್ ಆಫ್ ಮೌರ್ಯಾಸ್? ಚಂದ್ರಗುಪ್ತ ಮೌರ್ಯ. ಹೂ ವಾಸ್ ದ ಲಾಸ್ಟ್ ರೂಲರ್? ಅಶೋಕ.
ಅಶೋಕ ಆದ್ಮೇಲೆ ಯಾರು ಬರಲಿಲ್ವಾ? Who was the last ruler? Last king of Mauryas? Brihadrata. Okay, Brihadrata. Brihadrata was killed by his own commander. Got it? His own commander, and that commander established another independent kingdom. And that kingdom was called as the successor of Mauryas. Then who are the successor of Mauryas? ನೋಡಿ, ಬೃಹದ್ರಥ ಅಂತೇಳಿ ಮೌರ್ಯಾಸ್ ಲಾಸ್ಟ್ ರೂಲರ್. ಅವನನ್ನ ಕಮಾಂಡರೇ ಸಾಯಿಸ್ಬಿಡ್ತಾನೆ. ಸಾಯಿಸ್ಬಿಟ್ಟು ಅವನೇ ಒಂದು ಕಿಂಗ್ಡಮ್ ಶುರು ಮಾಡ್ತಾನೆ. ಆ ಕಿಂಗ್ಡಮ್ ಯಾವುದು? ದಟ್ ಈಸ್ ಶುಂಗಾಸ್. ಶುಂಗಾಸ್, ಪುಷ್ಯಮಿತ್ರ ಶುಂಗ ಅಂತೇಳಿ ಬರ್ತಾನೆ. ಶುಂಗಾಸ್. ಆಫ್ಟರ್ ಶುಂಗಾಸ್, ಕಣ್ವಾಸ್. ಗಾಟ್ ಇಟ್? ದೇ ವರ್ ದ ಟೂ ಸ್ಮಾಲ್ ಕಿಂಗ್ಡಮ್ಸ್. ಆದರೆ ಅದ್ರದ್ದು ಇನ್ಫ್ಲೂಯೆನ್ಸ್ ನಮ್ಮ ಇಂಡಿಯನ್ ಹಿಸ್ಟ್ರಿ ಮೇಲೆ ತುಂಬ ಜಾಸ್ತಿ ಇದೆ. ಶುಂಗಾಸ್ ಅಂಡ್ ಕಣ್ವಾಸ್ ಹೇಳ್ತೀನಿ ಆಮೇಲೆ. ಅದಾದ್ಮೇಲೆ the foreigners invaded on India. Got it? Especially the Greeks, Persians, and as well as the Bactrians. So like that, so many foreigners. So these foreigners, they used to establish their own kingdom in India. That powerful foreign kingdom established in India was, that is Kushanas. ಕೇಳಿದಿರಲ್ವಾ? ಕಾನಿಷ್ಕ, ಕುಶಾನ ಕಿಂಗ್ಡಮ್ ಅಂತ. ಕುಶಾನಾಸ್ ಆದ್ಮೇಲೆ ಮತ್ತೆ ಇಂಡಿಯಾದಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಫಾರಿನ್ ಇನ್ಫ್ಲೂಯೆನ್ಸ್ ಜಾಸ್ತಿ ಆಯ್ತು. ಅದಾದ್ಮೇಲೆ ಏನಾದ್ರು ಗುಪ್ತಾಸ್, ಗುಪ್ತಾ ಕಿಂಗ್ಡಮ್ ಬಂತು. ಗುಪ್ತಾಸ್ ಆದ್ಮೇಲೆ ವರ್ಧನಾಸ್, ಕೇಳಿದಿರಲ್ವಾ? ಹರ್ಷವರ್ಧನ, ವರ್ಧನ ಕಿಂಗ್ಡಮ್. ಸೊ ಆಫ್ಟರ್ ವರ್ಧನಾಸ್, ದೆನ್ small Rajput kingdoms were established in India, especially in the different places of North India and then western part of India. So that is from Indus Valley time till 8th century, means till the establishment of the Rajput kingdom. That part was considered as ancient India. So ee part alli ನೀವು ಇಷ್ಟೊಂದು ಸ್ಟಡಿ ಮಾಡಬೇಕಾ ಅಂದ್ರೆ one civilization, that is Indus Valley civilization. Then one culture, that is Vedic culture. After that 16 Janapadas and 10 republican states, and then 2 new religions, Jainism and Buddhism, and then the kingdoms, especially Maurya, Shungas, Kanvas, then Kushanas, Guptas, Vardhanas, and then Rajputs. This topic baradu ancient India. Okay na? Next, the second part, yadu medieval India. So the medieval Indian history was coming from 8th century AD. 8th century AD till end of 15th century. Sometime it was continued up to 18th century ಅಂತ ಹೇಳ್ಕೊತೀವಿ ನೋಡಿ. 8th century ಶುರು ಆಗುತ್ತೆ, 15th century ಎಂಡ್ ವರೆಗೂ ಕೂಡ ಅದು ಕಂಟಿನ್ಯೂ ಆಗುತ್ತೆ. ಕೆಲವು ಟೈಮಲ್ಲಿ ಏನಾಗ್ಬಿಡುತ್ತದೋ 18th century ವರೆಗೂ ಕೂಡ ಎಂಡ್ ಆಗುತ್ತೆ. 18th ಅಲ್ಲ, ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 19th century ವರೆಗೂ ಕೂಡ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಕಂಟಿನ್ಯೂ ಆಗ್ಬಿಡುತ್ತೆ. ಈಗ 8th century ನಲ್ಲಿ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಕಮೆನ್ಸ್ ಆಯ್ತು. ಅದು ಎಲ್ಲಿಂದ ಕಮೆನ್ಸ್ ಆಯ್ತು ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ? ಹಾಗಾದ್ರೆ ಎಲ್ಲಿಂದ ಕಮೆನ್ಸ್ ಆಯ್ತು? That is the invasions of Muslims to India. Got it? Invasions of Muslims. See, shall I ask one simple question? So who are the first foreigners came to India? First, understand my question. Okay. See, you are not the high school student or PU student or degree student. After your completion of the degree, you are going to pay the civil service. Okay, just understand my question. Who are the first foreigners came to India? Simple. I am asking about the first foreigners. Aryans. Okay, ನನ್ನ ಕ್ವಶನ್ ಕೇಳಿದ್ದೇನು, ಭಾರತಕ್ಕೆ ಬಂದ ಮೊದಲ ವಿದೇಶಿಯರು ಯಾರು ಅಷ್ಟೇನೆ? Aryans. Why did they came to India, Aryans? Is it for invasions or for spreading the religion or for searching food, or for what reason they came to India?
Why did the Aryans came to India? Simple, in search of food, shelter, and then fodder for their cattle. Okay? ಅವರು ತಿನ್ನೋದಕ್ಕೆ ಊಟ, ಕುಡಿಯೋದಕ್ಕೆ ನೀರು, ಉಳ್ಕೊಳ್ಳೋದಕ್ಕೆ ಒಂದು ಶೆಲ್ಟರ್ ಫೆಸಿಲಿಟಿ, ವಸತಿ ಸೌಲಭ್ಯ, ಮತ್ತೆ ಹಸುಗಳಿದ್ದು ಹಸುಗಳಿಗೆ ಮೇವು ಹುಡ್ಕೊಂಡು ಭಾರತಕ್ಕೆ ಬಂದರು. ದೇ ಕೇಮ್ ಟು ಇಂಡಿಯಾ ನಾಟ್ ಫಾರ್ ದಿ ಪರ್ಪಸ್ ಆಫ್ ಇನ್ವೇಷನ್, ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಬರಲಿಲ್ಲ. ಅರ್ಥ ಆಯ್ತಲ್ವಾ? ಬಂದಿದ್ದೇನಕ್ಕೆ? ಫುಡ್ನ ಹುಡ್ಕೊಂಡು ಬಂದರು. Who were the first foreign invaders who came to India? ಫಸ್ಟ್ ಕೇಳಿದೇನೋ, ಫಸ್ಟ್ ಫಾರಿನರ್ಸ್, ಆರ್ಯನ್ಸ್. Who are the first foreign invaders who came to India for the purpose of invasion itself? ಅಟ್ಯಾಕ್ ಮಾಡಬೇಕು ಅಂತ ಹೇಳಿನೇ ಬಂದಂತವ್ರು ಯಾರು ಹಾಗಾದ್ರೆ ಇಂಡಿಯಾ? ಅಲೆಕ್ಸಾಂಡರ್. ಎಲ್ಲಿ ಅವನು? ಅದಕ್ಕಿಂತ ಮುಂಚೆ ಯಾರು ಇರಲಿಲ್ವಾ? ಓಕೆ, ವೆನ್ ಡಿಡ್ ಅಲೆಕ್ಸಾಂಡರ್ ಇನ್ವೇಡೆಡ್ ಆನ್ ಇಂಡಿಯಾ? ಇದನ್ನ ಮೋಸ್ಟ್ಲಿ ನೀವು 5th ಸ್ಟ್ಯಾಂಡರ್ಡ್ ಇಂದನೂ ಓದ್ಕೊ ಬಂದಿರ್ತೀರ, ಓದ್ತಾನೆ? When did Alexander invaded on India? Exactly 327 BC. Okay, 326 BC. ಅದಕ್ಕಿಂತ ಹಿಂದೆನೂ ಕೂಡ ಫಾರಿನರ್ಸ್ ಬಂದಿದ್ರು ಇಂಡಿಯಾಗೆ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ. ಯಾರು? ದಟ್ ಈಸ್ ಪರ್ಷಿಯನ್ಸ್. ಓಕೆ, ದ ಫಸ್ಟ್ ಫಾರಿನರ್ಸ್ ಆರ್ಯನ್ಸ್, ಫಸ್ಟ್ ಫಾರಿನ್ ಇನ್ವೇಡರ್ಸ್ ಪರ್ಷಿಯನ್ಸ್. ಅದರಲ್ಲಿ ಬರ್ತಾರೆ ಡೇರಿಯಸ್, ಜರ್ಕ್ಸಸ್ ಅಂತೆಲ್ಲ ಹೇಳಿ ಬರ್ತಾರೆ. ಅವರು ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡಬೇಕು ಅಂತಾನೆ ಬಂದಂತವ್ರು. ಓಕೆನಾ? ಅವ್ರು ಆದ್ಮೇಲೆ ಸೆಕೆಂಡ್ ಇನ್ವೇಡರ್ಸ್ ಯಾರಪ್ಪ ಅಂತಂದ್ರೆ ಗ್ರೀಕ್ಸ್. ಆ ಗ್ರೀಕ್ಸ್ ಅಲ್ಲಿ ಫಸ್ಟ್ ಯಾರಪ್ಪ ಅಂತಂದ್ರೆ ನೀವು ಹೇಳಿದ್ರಲ್ಲ ಅಲೆಕ್ಸಾಂಡರ್. ಓಕೆ, ಅಲೆಕ್ಸಾಂಡರ್ ವಾಸ್ ನಾಟ್ ದಿ ಫಸ್ಟ್. ದ ಪರ್ಷಿಯನ್ಸ್ ವರ್ ದಿ ಫಸ್ಟ್. Got it? Then who were the first Europeans came to India in modern age? Portuguese. Why did they came to India? For the purpose of trade. Then who were the first Muslims came to India? Who were the first Muslims who came to India? Sufis. Why did they came? When did they came? For a kind information, only after the entry of Islam in India, then only the Sufis will came. Got it? The Sufis were not the first. Okay, Islam ಬಂದ್ಮೇಲೆ ಸೂಫೀಸ್ ಬಂದಿದ್ದು. ಇಸ್ಲಾಂ ಬರಬೇಕಿದ್ರೆ ಯಾರೋ ಒಬ್ಬರು ಕಾರಣ ಆದ್ರು. ಯಾರು? ದಟ್ ಈಸ್ ಅರಬ್ಸ್. ಮುಸ್ಲಿಮ್ಸ್ ಅಲ್ಲಿ ತುಂಬಾನೇ ಡಿವಿಷನ್ಸ್ಗಳು ಬರ್ತವೆ, ಗ್ರೂಪ್ಸ್ಗಳು ಬರ್ತವೆ. ಅರಬ್ಸ್ ಅಂತ ಹೇಳಿ ಹೇಳ್ತೀವಿ, ಆಫ್ಘನ್ಸ್ ಅಂತ ಹೇಳ್ತೀವಿ, ಟರ್ಕ್ಸ್ ಅಂತ ಹೇಳಿ ಕರಿತೀವಿ ಅಂತೆಲ್ಲ ಹೇಳಿ ಬರ್ತಾರೆ. ಅದರಲ್ಲಿ ಫಸ್ಟ್ ಮುಸ್ಲಿಮ್ಸ್ ಯಾರು? ಅರಬ್ಸ್. ಅರಬ್ಸ್ ವರ್ ದಿ ಫಸ್ಟ್ ಮುಸ್ಲಿಮ್ಸ್ ಹೂ ಕೇಮ್ ಟು ಇಂಡಿಯಾ ಅಂಡ್ ಆಲ್ಸೋ ದೇ ವರ್ ದ ಫಸ್ಟ್ ಮುಸ್ಲಿಂ ಇನ್ವೇಡರ್ಸ್ ಆನ್ ಇಂಡಿಯಾ ಇಟ್ ಸೆಲ್ಫ್. ಅವರೇ ಫಸ್ಟ್ ಬಂದಿದ್ದು, ಅವರೇ ಇಂಡಿಯಾದ ಮೇಲೆ ಇನ್ವೇಟ್ ಮಾಡಬೇಕು ಅಂತಲೂ ಕೂಡ ಬಂದಂತು. ಅವರಲ್ಲಿ ಫಸ್ಟ್ ಯಾರು? ಅವರಲ್ಲಿ ಅರಬ್ಸ್ ಅಲ್ಲಿ ಫಸ್ಟ್ ಯಾರು? ಅರ್ಥ ಆಗ್ತಿದೆ ಅಂತ ಹೇಳ್ಬೋದು. Arabs were the first. Who was the first Arab invader who invaded on India? Muhammad bin Qasim. Muhammad bin Qasim. Got it? Muhammad bin Qasim was the first Arab invader who invaded on India. So that Arabs invaded on India in 8th century AD, exactly in the year, what is this? 712 AD. 712 ಅಂದ್ರೆ ಯಾವ ಶತಮಾನ ಆಗುತ್ತಾ? 8th century. ಅಂದ್ರೆ 8th century ನಲ್ಲಿ ಮುಸ್ಲಿಮ್ಸ್ ಇಂಡಿಯಾ ಬರಕ್ ಶುರು ಮಾಡಿದ್ರು. When the Muslims entered into India, then the second stage of Indian history was open. That is medieval Indian history. So that medieval Indian history continued till 15th century. Sometime it continued till 18th century. ಅದು ಹೇಳ್ತೀನಿ 18th century ಯಾಕೆ ಅಂತ ಹೇಳಿ. 15th century ತಗೊಂಡು ಹಾಗಾದ್ರೆ 15th century ಎಂಡ್ ಅಲ್ಲಿ ಈ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಎಂಡ್ ಆಯ್ತು. ಯಾವಾಗ ಎಂಡ್ ಆಯ್ತು ಹಾಗಾದ್ರೆ 15th century? That is the advent of Europeans to India. Before that
the discovery of new sea route to India by Vasco da Gama, the Portuguese navigator. When did he discover the new sea route to India? 1498. 1498. See, 712 from 8th century till 15th century means the end of 15th century till 1498. Got it? That period was considered as medieval Indian history. Got it? So from where did Vasco da Gama discover new sea route to India? Calicut. I'm asking you about from where? From where? From one place in Europe to Calicut. I'm asking you about that particular place. Lisbon. Lisbon. That is the capital of Portugal. Portugal. ಗೊತ್ತಿದೆ ಅಲ್ವಾ Portugal. Portugal capital Lisbon. ಅಲ್ಲಿಂದ ಯಾಕೆಂದ್ರೆ ವಾಸ್ಕೋ ಡ ಗಾಮಾ ಬಿಲಾಂಗ್ಸ್ ಟು ಪೋರ್ಚುಗಲ್ ಕಂಟ್ರಿ. ಆ ಪೋರ್ಚುಗಲ್ ಕ್ಯಾಪಿಟಲ್ ಲಿಸ್ಬನ್ ಇಂದ ಹಿಡಿದು ಕ್ಯಾಲಿಕಟ್ ಬಂದ. ಅದನ್ನೇ ನ್ಯೂ ರೂಟ್, ನ್ಯೂ ಸಿ ರೂಟ್ ಡಿಸ್ಕವರ್ಡ್ ಬೈ ವಾಸ್ಕೋ ಡ ಗಾಮಾ. Okay, in this period we are able to study so many things in the medieval Indian history. That is the Arab invaders. Got it? The entry of Islam into India. Got it? When did Islam was founded? When did Islam was founded? It was one of the new religion established in the world in this 7th century AD by Muhammad Paygambara, Prophet Muhammad. ಗೊತ್ತಾನೆ 7ನೇ ಶತಮಾನದಲ್ಲಿ ಶುರುವಾಯಿತು. ಯಾವಾಗ ಶುರುವಾಗಿತ್ತು ಒಂದು ಎಕ್ಸಾಕ್ಟ್ ಡೇಟ್ ಕೂಡ ಹೇಳಲ್ಲ, ಒಂದು ಎಕ್ಸಾಕ್ಟ್ ಇಯರ್ ಕೂಡ ಹೇಳ್ಬೋದು. ದಟ್ ಇಸ್ 622 ಹಿಜ್ರಾ ಎರಾ. ಕೇಳಿದ್ದೀರಾ? ದಟ್ ಈಸ್ ದ ಎಸ್ಕೇಪಿಂಗ್ ಆಫ್ Paygambar from Mecca to Medina in order to protect his religion and his followers. So that is the beginning of Islam, Hijra era. Got it? That is 7th century. ಅದಾದ್ಮೇಲೆ ಆ ಅರಬ್ಸು ಇಂಡಿಯಾಗೆ ಇಸ್ಲಾಮನ್ನ ಸ್ಪ್ರೆಡ್ ಮಾಡಬೇಕು ಅಂತ ಹೇಳಿದ್ರೆ ಅರಬ್ಸು ಇಂಡಿಯಾ ಆದ್ಮೇಲೆ ಇನ್ವೇಡ್ ಮಾಡಿದ್ರು. ಅರ್ಥ ಆಯ್ತಾ? ಮೊಹಮ್ಮದ್ ಬಿನ್ ಕಾಸಿಮ್ 712 AD. From that date onwards, the Islam entered into India and a new chapter was began in our Indian history. That is, until then, only 3 religions in India: Hinduism, Jainism and Buddhism. Along with that 3 religion, another foreign religion was entered. That is Islam. Okay, after the entry of Islam, then the Muslim started to become dominant, became powerful, became very strong in India, and they started to build their own kingdom itself. ಅರ್ಥ ಆಯ್ತಲ್ವಾ? ಅರಬ್ಸ್ ಬಂದಾಗ ಅವ್ರನ್ನ ಅವಾಯ್ಡ್ ಮಾಡಿದವ್ರು ಯಾರಪ್ಪ ಅಂತಂದ್ರೆ ರಜ್ಪೂತ್ಸ್. ನಾ ಹೇಳಿದ್ನಲ್ಲ 8th ಸೆಂಚುರಿನಲ್ಲಿ ರಜ್ಪೂತ್ಸ್ ಇದ್ರು. ಅದರ ರಜ್ಪೂತ್ಸ್ನ ಬೀಟ್ ಮಾಡಿಕೊಂಡು ಮುಸ್ಲಿಮ್ಸ್ ಸ್ಟ್ರಾಂಗ್ ಆಗಲು ತಮ್ಮದೇ ಆದಂತ ಒಂದು ಕಿಂಗ್ಡಮ್ ಕಟ್ಕೊಂಡು. ಸೊ ವಿಚ್ ವಾಸ್ ದ ಫಸ್ಟ್ ಮುಸ್ಲಿಂ ಕಿಂಗ್ಡಮ್ ಇನ್ ಇಂಡಿಯಾ? ದಟ್ ಈಸ್ ಡೆಲ್ಲಿ ಸಲ್ತನೇಟ್. ದೆಹಲಿ ಸುಲ್ತಾನರು. ಕೇಳಿದಿರಲ್ವಾ? ಕೇಳಿದಿರ ತಾನೆ? So the Delhi Sultanate was the first Muslim kingdom in India. That was established in the year? When did the Muslim kingdom Delhi Sultanate was established? That is in 13th century. That is exactly 1206 AD. 1206ನೇ ಇಸ್ವಿನಲ್ಲಿ ಶುರುವಾಯಿತು. ಅಲ್ಲಿವರೆಗೆ ಬರೀ ಕಚ್ಚಾಡ್ತಾ ಇದ್ರು ಮುಸ್ಲಿಮ್ಸ್, ರಜ್ಪೂತ್ಸ್ ಎಲ್ಲ ಕಿಂಗ್ಡಮ್ಗೋಸ್ಕರ. ಕೊನೆಗೆ ಫಸ್ಟು ಮುಸ್ಲಿಂ ಕಿಂಗ್ಡಮ್ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಆಯಿತು. ಅದೇನೇ ಡೆಲ್ಲಿ ಸಲ್ತನೇಟ್. ಹೂ ವಾಸ್ ದಿ ಫೌಂಡರ್? Who was the founder of Delhi Sultanate? Who was the founder of Delhi Sultanate? Qutbuddin Aibak. Qutbuddin Aibak. One of the slave of Muhammad Ghori or Ghori Muhammad. ಕೇಳಿದಿರಲ್ವಾ? ಮೊಹಮ್ಮದ್ ಗೋರಿ. ಆ ಮೊಹಮ್ಮದ್ ಗೋರಿಯ ಒಬ್ಬ ಗುಲಾಮ. Qutbuddin Aibak founded the new kingdom. So from 1206 till 15th century, entire India was ruled only by the Muslims. Only by the Muslims. Firstly, Delhi Sultanate. After Delhi Sultanate, Mughals.
Okay, one of the powerful kingdom in the entire Indian history, that is the Mughal kingdom. And also at the same time in South India also there was the one Muslim powerful kingdom, that is Bahmanis. Kedidiralva from Gulbarga, Bijapur idella Bahmanis. So three powerful Muslim kingdoms ruled over India between this period. So that's why this period, medieval Indian history, also considered as Muslim India. Correct? Medieval Indian history is also considered as Muslim Indian history because out of these 700 years, more than 5,000 years was ruled only by the Muslims. Almost 700 years agutalva. From 8 ಇಂದ 15 ಅಂದ್ರೆ 700 years ಆಗುತ್ತೆ. 700 years ಅಲ್ಲಿ 500 years ಗಿಂತ ಜಾಸ್ತಿ ರೂಲ್ ಮಾಡಿದವರು ಬರೀ ಮುಸ್ಲಿಮ್ಸ್. ನೋಡಿ ಎಷ್ಟು 1206 ಅಲ್ಲಿ ಡೆಲ್ಲಿ ಸಲ್ತನೇಟ್ ಎಸ್ಟಾಬ್ಲಿಷ್ ಆಯಿತು. ಎಂಡ್ ಆಗಿದೆ ಯಾವಾಗ 1526. ಕೇಳಿದ್ರೆ 1526 ಏನಾಗುತ್ತೆ 1526 ಅಲ್ಲಿ? The first battle of Panipat. Correct. The first battle of Panipat between Ibrahim Lodi and Babur. By that war, Ibrahim Lodi was killed and the Delhi Sultanate was ended. Babur established the another Muslim kingdom, that is Mughal kingdom. So the Mughal kingdom was established in 1526. When did that Mughal kingdom was ended? Very good. Not 1857, 1858. That is by the end of Sipahi mutiny or Sipahi dange, Sipahi revolt ಅಂತ ಹೇಳಿದ್ವಲ್ಲ ನೋಡಿ. ನಾವೇನು ಹೇಳಿದ್ವಿ ಇಲ್ಲಿ ಇಂಡಿಯಾ ಮುಗ್ದೋಯ್ತು ಅಂತ ಹೇಳಿದ್ವಿ. ಆದರೆ ಇದು ಮುಗ್ದಿದ್ದು ಯಾವಾಗ 1858 ಅಂತಂದ್ರೆ ಆಲ್ಮೋಸ್ಟ್ ಏನು, ದಟ್ ಈಸ್ ಟಿಲ್ ದ ಮಿಡ್ಲ್ ಆಫ್ 19th century ವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ. ಆದ್ರೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ 1498 ಅಲ್ಲಿ ಯುರೋಪಿಯನ್ಸ್ ಬಂದ್ಮೇಲೆ ಇದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟು ಯುರೋಪಿಯನ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿಂದ ನಮ್ಮ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕೂಡ ಕಮೆನ್ಸ್ ಆಗುತ್ತೆ. ಅಂದ್ರೆ ಈ ಪೀರಿಯಡ್ ಅಲ್ಲಿ ನಾವೇನ್ ಓದ್ತೀವಿ, ಮೆಡಿವಲ್ ಪೀರಿಯಡ್ ಅಲ್ಲಿ ದಟ್ ಈಸ್ ದ ಇನ್ವೇಷನ್ಸ್ ಆಫ್ ಮುಸ್ಲಿಮ್ಸ್ ಟು ಇಂಡಿಯಾ. ಫಸ್ಟ್ಲಿ ಮೊಹಮ್ಮದ್ ಬಿನ್ Qasim. Afterwards, Muhammad Ghazni Muhammad. Then Ghori Muhammad. After that, Delhi Sultanate. Then the Mughals, and then Bahmanis, and as well as Marathas, the great Maratha Hindu kingdom founded by Shivaji. And then another very powerful and wealthy kingdom in the entire history of the world, that is Vijayanagara kingdom. ಇದಿಷ್ಟು ಕೂಡ ನಾವು ಈ ಪೀರಿಯಡ್ ಬರುತ್ತೆ. ಯಾಕೆಂದ್ರೆ ಈ ಪೀರಿಯಡ್ ಅಲ್ಲೇ ಇದೆಲ್ಲ ಕಿಂಗ್ಡಮ್ಸ್ಗಳು ಬರೋದು. ಇದನ್ನೇ ನಾವೇನು ಹೇಳ್ತೀವಿ, ಮೆಡಿವಲ್ ಇಂಡಿಯಾ, ಇಲ್ಲ ಅಂತಂದ್ರೆ ಮುಸ್ಲಿಂ ಇಂಡಿಯಾ ಅಂತೇಳಿ ನಾವು ಕರ್ಕೋತೀವಿ. ಅರ್ಥ ಆಯ್ತಲ್ವಾ? ಇದ್ರ ಮಧ್ಯದಲ್ಲೇ ನಾನು ಹೇಳಿದೆ ಮೊಹಮ್ಮದ್ ಗಜ್ನಿ ಅಂಡ್ ಮೊಹಮ್ಮದ್ ಗೋರಿ ಅಂತೇಳಿ. ವಾಸ್ ದೇರ್ ಎನಿ ರಿಲೇಶನ್ಶಿಪ್ ಬಿಟ್ವೀನ್ ಮೊಹಮ್ಮದ್ ಗಜ್ನಿ ಅಂಡ್ ಮೊಹಮ್ಮದ್ ಗೋರ್? ಮೊಹಮ್ಮದ್ ಗಜ್ನಿಗೂ ಮೊಹಮ್ಮದ್ ಗೋರ್ಗೂ ಏನಾದ್ರು ಸಂಬಂಧ ಇದೆಯಾ? Was there any relationship between Chandragupta Maurya and Ashoka? ಇದೆಯೇ ಇಲ್ವಾ ಸಂಬಂಧ? ಏನ್ ಸಂಬಂಧ? ಗ್ರ್ಯಾಂಡ್ ಫಾದರ್ ಅಂಡ್ ಗ್ರ್ಯಾಂಡ್ ಸನ್. ಓಕೆ, ಹಾಗಾದ್ರೆ was there any relationship between Ghazni Muhammad and Ghori Muhammad? ಅವರಿಬ್ಬರ ನಡುವೆ ಏನಾದ್ರು ಸಂಬಂಧ ಇದೆಯಾ? ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರ್ ನಡುವೆ ಏನಾದ್ರು ಸಂಬಂಧ ಇದೆಯಾ? ನೋಡಿ ಬರೀತೀವಿ. ಆಕ್ಚುಲಿ ಪ್ರೊನೌನ್ಸಿಯೇಷನ್ ಹಿಂಗ್ ಮಾಡೋದು, ನಾಟ್ ಮುಹಮ್ಮದ್ ಆಫ್ ಗಜ್ನಿ, ನಾಟ್ ಗೋರಿ, ಇಟ್ ಈಸ್ ಗೋರ್. ಸುಮ್ಮನೆ ನಾವೇನ್ ಮಾಡ್ತೀವಿ, ಪ್ರೊನೌನ್ಸಿಯೇಷನ್ ಗೋರ್ನ ಗೋರಿ ಮಾಡ್ಕೊಂಡ್ಬಿಟ್ಟಿದೀವಿ ಅಷ್ಟೇ. ಗೋರಿ ಅನ್ನೋ ಹೊರಡೇ ಇಲ್ಲ, ಅದು ಘೋರ್ ಅಂತೇಳಿ. ಇವನು ಮೊಹಮ್ಮದ್ ಆಫ್ ಗಜ್ನಿ, ಇವನು ಮೊಹಮ್ಮದ್ ಆಫ್ ಘೋರ್. ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದೀಸ್ ಟು ಮುಸ್ಲಿಂ ಇನ್ವೇಡರ್ಸ್? ಏನ್ ಸಂಬಂಧ ಇದೆ? ಸುಮ್ಮನೆ ನಾನು ಯಾಕೆ ಕೇಳ್ತೀನಿ ಅಂದ್ರೆ ಬೇಸಿಕ್ ಕೊಡ್ತಾ ಇದ್ದೀನಿ ಹಿಸ್ಟ್ರಿ.
ಈ ಬೇಸಿಕ್ ಇಲ್ಲ ಅಂತಂದ್ರೆ ಹಿಸ್ಟ್ರಿ ಖಂಡಿತ ಅರ್ಥ ಆಗಲ್ಲ. ಅರ್ಥ ಆಯ್ತಲ್ಲ? ಸುಮ್ಮನೆ ಒಂಚೂರು ಬೇಸಿಕ್ ಇನ್ನೊಂಚೂರು ಇದು ಮಾಡೋಕ್ಕೆ ಟೆಸ್ಟ್ ಮಾಡೋಕೆ. ಯಾಕೆಂದ್ರೆ ನೀವು ಯಾವ ಲೆವೆಲಲ್ಲಿ ಇದ್ದೀರಾ, ನಾನು ಯಾವ ಫೀಲ್ಡ್ಗೆ ಅಂದರೆ ಯಾವ ಲೆವೆಲ್ಗೆ ನಿಮಗೆ ಟೀಚ್ ಮಾಡ್ಬೇಕಲ್ಲ ನಂಗೆ ಗೊತ್ತಾಗಬೇಕಂತಂದ್ರೆ ಇದೊಂಚೂರು ಗೊತ್ತಿರಬೇಕು. ಅದಕ್ಕೋಸ್ಕರ ಕೇಳ್ತೀನಿ ಅಷ್ಟೇ. ಏನು ಸಂಬಂಧ ಇದೆ ಇಬ್ಬರಿಗೆ? ಏನಾರು ಇದೆಯಾ? ಹೋಗ್ಲಿ, ಇದೆಯಾ? ಇದೇನಾರು ಕೈ ಐತಿ ನೋಡಿ. ಅಂದ್ರೆ ಏನೂ ಇಲ್ಲ ಅಂತ ಅರ್ಥ. ಹಿಂಗೆ ಹೇಳ್ತೀರ ಏನೂ ಇಲ್ಲ ಅಂತ. ಯಾಕಂದ್ರೆ ದಿಸ್ ಮುಹಮ್ಮದ್ ಬಿಲಾಂಗ್ಸ್ ಟು ಕಿಂಗ್ಡಮ್ ಕಾಲ್ಡ್ ಗಜ್ನಿ. Ghazni, that indicates name of the kingdom to which Muhammad was belonged. So here Muhammad belongs to Ghor. Okay? Ghazni ಮತ್ತೆ ಘೋರ್ ಅನ್ನೋದು ಫ್ಯಾಮಿಲಿ ನೇಮ್ ಅಲ್ಲ, ಅದು ಕಿಂಗ್ಡಮ್ ನೇಮ್. ಅದು ಗಜ್ನಿ ಕಿಂಗ್ಡಮ್ಗೆ ಮೊಹಮ್ಮದ್ ಸೇರಿದ, ಘೋರ್ ಕಿಂಗ್ಡಮ್ಗೆ ಮೊಹಮ್ಮದ್ ಸೇರಿದ. ಇವೆಲ್ಲ ಎಲ್ಲಿತ್ತು ಅಂತಂದ್ರೆ ದಟ್ ಈಸ್ ಇನ್ ದ ಬಾರ್ಡರ್ ಬಿಟ್ವೀನ್ ದ ಪ್ರೆಸೆಂಟ್ ಪಾಕಿಸ್ತಾನ ಅಂಡ್ ಅಫ್ಘಾನಿಸ್ತಾನ. ಓಕೆ, ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ ಬಾರ್ಡರ್ ಇದೆಯಲ್ಲ, ಆ ಬಾರ್ಡರ್ ಶುರುವಾಗಿತ್ತು. ಫಸ್ಟ್ ಗಜ್ನಿ ಕಿಂಗ್ಡಮ್ ಬರುತ್ತೆ. ಆ ಗಜ್ನಿ ಕಿಂಗ್ಡಮ್ ಅಲ್ಲಿ ಪವರ್ಫುಲ್ ಸುಲ್ತಾನ್ ಅಂತಂದ್ರೆ ಮೊಹಮ್ಮದ್. ಆ ಗಜ್ನಿ ಕಿಂಗ್ಡಮ್ ನಾಶ ಆಗಿ ಆಫ್ಟರ್ 150 years ಆ ಕಿಂಗ್ಡಮ್ ನಾಶನೇ ಆಗ್ಬಿಡುತ್ತೆ. ನಾಶ ಆಗಿ 150 ವರ್ಷ ಆದ್ಮೇಲೆ ಈ ಕಿಂಗ್ಡಮ್ ಉಟ್ಕೊಡುತ್ತೆ. ಓಕೆ, ಈ ಕಿಂಗ್ಡಮ್ ಅಲ್ಲಿ ಬಂದಂತವ್ರು ಇವನು. ಓಕೆ, ಸಿ ಮೊಹಮ್ಮದ್ ಇನ್ವೇಡೆಡ್ 17 times ಆನ್ ಇಂಡಿಯಾ. ನೀವು ಓದೇ ಇದ್ದೀರ, 17 ಬಾರಿ ದಂಡಯಾತ್ರೆ ಮಾಡ್ದ ಮೊಹಮ್ಮದ್. ಇವನು 2 ಸಲ ಅಟ್ಯಾಕ್ ಮಾಡ್ದ. ಫಸ್ಟ್ ಟೈಮ್ ಸೋತ್ಬಿಟ್ಟು ಓಡೋದ, ಇನ್ನೊಂದ್ಸಲ ಬಂದು ರಜಪೂತ್ನೆಲ್ಲ ಸೋಲಿಸಿ ಕೊನೆಗೆ ಹೇಳಿದ್ನಲ್ಲ ಡೆಲ್ಲಿ ಸಲ್ತನೇಟನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವನ ಒಬ್ಬ ಅಳಿಯ ಇಲ್ಲ ಕಮಾಂಡರ್, ಇಲ್ಲ ಅಂತಂದ್ರೆ ಒಬ್ಬ ಸ್ಲೇವ್ ಕುತುಬ್ದೀನ್ ಐಬಕ್ ಕಿಂಗ್ಡಮ್ ಎಸ್ಟಾಬ್ಲಿಷ್ಮೆಂಟ್ಗೆ ಕಾರಣ. ಅರ್ಥ ಆಯ್ತಲ್ವಾ? ಸೊ ಕೊನೆಗೆ ಎಲ್ಲಿವರೆಗೆ ಎಂಟಾಯ್ತು? 1858, ಇಲ್ಲ ಅಂತಂದ್ರೆ 1498. ಇದನ್ನ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿ ಕನ್ಸಿಡರ್ ಮಾಡಿ. ಇದಿಷ್ಟು ಓದ್ತೀವಿ. ನೆಕ್ಸ್ಟ್ 1498 ಇಂದ ನಮ್ಮ ಮಾಡರ್ನ್ ಇಂಡಿಯಾ ಕಮೆನ್ಸ್ ಆಗುತ್ತೆ. ಅದು ಗೊತ್ತಾಯಿದೆ ನಿಮಗೆಲ್ಲ ತುಂಬಾ ಫೆಮಿಲಿಯರ್ ಇರುವಂತವ್ರೆ ಮಾಡರ್ನ್ ಇಂಡಿಯಾದು. 1498 ಇಂದ 1947, ಇಲ್ಲ ಅಂತಂದ್ರೆ 2020 ನಿನ್ನೆವರೆಗೂ ಕೂಡ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನೇ. Okay, yesterday is became history today, then today will become history tomorrow. Okay, our modern Indian history was comes from the discovery of new sea route to India by Vasco da Gama in the year 1498. It was continued according to your syllabus. You will have to concentrate till 1947. It got the independence. ಅದ್ರಲ್ಲಿ ತುಂಬಾ ಬರುತ್ತೆ, ಗೊತ್ತಿದಲ್ವಾ ಮಾಡರ್ನ್ ಇಂಡಿಯಾದಲ್ಲಿ ಏನೇನು ಬರುತ್ತೆ ಅಂತ. ಹೌ ಅಂಡ್ ವೈ the European came to India, how did they establish their companies, and how did they use to expand their trading activity. Then the establishment of colony monopolized over the Indian trade. Then the clashes among the European companies. So who were the first Europeans came to India in the modern times? Portuguese. Portuguese were followed by Dutch. Dutch were followed by either French or British. French and British. That is British. British were followed by French. Okay, firstly Portuguese, Dutch were followed by British, then only French. Among these four, two were very strong, French and the British. And the French had their own company called French East India Company. Then the British had their own MNC called English East India Company. Between these two companies, the clashes just to monopolize over our Indian trade. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಏನೇನು ವ್ಯಾಪಾರ ನಡೀತಾ ಇತ್ತು ಅಂತ ಕಂಪ್ಲೀಟ್ ಕ್ಯಾಪ್ಚರ್ ಮಾಡ್ಕೋಬೇಕು, ನಮ್ಮ ಕಂಟ್ರೋಲ್ ತಗೋಬೇಕು ಅಂತೇಳಿ ಅವೆರಡರ ನಡುವೆ ಯುದ್ಧ ಶುರುವಾಯಿತು. ಅದನ್ನೇ ನಾವೇನಂತ ತಿಳ್ಕೊತೀವಿ? ಕರ್ನಾಟಿಕ್ ವಾರ್ಸ್. ಕೇಳಿದ್ರಲ್ವಾ? ಆರ್ ಆಂಗ್ಲೋ ಫ್ರೆಂಚ್ wars. 3 Carnatic wars, first, second and third. So in the middle of the third Carnatic war, the British then came to clashes with the Indians directly. That is the first direct war between Europeans and Indians. What was that war? The Battle of Plassey in 1757. After that, the Battle of Buxar. After that,
The British introduced so many imperial policies just for their expansion of their kingdom without waging any war. That is subsidiary alliance and then the doctrine of lapse. ಓದಿದ್ದೀರ ತಾನೆ ನೋಡಿ, ಬ್ಯಾಟಲ್ ಆಫ್ ಪ್ಲಾಸಿ ಬಕ್ಸಾರಿಂದ ಹಲವಾರು ಪ್ರದೇಶಗಳನ್ನ ಕ್ಯಾಪ್ಚರ್ ಮಾಡಿಕೊಂಡ್ರು, ಎಸ್ಪೆಷಲಿ ಬೆಂಗಾಳು ಮತ್ತೆ ಬಿಹಾರು ಮತ್ತೆ UP, ಒರಿಸ್ಸಾ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ರು. ಉಳಿದಂತ ಇಂಡಿಯಾ ಇದೆಯಲ್ಲ ಅದನ್ನ ವಾರ್ ಮಾಡಬಾರ್ದು, ವಾರ್ ಮಾಡ್ದಂಗೆ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತೇಳಿ ಎರಡು ಇಂಪೀರಿಯಲ್ ಪಾಲಿಸಿಗಳನ್ನ ಇಂಟ್ರೊಡ್ಯೂಸ್ ಮಾಡೋದು. ಅದನ್ನೇ ಒಂದು ಸಬ್ಸಿಡಿಯರಿ ಅಲಯನ್ಸ್, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಅದರಿಂದ ತುಂಬಾ ಇಂಡಿಯಾನ ಕ್ಯಾಪ್ಚರ್ ಮಾಡ್ಕೊಂಡ್ರು. ಕ್ಯಾಪ್ಚರ್ ಮಾಡ್ಕೊಂಡ ಮೇಲೆ ಇಂಡಿಯನ್ಸ್ ಗೊತ್ತಾಯ್ತು ಏನಪ್ಪಾ ಅಂದ್ರೆ ಬ್ರಿಟಿಷರು ವ್ಯಾಪಾರಕ್ಕೋಸ್ಕರ ಬಂದಿಲ್ಲ, ಬಂದಿರೋದೇನಕ್ಕೆ ಜಸ್ಟ್ ಟು ರೂಲ್ ಓವರ್ ಇಂಡಿಯಾ. ಸೊ ದ ಇಂಡಿಯನ್ಸ್ ಇಮಿಡಿಯೇಟ್ಲಿ showed their response in the form of Sipahi Mutiny in 1857. See, when did the British started their business in India? When did the British started their business in India? See, in 1600 the British East India Company was established. ಓಕೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಶುರುವಾಯಿತು. ಆ ಕಂಪನಿ ಇಂಡಿಯಾದಲ್ಲಿ ಏನಕ್ಕೆ ಬಂತು? ವ್ಯಾಪಾರಕ್ಕೋಸ್ಕರ ಬಂತು. ಓಕೆ, ಬಿಸ್ನೆಸ್ ಮಾಡೋದಕ್ಕೆ ಬಂದ್ರು. ಎಷ್ಟನೇ ಇಸ್ವಿನಲ್ಲಿ ತಮ್ಮ ಬಿಸ್ನೆಸ್ ನ ಶುರು ಮಾಡಿದ್ರು? ಅರ್ಥ ಆಗ್ತಿದೆಯಲ್ವಾ? ಸಿ, ಇನ್ 1600 the British East India Company was ended not in India but in London, and moreover the same British East India Company was also called it as, what was the another name of English East India Company? British East India Company. Either British, English or both are same. John Taylor Company. Got it? English East India Company was also called it as John Taylor Company. ಅದಕ್ಕೆ ಇನ್ನೊಂದು ಹೆಸರಿದೆ, ಜಾನ್ ಟೈಲರ್ ಅಂತ ಹೇಳಿ. ಒಬ್ಬ ಲೀಡಿಂಗ್ ಲಂಡನ್ ಬಿಸ್ನೆಸ್ ಮನ್. ಅವನ್ ಮೇನ್ ಹೆಡ್ ಆಗಿರ್ತಾನೆ, ಅವನ ಹೆಸರನ್ನ ಅದಕ್ಕೆ ಇಡ್ತಾರೆ ಜಾನ್ ಟೈಲರ್ ಕಂಪನಿ ಅಂದ್ಬಿಟ್ಟು. ಅದಕ್ಕೊಂದು ಹೆಸರು ಕೂಡ ಇದೆ. ಅದು ಲಂಡನ್ ಅಲ್ಲಿ ಶುರುವಾಯಿತು. ಇಂಡಿಯಾದಲ್ಲಿ ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿ ಇಂಡಿಯಾಗೆ ಬಂದ್ರು. ಇಂಡಿಯಾಗೆ ಬಂದು ಅಫಿಷಿಯಲಿನೇ ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿ ಜಹಾಂಗೀರ್ ಪರ್ಮಿಷನ್ ತಗೊಂಡು ಬಿಸ್ನೆಸ್ ಶುರು ಮಾಡೋದು. ನೀವು ಓದಿರ್ತೀರ, ಸರ್ ಥಾಮಸ್ ರೋ ಬಂದ, ಪರ್ಮಿಷನ್ ತಗೊಂಡ ಶುರು ಮಾಡೋದು ಅಂತೆಲ್ಲ ಹೇಳಿ. ಆಮೇಲೆ ಹೇಳ್ತೀನಿ ಅದನ್ನು. ಹಾಗಾದ್ರೆ ಎಷ್ಟರಲ್ಲಿ ಶುರು ಮಾಡಿದ್ರು ಬಿಸ್ನೆಸ್? ಎಲ್ಲಿ ಶುರು ಮಾಡಿದ್ರು? ವಿಚ್ ವಾಸ್ ದೇರ್ ಫಸ್ಟ್ ಕಾಲೋನಿ and when did they start their business in India? Surat. Surat was the first colony. Got it? Or the first trading center, the first business center of English East India Company. When did they begin their business from Surat? Exactly 1613. 1613ರಲ್ಲಿ ಏನ್ ಮಾಡಿದ್ರು? ಬಿಸ್ನೆಸ್ ನ ಶುರು ಮಾಡಿದ್ರು. ಅಲ್ಲಿಂದ ಹಿಡಿದು 1757 ವರೆಗೆ ಬರೀ ಇಂಡಿಯಾ ಮೇಲೆ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಅರ್ಥ ಆಯ್ತಲ್ವಾ? ಸಿ, ಇನ್ 1757 the first direct war between Indians and Britishers, the Battle of Plassey, from 1757 till 1857, exactly 100 years. ಏನ್ ಮಾಡಿದ್ರು? ಇಂಡಿಯಾನ ಒಂದೊಂದಾಗಿ ಕ್ಯಾಪ್ಚರ್ ಮಾಡ್ಕೊಂಡ್ರು. ಓಕೆ, ಕ್ಯಾಪ್ಚರ್ ಮಾಡ್ಕೊಂಡ್ಮೇಲೆ 1857 ಅಲ್ಲಿ ನಾವೇನ್ ಶುರು ಮಾಡಿದ್ವಿ? ಸಿಪಾಯಿ ಮ್ಯೂಟಿನಿ ಶುರು ಮಾಡಿದ್ವಿ. Another name, First War of Indian Independence. Means for the first time we the Indians made an attempt against the British for independence. So finally we continued the fighting till 1947. For how many years? See, we have the direct contact between Britishers and Indians for nearly 190 years. That is from 1757 to 1947. ಇದಿಷ್ಟು ಮೇನ್ ನಮ್ಮ ಇಂಡಿಯನ್ ಹಿಸ್ಟ್ರಿನಲ್ಲಿ ನಾವು ಸ್ಟಡಿ ಮಾಡಿ. ಇದರ ಮಧ್ಯದಲ್ಲಿ ಸ್ವಲ್ಪ ನಮ್ಮ ಕರ್ನಾಟಕ ಹಿಸ್ಟ್ರಿನೂ ಆ್ಯಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ಏನ್ಷಿಯಂಟ್ ಇಂಡಿಯಾದಲ್ಲೂ ಕೂಡ ಕರ್ನಾಟಕ ಹಿಸ್ಟ್ರಿ ಬಂದ್ಬಿಡುತ್ತೆ. ನೀವು ಓದಿರ್ತೀರ ಯಾವುದದು? ಕದಂಬ ಕಿಂಗ್ಡಮ್, ದೆನ್ ಗಂಗಾ ಕಿಂಗ್ಡಮ್,
then Chalukyas of Badami, then Rashtrakutas, Chalukyas of Kalyani, then Hoysalas. After that, 4 Acharyas, Shankaracharya, Madhvacharya, Ramanujacharya, Basavanna. After that, Vijayanagara kingdom, then Bahamani kingdom. These are all for the first and the second period. What about in the modern times? Modern times. Modern Karnataka, that is modern Mysore. That is from the time of Hyder Ali and Tippu. Got it? Hyder Ali and Tippu, our modern Mysore and modern Karnataka history was commenced. That was ended in 1973 when Mysore state was renamed as Karnataka. ಅಲ್ಲಿವರೆಗೂ ಕೂಡ ನೀವು ಸ್ಟಡಿ ಮಾಡಬೇಕಾದ್ರೆ ಇದು ನಮ್ಮ ಇಂಡಿಯನ್ ಹಿಸ್ಟ್ರಿ ಮತ್ತೆ ಕರ್ನಾಟಕ ಹಿಸ್ಟ್ರಿ. ಓಕೆನಾ? ಇದಿಷ್ಟು ಓವರಾಲ್ ಒಂದು ಪಿಕ್ಚರ್ ಕೊಟ್ಟಿದ್ದೀನಿ ಏನೇನು ಬರುತ್ತೆ ಇಂಡಿಯನ್ ಹಿಸ್ಟ್ರಿನಲ್ಲಿ ಅಂತ ಹೇಳಿ. ಈ ನೆಕ್ಸ್ಟ್ ವರ್ಲ್ಡ್ ಹಿಸ್ಟ್ರಿ ಕಮೆಂಟ್ಸ್ ಮಾಡೋದು ಮುಂಚೆ ಅದ್ರ ಬಗ್ಗೆ ಹೇಳ್ತೀನಿ. ವರ್ಲ್ಡ್ ಹಿಸ್ಟ್ರಿನಲ್ಲಿ ಏನೇನು ಬರುತ್ತೆ ಮೋಸ್ಟ್ಲಿ ಅದು ಒಂಚೂರು ನಿಮಗೆ ಫೆಮಿಲಿಯರ್ ಇರುತ್ತೆ. ಜಾಗ್ರಫಿಕಲ್ ಡಿಸ್ಕವರೀಸ್. ವರ್ಲ್ಡ್ ಹಿಸ್ಟ್ರಿ ಅಂತ ಹೇಳಿ ಶುರುವಾಗೋದು ಯಾವಾಗಲಿಂದಪ್ಪ ಅಂತಂದ್ರೆ ದಟ್ ಈಸ್ ಫ್ರಮ್ 15th century ಆನ್ವರ್ಡ್ಸ್. ಅಲ್ಲಿವರೆಗೂ ವರ್ಲ್ಡ್ ಹಿಸ್ಟ್ರಿನಲ್ಲಿ ಏನೂ ರೋಲೇ ಇಲ್ಲ. ಅದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಎಲ್ಲ ನಾವು ಸ್ಟಡಿನೂ ಮಾಡಲ್ಲ, ಬೇಕಾಗೂ ಇಲ್ಲ. ಓಕೆ, 15th centuryನಲ್ಲಿ 3 ಇವೆಂಟ್ಸ್ಗಳಾಗತ್ತೆ ಮಾಡರ್ನ್ ವರ್ಲ್ಡ್ ಹಿಸ್ಟ್ರಿನಲ್ಲಿ. 3 ಇವೆಂಟ್ಸ್ಗಳು ಅಲ್ಲಿಂದ ನಾವು ಶುರು ಮಾಡ್ಕೋತೀವಿ. ಯಾವ್ದಪ್ಪ ಅಂತಂದ್ರೆ ಜಾಗ್ರಫಿಕಲ್ ಡಿಸ್ಕವರೀಸ್, ರೆನೇಸಾನ್ಸ್, ರೆಫರ್ಮೇಷನ್. ಕೇಳಿದಿರಿ ಇದೇನಾದ್ರು? ಅಲ್ಲಿಂದ ವರ್ಲ್ಡ್ ಹಿಸ್ಟ್ರಿ ಕಮೆನ್ಸ್ ಆಗುತ್ತೆ. ಅದಾದ್ಮೇಲೆ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ದೆನ್ ಫ್ರೆಂಚ್ ರೆವಲ್ಯೂಷನ್. ಕೇಳಿದಿರಲ್ವಾ? ಫ್ರೆಂಚ್ ರೆವಲ್ಯೂಷನ್. ಆಫ್ಟರ್ ದಟ್ ನೆಪೋಲಿಯನ್ Bonaparte, and then unification of Italy, unification of Germany, then Metternich age, and then the First World War, Second World War, UNO, then in between that, between First and the Second World War, there was another international organization, League of Nations. After League of Nations, the rise of dictators, and then Second World War, then UNO. After that, Cold War between USA and USSR, then disintegration of USSR, then our NAM movement, non-aligned movement, led by our first Prime Minister, Jawaharlal Nehru. ಅದೆಲ್ಲ ಬರುತ್ತೆ. ಅದ್ರ ಮಧ್ಯೆ ಒಂಚೂರು ಚೈನೀಸ್ ಹಿಸ್ಟ್ರಿನೂ ಕೂಡ ಸೇರ್ಕೊಡುತ್ತೆ. ಹೆಂಗ್ ಬೇಕಂತಂದ್ರೆ ಈ ಕಡೆ ಮಿಡ್ಲ್ ಈಸ್ಟರ್ನ್ ಹಿಸ್ಟ್ರಿ ಬರುತ್ತೆ. ಅರಬ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಅಂತೇಳಿ ಅಂತಂದ್ರೆ ಇವತ್ತು ಇಸ್ರೇಲ್ ಅನ್ನೋಂಥದ್ದು ಹಿಂಗೆ ಹುಟ್ಕೋತು. How the Jews were fighting with the Muslims for the creation of their own country. ಇಷ್ಟೆಲ್ಲ ವರ್ಲ್ಡ್ ಹಿಸ್ಟ್ರಿನಲ್ಲೇ ಸೇರ್ಕೊ. ನಿಮಗೆ ಕ್ವಶನ್ಸ್ ಬರೋದೆಷ್ಟು? 100 ಮಾರ್ಕ್ಸ್ ಕ್ವಶನ್ ಅಲ್ಲಿ ಹಿಸ್ಟ್ರಿದು. ಮೊನ್ನೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಆಯ್ತು. ಕ್ವಶನ್ ಪೇಪರ್ ನೋಡಿದ್ರಾ? ಲಾಸ್ಟ್ ವೀಕ್ ಏನೋ ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮ್ ಆಯ್ತಲ್ಲ UPSC. ಕ್ವಶನ್ ಪೇಪರ್ ಏನೋ ನೋಡಿದ್ರಾ? ನೋಡಿಲ್ಲ. ಫಸ್ಟ್ ಜನರಲ್ ಸ್ಟಡೀಸ್ ಪೇಪರ್ 1 100 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್. ಹೌದಾ? ಎಷ್ಟು ಕ್ವಶನ್ಸ್ ಇರುತ್ತೆ 100 ಕ್ವಶನ್ಸ್ ಅಲ್ಲಿ? ಹಿಸ್ಟ್ರಿದು ಮ್ಯಾಕ್ಸಿಮಮ್ 10 to 15. ಮ್ಯಾಕ್ಸಿಮಮ್ 10 to 15ಗೆ ಎಷ್ಟು ಕ್ವಶನ್, ಎಷ್ಟೆಲ್ಲ ಓದಬೇಕು ಅಂದರೆ ಡಿಸ್ಕರೇಜ್ ಮಾಡ್ತಿಲ್ಲ. ಅಂದರೆ ನೀವು ಏನು ಓದಬೇಕು, ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸರಿ ಹೇಳಿರ್ಬೋದೇನೋ ರವಿ ಅವ್ರಿಗೆ ಗೊತ್ತಿಲ್ಲ. ಈ ಜನರಲ್ ಸ್ಟಡೀಸಲ್ಲೆಲ್ಲ ಹೆಂಗೆ ಅಂತಂದ್ರೆ ಪಾಠ ಮಾಡಲ್ಲ. ಓಕೆನಾ? ಒಂಚೂರು ಡಿಸ್ಕಷನ್ಸ್ ಇದ್ರೆ ಒಳ್ಳೇದು. ಈ ನಮ್ಮ ಕಡೆಯಿಂದ ಎಷ್ಟು ಬರುತ್ತೋ ನಿಮ್ಮ ಕಡೆಯಿಂದನೂ ಅಷ್ಟೇ ಬಂದರೆ ಈ ಕಡೆಯಿಂದ ಇನ್ನೂ ಜಾಸ್ತಿ ಬಂದ್ಬಿಡಲ್ಲ. ಇಲ್ಲ ಆ ಕಡೆಯಿಂದ ಏನೋ ರಿಪ್ಲೈ ಆಗಲಿಲ್ಲ ಅಂತಂದರೆ ಈ ಕಡೆಯಿಂದ ಒಂಚೂರು ಈ ಲೆವೆಲ್ಲೇ ಸಾಕು, ಹಿಂಗೇನೆ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ನಾವು ಒಂಚೂರು ಕೊಟ್ಟೋಗ್ತೀವಿ. ಹಾಗಾಗಿ ಆ ಕಡೆಯಿಂದ ಒಂಚೂರು ಜಾಸ್ತಿ ಬರೋಂಗೆ ನೋಡ್ಕೊಳ್ಳಿ. ಅಂದರೆ ನಿಮ್ಮ ಕಡೆಯಿಂದ ಒಂಚೂರು ಬರ್ಬೇಕು ಜಾಸ್ತಿ ಈ ಕಡೆಗೆ, ಆಯ್ತಲ್ವಾ? ಮತ್ತು ಹಿಸ್ಟ್ರಿನಲ್ಲಿ ಬೇರೆ ಸಬ್ಜೆಕ್ಟ್ ಗೊತ್ತಿಲ್ಲ. ಹಿಸ್ಟ್ರಿನಲ್ಲಿ ನೀವು ಏನು ಓದ್ತೀರಾ ಅನ್ನೋಕ್ಕಿಂತ ಹೆಚ್ಚಾಗಿ ಏನು ಬಿಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಅದನ್ನು ಅರ್ಥ ಮಾಡಿ. ಅರ್ಥ ಆಯ್ತಲ್ವಾ? ಏನು ಓದ್ತೀರಾ ಅನ್ನೋಕ್ಕಿಂತ ಹೆಚ್ಚಾಗಿ ಏನು ಬಿಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಯಾಕೆಂದರೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಬರೀ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಕಲ್ಚರ್ ಮೇಲೇ ಜಾಸ್ತಿ ಕ್ವಶನ್ಸ್ ಇದೆ. ಪೊಲಿಟಿಕಲ್ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಎಲ್ಲ ಕೇಳೋದೆಲ್ಲ ನಿಂತೋಯ್ತು. ಅರ್ಥ ಆಯ್ತಲ್ವ? ಸ್ವಲ್ಪ ಜಾಸ್ತಿ ಕಲ್ಚರ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಇರೋದು. ಕಲ್ಚರ್ ಬೇಸ್ಡ್ ಅಂತಂದ್ರೆ ಸ್ವಲ್ಪ ಲಿಟ್ರೇಚರ್ ಬಗ್ಗೆ, ರಿಲಿಜನ್ ಬಗ್ಗೆ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಬಗ್ಗೆ ಜಾಸ್ತಿ ಕ್ವಶನ್ಸ್ ಅಪಿಯರ್ ಆಗುತ್ತೆ.
ಅದರಲ್ಲೂ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ವೇದಿಕ್ ಕಲ್ಚರ್, ಜೈನಿಸಮ್ ಅಂಡ್ ಬುದ್ಧಿಸಮ್. ಇನ್ನು ನೆಕ್ಸ್ಟು ಮೌರ್ಯಾಸ್, ಗುಪ್ತಾಸ್ ಅಲ್ಲೆಲ್ಲ ಬರೋದೆಲ್ಲ ಏನಪ್ಪ ಅಂತಂದರೆ ಕಲ್ಚರ್ ಬಂದ್ಬಿಡುತ್ತೆ ಮೈನ್. ಅವ್ರು ಏನೇನು ಕಲ್ಚರ್ ಫಾಲೋ ಮಾಡಿದ್ರು, ಟೆಂಪಲ್ಸ್ ಹೆಂಗೆ ಬಿಲ್ಡ್ ಮಾಡಿದ್ರು, ಏನು ಟೆಕ್ನಿಕ್ಸ್ ಅಡಾಪ್ಟ್ ಮಾಡ್ಕೊಂಡ್ರು, ಅದ್ರ ಫೀಚರ್ಸ್ ಏನು, ಎಲ್ಲೆಲ್ಲಿ ಟೆಂಪಲ್ಸನ್ನು ಕಟ್ಟಿದ್ದಾರೆ, ಅದ್ರದ್ದು ಇಂಪಾರ್ಟೆನ್ಸ್ ಏನು, ಅದ್ರ ಬಗ್ಗೆ ಎಲ್ಲ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಂದರೆ ನೀವು ಇಲ್ಲಿವರೆಗೆ ಸೈನ್ಸ್ ಏನು ಓದಿದ್ದೀರಾ ಅದಕ್ಕೆ ಕಂಪ್ಲೀಟ್ ಆಪೋಸಿಟ್ ಇದೆ. ಅರ್ಥ ಆಯ್ತಲ್ಲ? ಅದಕ್ಕೂ ಇದಕ್ಕೂ ಲಿಂಕ್ ಬರೋದೇ ಇಲ್ಲ. ಎಲ್ಲ ಮಧ್ಯದಲ್ಲಿ ಒಂದು ಸಣ್ಣ ಪುಟ್ಟ ಲಿಂಕ್ ಬರ್ಬೋದೇನೋ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನೂ ಸಂಬಂಧ ಇಲ್ಲ ಅದಕ್ಕೂ ಮತ್ತೆ ನಮ್ಮ ಹಿಸ್ಟ್ರಿಗೂ. ಓಕೆನಾ? ಗೊತ್ತಾಯ್ತಲ್ವ? ಹಿಸ್ಟ್ರಿ ಅಂದರೆ ಏನಿದೆ, ಏನೇನು ಬರುತ್ತೆ ಎಲ್ಲ ಕೊಟ್ಟಿದ್ದೀವಿ. ಶುರು ಮಾಡೋ ಚಾಪ್ಟರು ಎಷ್ಟಾಗುತ್ತೆ ಅಷ್ಟು ಹೇಳ. See, first topic, Indus Valley civilization. See, it has different names. Indus Valley civilization has different name. Sometimes it is called it as Harappan civilization, then Indus Valley civilization, and then Indian civilization. ಮೂರು ಹೆಸರಿದೆ ಅಂತ ಹೇಳಿ, ಹರಪ್ಪ, ಇಂಡಸ್ ವ್ಯಾಲಿ, and then Indian. Why did this civilization is called it as a Harappan civilization? Because of the finding of the Harappan. Because of the discovery of the first city belongs to this civilization, that is Harappa. That's why it was called it as Harappan civilization. Why it is called it as Indus Valley? Huh? Kelstala. Why it was called it as Indus Valley civilization? Sindhu Bailina Nagarikata. See, after the discovery of the Harappa, the excavations were conducted. Excavation means digging the earth, scientific digging of the earth by the archaeologist. Got it? So, by the excavation activity, there were so many cities were discovered, and most of those cities were situated on the bank of the river Indus and its tributaries. Got it? Indus and its tributary. Indus means Sindhu river, one of the sacred river of our India. ಸಿಂಧೂ ನದಿ ಮತ್ತು ಸಿಂಧೂ ನದಿಯ ಉಪನದಿಗಳ ದಡದ ಮೇಲೆನೆ ಜಾಸ್ತಿ ನಗರಗಳು ಕೇಂದ್ರೀಕೃತವಾಗಿದ್ದು. ಓಕೆ, ಹೌ ಮೆನಿ ಟ್ರಿಬ್ಯೂಟರೀಸ್ ಆರ್ ದೇರ್ ಟು ದಿ ರಿವರ್ ಇಂಡಸ್? 5 or 7? See, there is one word in our Indian history, ancient Indian history, according to Rigveda, Sapta Sindhu region. Sapta Sindhu region. What does that mean? 7 tributaries. Ravi, Bias, Jhelum, Sutlej, Chenab. What are the remaining 2? Saraswati, Drishadvati. Saraswati, Drishadvati. Total 7 tributaries. ಅರ್ಥ ಆಗ್ತದೆ ಅಲ್ವಾ? ಅದಕ್ಕೇನೆ ಸಪ್ತ ಸಿಂಧು ರೀಜನ್ ಅಂತೇಳಿ ನಾವು ಕರ್ಕೋತೀವಿ. ನಮ್ಮ ಋಗ್ವೇದದಲ್ಲೇ ಬಂದ್ಬಿಡುತ್ತೆ ಅದು. ಸಪ್ತ ಸಿಂಧು ರೀಜನ್ ಅಂದ್ರೆ ಸಿಂಧು ನದಿಗೆ 7 ಉಪನದಿಗಳಿದೆ, ಟ್ರಿಬ್ಯೂಟರೀಸ್ ಇದೆ. ರಾವಿ, ಬಿಯಾಸ್, ಜೀಲಂ, ಸಟ್ಲೇಜ್, ಚೀನಾಬ್, ಸರಸ್ವತಿ, ದೃಶ್ಯದ್ವತಿ. Okay, most of the cities were concentrated on river Sindhu and its tributaries. So that's why the same civilization is also called it as Indus Valley civilization. Then why the same civilization is called it as Indian civilization now? ಏನಕ್ಕೆ ಇವತ್ತು ಇದನ್ನ ಇಂಡಿಯನ್ ಸಿವಿಲೈಸೇಷನ್ ಅಂತ ಹೇಳಿ ನಾವು ಕರ್ಕೋತೀವಿ. ಸಿಂಪಲ್ ಇಂಡಿಯಾದಲ್ಲಿ ಇತ್ತು ಅಷ್ಟೇ. ಓಕೆ, ಸಿಂಧು ನದಿ ಅದ್ರ ಉಪನದಿಗಳೆಲ್ಲ ಎಲ್ಲಿ ಫ್ಲೋ ಆಗುತ್ತೆ? ಇಂಡಿಯಾದಲ್ಲಿ ಫ್ಲೋ ಆಗುತ್ತೆ. ಇಂಡಿಯಾ ಅಂತಂದ್ರೆ ಇವತ್ತಿನ ಇಂಡಿಯಾ ಅಂತ ಹೇಳಿ ಕನ್ಸಿಡರ್ ಮಾಡಬೇಡಿ. ಇಂಡಿಯಾ ಅಂತಂದ್ರೆ ಇಂಡಿಯಾ, ಪಾಕಿಸ್ತಾನ್, ಆಫ್ಘಾನಿಸ್ತಾನ್, ಟೋಟಲ್ ಇಂಡಿಯನ್ ಸಬ್ ಕಾಂಟಿನೆಂಟ್. ಇಂಡಿಯನ್ ಸಬ್ ಕಾಂಟಿನೆಂಟ್. ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂದ್ರೆ ಇದೆಲ್ಲ ಬರುತ್ತೆ. ಬಾಂಗ್ಲಾದೇಶ್ ಬರುತ್ತೆ, ಬರ್ಮಾ ಬರುತ್ತೆ, ನೇಪಾಳ ಬರುತ್ತೆ, ಭೂತಾನ್ ಬರುತ್ತೆ, ಇದೆಲ್ಲ ಬಂದ್ಬಿಡುತ್ತೆ. ನಮ್ಗೆ ಅದು ಬೇಡ, ಈ ಕಡೆ ಮಾತ್ರ ತಗೋಣ. ಯಾಕಂದ್ರೆ ದಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ಕಾನ್ಸಂಟ್ರೇಟೆಡ್ ಮೇನ್ಲಿ ಆನ್ ನಾರ್ತ್ ವೆಸ್ಟರ್ನ್ ರೀಜನ್ ಆಫ್ ಇಂಡಿಯಾ. ನಾರ್ತ್ ವೆಸ್ಟರ್ನ್ ರೀಜನ್, ವಾಯುವ್ಯ ದಿಕ್ಕು ಅಂತ ಹೇಳಿ ಕರ್ಕೋತೀವಿ ನೋಡಿ. ಅಂದ್ರೆ ಪಂಜಾಬ್, ಹರಿಯಾಣ, ಪಾಕಿಸ್ತಾನ, ಸಿಂಧು, ಬಲೂಚಿಸ್ತಾನ್, ಆ ರೀಜನ್ ಬರ್ತಲ್ಲ, ಆ ರೀಜನ್ಲೇ ಕಾನ್ಸಂಟ್ರೇಟ್ ಆಗಿರುತ್ತೆ.
ಆದ್ರೆ ಎಕ್ಸ್ಕವೇಷನ್ ನಡೀತಾ 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 ಏನಾಗೋಯ್ತು ಅಂತಂದ್ರೆ ಸಿಟಿಗಳಿದೆಯಲ್ಲ ಬರೀ ಇಂಡಸ್ ನದಿ ದಡದ ಮೇಲೆ ಅಷ್ಟೇ ಅಲ್ಲ, ಅರ್ಥ ಆಯ್ತಲ್ವಾ, ಈ ಕಡೆ UP ವರೆಗೂ ಬಂದ್ಬಿಡ್ತು. ಉತ್ತರ ಪ್ರದೇಶ ನಿಮ್ಗೆ ಗೊತ್ತಿರ್ಬೋದು, ಉತ್ತರ ಪ್ರದೇಶದಲ್ಲಿ ರಿವರ್ ಸಿಂಧು ಆಗಲಿ ಅದ್ರದ್ದು ಟ್ರಿಬ್ಯೂಟರೀಸ್ ಆಗಲಿ ಯಾವುದು ಫ್ಲೋ ಆಗಲ್ಲ, ಹೌದಾನೆ. ಮತ್ತೆ ಸೌತ್ ಬಂದ್ರೆ ಮಹಾರಾಷ್ಟ್ರದವರೆಗೂ ಬಂದ್ಬಿಡುತ್ತೆ. ಹಾಗಾಗಿ ಇಂಡಸ್ ವ್ಯಾಲಿ ಅಂತಂದ್ರೆ ಏನಂತ ಬರೀ ಇಂಡಸ್ ರೀಜನ್ ಇದ್ರಲ್ಲೇ ಇರಬೇಕು, ಆದ್ರೆ ಅದನ್ನ ನೀರು ಒಟ್ಟೋಗಿತ್ತು, ನೀರು ಬೆಳೆದ್ಬಿಟ್ಟಿತ್ತು. ಅದಕ್ಕೆ ಇದು ಆ ನೇಮ್ ಕರೆಯೋದು ಅಷ್ಟೊಂದು ಸೂಟಬಲ್ ಅಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಏನಂತ ಕರ್ಬಿಟ್ಟಿದ್ದಾರೆ, ಇಂಡಿಯನ್ ಸಿವಿಲೈಸೇಷನ್ ಅಂತ ಹೇಳಿ ಕರೆದಿದ್ದಾರೆ. ಬಟ್ ಏನೋ ತಲೆ ಕೆಡ್ಸ್ಕೊಳಕ್ ಹೋಗಿ ಒಟ್ಟು 3 ನೇಮ್ ಇದೆ ಅಂತ ಹೇಳಿ ತಿಳ್ಕೊಳ್ಳಿ ಅಷ್ಟೇ. ಹರಪ್ಪನ್ ಸಿವಿಲೈಸೇಷನ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂಡ್ ದೆನ್ ಇಂಡಿಯನ್ ಸಿವಿಲೈಸೇಷನ್. ಸಿ ದಿಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ಡೆವಲಪ್ಡ್ ಇನ್ ಎ ರೀಜನ್ ದಟ್ ಈಸ್ ಇನ್ ದಿ ಟ್ರಯಾಂಗಲ್ ಇನ್ ಶೇಪ್ ಅಂತ ಹೇಳಿ ಕರೀತಾರೆ. ಈ ಸಿವಿಲೈಸೇಷನ್ ಡೆವಲಪ್ ಆಗಿದೆ ಹೆಂಗಪ್ಪ ಅಂತಂದ್ರೆ ಟ್ರಯಾಂಗಲ್ ಇನ್ ಶೇಪ್ ಅದಂತೆ. ನೋಡಿ, ನಾರ್ತ್ ಅಲ್ಲಿ ಜಮ್ಮು ಕಾಶ್ಮೀರ್, ಈ ಕಡೆ ಈಸ್ಟ್ ಬಂದ್ರೆ UP ಉತ್ತರ ಪ್ರದೇಶ್, ಸೌತ್ ಬಂದ್ರೆ ಮಹಾರಾಷ್ಟ್ರ, ಈ ಕಡೆ ಹೋದ್ರೆ ಆಫ್ಘಾನಿಸ್ತಾನ. ಅಂದ್ರೆ ಯಾವ ಶೇಪ್ ಅಲ್ಲಿ ಬಂತು, ಒಂದು ರೀತಿ ಟ್ರಯಾಂಗಲ್ ಶೇಪ್ ಅಲ್ಲಿ ಬಂತು. ಈ ಟ್ರಯಾಂಗಲ್ ಶೇಪ್ ಅಲ್ಲಿ ಅಂದ್ರೆ ನಮ್ಮ ನಾರ್ತ್ ಇಂಡಿಯಾ ಇದೆಯಲ್ಲ ಯಾವ ಶೇಪ್ ಅಲ್ಲಿ ಇದೆ, ಟ್ರಯಾಂಗಲ್ ಶೇಪ್, ಸೌತ್ ಇಂಡಿಯಾ ಒಂದು ಟ್ರಯಾಂಗಲ್ ಶೇಪ್, ಎರಡನ್ನು ಸೇರಿದ್ರೆ 2 ಟ್ರಯಾಂಗಲ್, ಅದೇ ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟ್ ಅವರು. ಅಂದ್ರೆ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಡೆವಲಪ್ ಆದಂತ ಸಿವಿಲೈಸೇಷನ್ ಅಂತಂದ್ರೆ ಇಂಡಸ್ ವ್ಯಾಲಿ civilization. Okay, see, this Indus Valley civilization was discovered or came into light only through the excavations. Only through the excavation. ಇದು ಬೆಳಕಿಗೆ ಬಂದಿದ್ದು, ಅರ್ಥ ಆಯ್ತಲ್ವಾ, ಬೆಳಕಿಗೆ ಬಂದ ಅಂದ್ರೆ ಇದೆ ಅಂತೇಳಿ ನಮ್ಗೆ ಗೊತ್ತಾಗಿದ್ದು ಯಾವ್ದ್ರ ಮೂಲಕ ಅಪ್ಪ ಅಂತಂದ್ರೆ ಸೈಂಟಿಫಿಕ್ ಡಿಗ್ಗಿಂಗ್ ಆಫ್ ದಿ ಅರ್ತ್ ಅಂತ, ಅಂದ್ರೆ ಭೂಮಿನ ಅಗದ್ರಿಂದಲೇ ಗೊತ್ತಾಗಿದ್ದಂತೆ, ಇಲ್ಲಾಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಹಾಗಾದ್ರೆ ಯಾಕೆ ಭೂಮಿನ ಅಗ್ಗಕ್ಕೆ ಹೋದ್ರಲ್ಲಿ, that is for the purpose of construction of the railway track, railway line. That is after the British supremacy in India, the British governor generals or the British officers, they tried to construct the railway tracks in the present Pakistan, particularly in the Punjab and the Sindh region of Pakistan. So that railway workers, while making the tunnel ಅಂತ ಹೇಳಿ ಹೇಳ್ತೀವಲ್ಲ, ಸುರಂಗ ಕುರಿಬೇಕಾದ್ರೆ ಕೆಲವು ಪೀಸಸ್ ಆಫ್ ಯುಟೆನ್ಸಿಲ್ ಸಿಕ್ತು, ಪಡ್ಕೆ ಚೂರುಗಳು ಏನೋ ಇರ್ಬೋದು ಅಂತೇಳಿ ತೆಗೆದು ಬಿಸಾಕಿದ್ರು. ಹಿಂಗೆ ಕೊರಿಯೋಕೆ ಹೋದ್ರು, ಕೊರ್ದಂಗೆ ಹೋದಂಗೆ ದೊಡ್ಡ ದೊಡ್ಡ ಬ್ರಿಕ್ಸ್ಗಳು ಸಿಕ್ತು. ಬ್ರಿಕ್ಸ್ ಅಂತಂದ್ರೆ ಬಂಡ್ ಬ್ರಿಕ್ಸ್, ಅಂದ್ರೆ ಬೇಕ್ಡ್ ಬ್ರಿಕ್ಸ್ ಅಂತ ಹೇಳಿ ಕರಿತೀವಲ್ಲ, ಬೆಂಕಿನಲ್ಲಿ ಸುಟ್ಟಿರುವಂತ ಬ್ರಿಕ್ಸ್ಗಳು ಸಿಕ್ತು. ಅದನ್ನೇನ್ ಮಾಡಿದ್ರು, ಇಮಿಡಿಯೇಟ್ ಆಗಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ರು. ಸೊ ದಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಡ್ಯೂರಿಂಗ್ ದಟ್ ಟೈಮ್ ವಾಸ್ ಹೆಡೆಡ್ ಬೈ Sir John Marshall. So he was then the head or the president of the Archaeological Department of India. And this Sir John Marshall sent 2 Indian archaeologists to this site where the burnt bricks were discovered. And those 2 Indian archaeologists conducted the excavation and they discovered the 2 new cities. That city called, one is Harappa and another one Mohenjo-daro. So this Harappa was discovered by Dayaram Sahani. In the year 1921. Then Mohenjo-daro was discovered by R.D. Banerjee in 1922. So by the discovery of these 2 cities, Harappa and Mohenjo-daro, by Sahani and R.D. Banerjee in 1921-22, the Indus Valley civilization was came into light. Means till 1921-22 means just 100 years back. ಜಾಸ್ತಿ ವರ್ಷ ಆಗಿಲ್ಲ, ಜಸ್ಟ್ ಬರೀ 100 ವರ್ಷದ ಹಿಂದಿನ ತನಕ ನಾವೇನು ಅನ್ಕೊಂಡಿದ್ವಿ, our India was commenced from the Aryans. We thought that our Indian history was started from the Aryans. The Aryans were the original inhabitants of India. They were the original orators of India. They were the forefathers of our India. Because our culture, our civilization, our history was began from the Aryans. But by the discovery of Harappa and Mohenjo-daro, our Indian history goes back to another 5,000 years. Another 5,000 years.
ನಮಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇತ್ತು ಅಂತೇಳಿ ಗೊತ್ತಾಗಿದೆ ಇವಾಗ 1921-22. ಅಲ್ಲಿವರೆಗೆ ಏನು ಗೊತ್ತಿರಲಿಲ್ಲ. ಅಲ್ಲಿವರೆಗೆ ನಾವೇನು ಅನ್ಕೊಂಡಿದ್ವಿ, ಆರ್ಯನ್ಸನೇ ಫಸ್ಟು, ಅವರಿಂದಲೇ ನಮ್ಮ ಇಂಡಿಯನ್ ಹಿಸ್ಟ್ರಿ ಶುರುವಾಯಿತು, ನಮ್ಮ ರಿಲಿಜನ್ ಅವಾಗ್ಲಿಂದನೇ ಶುರುವಾಯಿತು, ಆರ್ಯನ್ಸು ಒರಿಜಿನಲ್ ಇಂಡಿಯನ್ಸು ಅಂತೆಲ್ಲ ಹೇಳಿ ತಿಳ್ಕೊಂಡಿದ್ವಿ. ಆದರೆ ಇದು ಗೊತ್ತಾಗ್ತಿದೆ ಅಂದ್ರೆ ಆರ್ಯನ್ಸ್ಗಿಂತ ಮುಂಚೆನೇ ಒಬ್ಬರಿದ್ರು, ಅಲ್ಲೊಂದು ಸಿವಿಲೈಸೇಷನ್ ಇತ್ತು, ಅದನ್ನೇ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅಂದ್ರೆ ನಮ್ಮ ಇಂಡಿಯನ್ ಹಿಸ್ಟ್ರಿ ಆರ್ಯನ್ಸ್ಗಿಂತ ಹಿಂದೆ 3,000-4,000-5,000 ವರ್ಷಗಳ ಹಿಂದೆನೇ ಇತ್ತು ಅನ್ನೋ ಒಂದು ಇನ್ಫಾರ್ಮೇಶನ್ ಗೊತ್ತಾಯ್ತು. ಅರ್ಥ ಆಯ್ತಲ್ವಾ? ಸೊ ಲೈಕ್ this Indus Valley civilization was discovered or came into light in the 20th century, 1921 and 22, by the effort of two Indian archaeologists, Dayaram Sahni, R.D. Banerjee, under the guidance of Sir John Marshall. They discovered Harappa and then Mohenjo-daro. By this Indus Valley civilization was came into light. ಇಲ್ಲಿ ಇವರೇ ಫಸ್ಟ್ ಅಲ್ಲ ಶುರು ಮಾಡಿದವರು, ಅದ್ರ ಕ್ರೆಡಿಟ್ ಇವ್ರಿಗೋಯ್ತು. ಆದ್ರೆ ಅದಕ್ಕೂ ಮುಂಚೆನೇ, ಅರ್ಥ ಆಯ್ತಲ್ವಾ? ಇವತ್ತೇನು ಹರಪ್ಪ ಮೊಹೆಂಜೊದಾರೋ ಇದೆಯೋ ಅದೇ ಜಾಗದಲ್ಲಿ ಇಬ್ರು ಎಕ್ಸ್ಕವೇಷನ್ ಮಾಡಿದ್ರು ಅಂತ ಹೇಳಿ ಗೊತ್ತಾಗುತ್ತೆ. ಹೇಳ್ತೀರಾ ಯಾರಂತೇಳಿ? ಇದಕ್ಕಿಂತ 100 years ಗಿಂತ ಮುಂಚೆನೇ, ಅಂದ್ರೆ 1921-22 ಅಂದ್ರೆ ಅದಕ್ಕಿಂತ 100 years ಬ್ಯಾಕ್ ಅಂತಂದ್ರೆ ಆಲ್ಮೋಸ್ಟ್ 1820s ಅಲ್ಲಿ ಇಬ್ರು ಅದೇ ಜಾಗದಲ್ಲಿ ಎಕ್ಸ್ಕವೇಷನ್ ಮಾಡಿದ್ರು. ಆದ್ರೆ ಅವ್ರಿಗೆ ಸಕ್ಸಸ್ ಆಗ್ಲಿಲ್ಲ. ಅವರು ಸಕ್ಸಸ್ ಆದ್ರೆ ಇವ್ರಿಬ್ರು ಅಷ್ಟೇನೆ, ಹಾಗಾಗಿ ಕ್ರೆಡಿಟ್ ಇವ್ರಿಗೆ ಹೋಯ್ತು. ಆದ್ರೆ ಇದಕ್ಕಿಂತ ಮುಂಚೆನೇ ಎಕ್ಸ್ಕವೇಷನ್ ಮಾಡಿದವರು ಯಾರಪ್ಪ ಅಂತಂದ್ರೆ ಒಬ್ರು ಚಾರ್ಲ್ಸ್ ನೇಪಿಯರ್ ಅಂತೇಳಿ, ಮತ್ತೆ ಇನ್ನೊಬ್ರು ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅಂತ ಹೇಳಿ. ಇವರು 1826 ಅಲ್ಲೇ ಮಾಡಿರ್ತಾರೆ, ಇವರು 1875 ಅಲ್ಲಿ ಮಾಡಿರ್ತಾರೆ. ಆದ್ರೆ ಇವರಿಬ್ರು ಸಕ್ಸಸ್ ಆಗಿರಲ್ಲ, ಆದ್ರೆ ಇವರಿಬ್ರು ಸಕ್ಸಸ್ ಆಗ್ತಾರೆ, ದಯಾರಾಮ್ ಸಾಹನಿ ಮತ್ತೆ ಆರ್ ಡಿ ಬ್ಯಾನರ್ಜಿ. ಅಂತಂದ್ರೆ ಹರಪ್ಪ ಅಂಡ್ ಮೊಹೆಂಜೊದಾರೋ, ದೇ ವರ್ ದ ಫಸ್ಟ್ 2 cities. Among those, Harappa was the first city because it was discovered in 21 itself. After 1 year, that is in 22, Mohenjo-daro was discovered. So now these Harappa and Mohenjo-daro are in Indian subcontinent, but they are not in India. They are in Pakistan now. Okay, see, this Harappa is situated on the bank of the river Ravi, one of the tributary of river Indus. And then Mohenjo-daro on the bank of the river either Sindhu or Indus. ಓಕೆ, ಮಾಂಟ್ಗೊಮೆರಿ ಡಿಸ್ಟ್ರಿಕ್ಟ್ ಅಂತ ಹೇಳಿ ಪಾಕಿಸ್ತಾನದಲ್ಲಿ ಬರುತ್ತೆ. ಆ ಮಾಂಟ್ಗೊಮೆರಿ ಡಿಸ್ಟ್ರಿಕ್ಟ್ ಅಲ್ಲಿ ರಾವಿ ನದಿ ಮತ್ತೆ ಇಂಡಸ್ ನದಿ ಬೆಳೆದ ಮೇಲೆ ಎರಡು ಬರುತ್ತೆ, ಹರಪ್ಪ ಮತ್ತೆ ಮೊಹೆಂಜೊದಾರೋ. ಸೊ ಆಫ್ಟರ್ ದಿ ಡಿಸ್ಕವರಿ ಆಫ್ ದೀಸ್ 2 cities, there was one question was arised in India according to in the mind of the historians or the archaeologists. That question was, when did this civilization was developed? ಓಕೆ, ಇತ್ತು ಅಂತ ಹೇಳಿ ಗೊತ್ತಾಯ್ತು ಇದರಿಂದಾಗಿ. ಹಾಗಾದ್ರೆ ಸಿವಿಲೈಸೇಷನ್ ಯಾವಾಗ ಅಭಿವೃದ್ಧಿ ಆಗಿತ್ತು, ಈ ಸಿವಿಲೈಸೇಷನ್ ಯಾವಾಗ ಡೆವಲಪ್ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಕ್ವಶನ್. ಆ ಕ್ವಶನ್ಗೆ ಆನ್ಸರ್ ಕಂಡುಹಿಡ್ಕೊಳ್ಳೋದಕ್ಕೆ ತುಂಬಾ ಜನ ಹಿಸ್ಟೋರಿಯನ್ಸ್ ಏನ್ ಮಾಡಿದ್ರು, ದೇ ಹ್ಯಾವ್ ಟು ಎಕ್ಸ್ಪ್ರೆಸ್ ದೇರ್ ಓನ್ ಒಪಿನಿಯನ್ ರಿಗಾರ್ಡಿಂಗ್ the period or the date of the Indus Valley civilization. See, the civilization was discovered in 1921-22, but when did this civilization was developed? ಹಾಗಾದ್ರೆ ಸಿವಿಲೈಸೇಷನ್ ಯಾವಾಗ ಡೆವಲಪ್ ಆಗಿತ್ತು, ಅದಕ್ಕೆ ತುಂಬಾ ಒಪಿನಿಯನ್ಸ್ ಡಿಫರೆನ್ಸಸ್ಗಳು ಬಂತು. ಅದರಲ್ಲಿ ಒಂದು 4-5 ಒಪಿನಿಯನ್ ಹೇಳ್ತೀನಿ, ಅದನ್ನ ಒಂಚೂರು ಕೋಟ್ ಮಾಡ್ಕೊಂಡು. ಸಿ, ದೇರ್ ವಾಸ್ 2 British archaeologists. One was Wheeler, ಮಾರ್ಟಿಲರ್ ವೀಲರ್ ಅಂತ ಹೇಳಿ ಬರ್ತಾರೆ. ಇವರು ತುಂಬಾ ಅಚೀವ್ಮೆಂಟ್ಸ್ಗಳಿದೆ. ನೀವು ಹಿಸ್ಟ್ರಿನ ಓದೋಕೆ ಶುರು ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ. Wheeler and Smith. Martiler, Wheeler and Smith says that this civilization was developed around 2500 BC till 1500 BC ಅಂತ ಹೇಳಿದ್ರು. ಅಂದ್ರೆ ಈ ಸಿವಿಲೈಸೇಷನ್ ಇದ್ದಿದ್ದು 2500 BC ಇಂದ 1500 BC ವರೆಗೆ ಇತ್ತು ಅದು ಅಂತೇಳಿ ಇವ್ರು ಹೇಳಿದ್ರು. ಹಾಗೇನೆ ಮಾರ್ಷಲ್ ಇದಲ್ಲ, ಸೇಮ್ ಮಾರ್ಷಲ್ ಅಂಡ್
R.K. Mukherjee says that between 3,250 to 2,750. ಇವರು ಹೇಳಿದ್ದೇನು 2,500 to 1,500. According to the Marshall and R.K. Mukherjee, between 3,250 to 2,750. Then M.S. Watts, he was an Indian archaeologist. Madhava Swarup Watts ಅಂತ ಹೇಳಿ ಕರೀತಾರೆ, ಸಿಂಪಲ್ ಆಗಿ M.S. Watts ಅಂತ ಹೇಳಿ ಕರೀತಾರೆ. So he says that between 3,500 BC to 2,700 BC. Then E. Mackay says that between 2,800 BC to 2,300 BC. Then D.P. Agarwal or Dharmapal Agarwal ಅಂತ ಹೇಳಿ ಕರ್ಕೋತಾರೆ. D.P. Agarwal or Dharmapal Agarwal. He says that between 2,300 BC to 1,700 BC. ಈ ರೀತಿ ಒಬ್ಬೊಬ್ರು ಒಂದೊಂದು ಒಪಿನಿಯನ್ ಕೊಟ್ಟಿದ್ದಾರೆ. ಆದ್ರೆ we don't have the unanimous opinion or single opinion regarding the exact period of the Indus Valley civilization. But what was the exact period regarding the existence of the Indus Valley civilization? ಹಾಗಾದ್ರೆ ಇದು ಒರಿಜಿನಲ್ ಯಾವುದು, ಹಾಗಾದ್ರೆ ಯಾವಾಗ ಈ ಸಿವಿಲೈಸೇಷನ್ ಇತ್ತು ಕರೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ ಅನ್ನೋದ್ರ ಬಗ್ಗೆ ಇತ್ತೀಚೆಗೆ ಒಂದು 50-60 ವರ್ಷಗಳಿಂದ ಒಂದು ಸೈಂಟಿಸ್ಟ್ಗಳೆಲ್ಲ ಒಂದು ರಿಸರ್ಚ್ ಶುರು ಮಾಡೋದು. ದಟ್ ಮೆಥಡ್ ವಾಸ್ ಯೂಸ್ ಟು ಕಾಲ್ ಇಟ್ ಆಸ್, ನಿಮ್ಮ ಸೈನ್ಸ್ ಅವ್ರಿಗೆ ಗೊತ್ತಿರುತ್ತೆ, C14 ಮೆಥಡ್, ಕಾರ್ಬನ್ ಡೇಟಿಂಗ್ ಮೆಥಡ್. ಓದಿರ್ತೀರಲ್ವಾ ಸೈನ್ಸ್ ಅಲ್ಲಿ ಕಾರ್ಬನ್ ಡೇಟಿಂಗ್ ಮೆಥಡ್. ಕಾರ್ಬನ್ ಡೇಟಿಂಗ್ ಮೆಥಡ್ ಮೀನ್ಸ್ ಏನೋ ಒಂದು ವರ್ಡ್, ಒಂದು ಥಿಂಗ್ಸ್ ಇದೆ. ಸೊ ನಮಗೆ ಗೊತ್ತಿರೋಂಗೆ ಪ್ರತಿ ಥಿಂಗ್ಸ್ ಅಲ್ಲೂ ಕೂಡ ಕಾರ್ಬನ್ ಅನ್ನೋಂಥದ್ದು ಇದ್ದೇ ಇರುತ್ತೆ, ಗೊತ್ತಾನೆ? ಆ ಥಿಂಗ್ಸ್ ಅಲ್ಲಿ ಇರೋಂಥ ಕಾರ್ಬನ್ಗೆ ಎಷ್ಟು ಇಯರ್ ಆಗಿದೆ ಅನ್ನೋದನ್ನ ಈ ಮೆಥಡ್ ಅಲ್ಲಿ ಕಂಡುಹಿಡಿಯಬಹುದು. ಅದನ್ನ C14 ಮೆಥಡ್ ಅಥವಾ ಕಾರ್ಬನ್ ಡೇಟಿಂಗ್ ಮೆಥಡ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಇದೊಂದಿದೆ, ಮಾರ್ಕರ್ ಇದೆ. ಈ ಮಾರ್ಕರ್ ಅಲ್ಲಿ ಕಾರ್ಬನ್ ಇದೆ. ಈ ಕಾರ್ಬನ್ ಎಷ್ಟು ವರ್ಷ ಆಗಿದೆ ಅಂತ ಹೇಳಿ ಕಂಡುಹಿಡಿದ್ರೆ ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ, ಗೊತ್ತಾನೆ? ಈ ಕಾರ್ಬನ್ 1 ಇಯರ್ ಆಗಿದೆ ಅಂತಂದ್ರೆ ಅದು 2019 ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಹೇಳ್ಕೊತ. ಹಂಗೇನೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮಲ್ಲಿ ಏನ್ ಮಾಡಿದ್ರು, ಡಿಗ್ಗಿಂಗ್ ಮಾಡಿದಾಗ ಕೆಲವಾರು ಥಿಂಗ್ಸ್ಗಳು ಸಿಕ್ತು. ಆ ಥಿಂಗ್ಸ್ ಅಲ್ಲಿ ಇರೋಂಥ ಕಾರ್ಬನ್ಗೆ ಎಷ್ಟು ಏಜ್ ಆಗಿದೆ ಅಂತ ಹೇಳಿ ಕಂಡಿಡಿದಾಗ ಅದು ಯಾವುದೋ ಒಂದು ಪೀರಿಯಡ್ ಅನ್ನ ತೋರಿಸ್ತು. ಅಕಾರ್ಡಿಂಗ್ ಟು ದಟ್ scientific method of carbon dating or C14 method, now the scientists, archaeologists, then the historians and the scholars, they have all expressed their unanimous opinion regarding the date of the Indus Valley civilization. According to this, the Indus Valley civilization was existed between 2900 BC till 2000 BC. ನೋಡಿ, ಇದು ಡಿಫರೆನ್ಸ್ ಆಫ್ ಒಪಿನಿಯನ್. ಅಂದ್ರೆ ಇವತ್ತು ನಾವು ಯಾವ್ದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತೀವಿ, ಸೈನ್ಸ್ ಬೇಸ್ಡ್ ಎಕ್ಸಾಕ್ಟ್ ಪ್ರೂಫ್ ಏನ್ ಕೊಟ್ರೋ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿ ಹೇಳ್ತೀವಿ. ಅಕಾರ್ಡಿಂಗ್ ಟು ದಟ್ ಏನ್ ಹೇಳ್ತೀವಿ, ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ಎಕ್ಸಿಸ್ಟೆಡ್ ಬಿಟ್ವೀನ್ 2900 BC to 2000 BC. ನಾನು ಅದನ್ನೇ ಹೇಳಿ, ಅದೇನಿದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಯಾವಾಗ ಕಮೆನ್ಸ್ ಆಯಿತು ಅಂತಂದ್ರೆ ದಟ್ ಈಸ್ ಫ್ರಮ್ 2900 BC. ಈ ಟೈಮಲ್ಲಿ ಇತ್ತು. ಈ ಟೈಮಲ್ಲಿ ಅಂತಂದ್ರೆ ಇಲ್ಲಿಗೆ ಎಷ್ಟು ವರ್ಷ ಆಯಿತು? ಫಾರ್ ಆಲ್ಮೋಸ್ಟ್ 6,000 years. Sorry, almost 4-5,000 years. ಗೊತ್ತಾನೆ? 5,000 years ಇಂದ ಸಿವಿಲೈಸೇಷನ್ ಇತ್ತು. ಅಂದ್ರೆ ಅಲ್ಲಿಂದಲೇ ನಮ್ಮ ಇಂಡಿಯನ್ ಹಿಸ್ಟ್ರಿ, ನಮ್ಮ ಇಂಡಿಯನ್ ಕಲ್ಚರ್, ಇಂಡಿಯನ್ ಸಿವಿಲೈಸೇಷನ್ ಎಲ್ಲ ಅಲ್ಲಿಂದಲೇ ಶುರು. ಓಕೆ, ಅದು ಶುರುವಾಯಿತು, ಅದಿತ್ತು ಅಂತೇಳಿ ನಮ್ಗೆ ಗೊತ್ತಾಗಿದೆ ಯಾವಾಗ? 1921-22. ಅಲ್ಲಿವರೆಗೂ ನಾವೇನು ತಿಳ್ಕೊಂಡಿದ್ವಿ? ಆರ್ಯನ್ಸ್ were the creators of our India, the creators of our history, they were the founders of Hindu religion ಅಂತ ಅಂದ್ಕೊಂಡಿದ್ವಿ. ಆದರೆ ಆರ್ಯನ್ಸ್ ಗಿಂತ ಹಿಂದೆನೇ ಯಾವ್ದಿದ್ದು? ಓಕೆ, ಸೊ ಹೂ ಆರ್ ದ ಕ್ರಿಯೇಟರ್ಸ್ ಆರ್ ಹೂ ಆರ್ ದ ಫೌಂಡರ್ಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್? ಇನ್ ಸಿಂಪಲ್,
Who are the original inhabitants of India? Who are the original inhabitants of India? ಭಾರತದ ನಿಜವಾದ ಮೂಲ ನಿವಾಸಿಗಳು ಯಾರು? ನಾವೆಲ್ಲ ಯಾರು? ಎಲ್ಲ ಇಂಡಿಯನ್ಸ್ ತಾನೆ. ನಾವೆಲ್ಲ ಯಾರು? ಯಾವ ಜನಾಂಗದವರು? ನಾವೆಲ್ಲ ಯಾವ ಜನಾಂಗದವರು? ನೋಡಿ, ಇಂಡಿಯನ್ಸ್ ನಾವು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಇಂಡಿಯನ್ ಹಿಸ್ಟ್ರಿ ಓದಕ್ ಕೊಟ್ಬಿಟ್ಟಿದ್ವಿ. ಯಾರು ನಾವೆಲ್ಲ? ಹಿಂದೂಸ್ ಅಂತೇಳಿ ಅದು ರಿಲಿಜನ್ ಬೇಸ್ಡ್ ಆಗಿ ಗುರ್ತಿಸ್ಕೊತೀವಿ ಅಷ್ಟೇನೆ. ಆದ್ರೆ ಹ್ಯೂಮನ್ ರೇಸಸ್ ಅಂತ ಹೇಳಿ ನೀವು ಓದ್ತೀರಾ ಅಲ್ವಾ? ಓದ್ತಿರೋ ತಾನೆ? ಸೈನ್ಸ್ ಅಲ್ಲಿ ಕೂಡ ಬಂದ್ಬಿಡುತ್ತದು. ಪ್ರೋಟೋ ಆಸ್ಟ್ರಲಾಯ್ಡ್, ಮಂಗೋಲಾಯ್ಡ್, ಆಲ್ಫಾನಾಯ್ಡ್, ದೆನ್ ಏನೇನೋ ಬಂದ್ಬಿಡುತ್ತೆ. ಗೊತ್ತಾನೆ ಬರುತ್ತೆ ತಾನೆ? ಓದಿದ್ದೀರಾ? ಸುಮೇರಿಯನ್ಸ್ ಅಂತ ಹೇಳಿ ಓದ್ತೀರಾ, ಕಾಕಾಸಾಯ್ಡ್ ಅಂತ ಹೇಳಿ ಓದ್ತೀವಿ, ಆಸ್ಟ್ರಲಾಯ್ಡ್ ಅಂತ ಹೇಳಿ ಓದ್ತೀವಿ, ಮತ್ತೆ ನೀಗ್ರಾಯ್ಡ್ ಅಂತ ಹೇಳಿ ತುಂಬಾ ಹ್ಯೂಮನ್ ರೇಸಸ್ ಬಂದ್ಬಿಡುತ್ತೆ. ಇದ್ರಲ್ಲಿ ನಾವು ಯಾವ ರೇಸಿಗೆ ಸೇರಿದವರು? ಇಂಡಿಯನ್ಸ್ ಯಾವ ರೇಸಿಗೆ ಸೇರಿದ್ರು? ಹಾಗಾದ್ರೆ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಕ್ರಿಯೇಟ್ ಮಾಡಿದವರು, ಅಂದ್ರೆ ಫೌಂಡ್ ಮಾಡಿದವರು, ಸ್ಥಾಪನೆ ಮಾಡಿದವರು ಯಾವ ರೇಸಿನ ಜನ? ನೋಡಿ, ಬೇಸಿಕ್ ಕ್ವಶನ್. ಯಾವ ರೇಸಿಗೆ ಸೇರಿದವರು? ಇದಕ್ಕೂ ಅಷ್ಟೇನೆ ತುಂಬಾ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದ್ಬಿಡುತ್ತೆ. ಒಬ್ರು ರಂಗನಾಥ್ ರಾವ್ ಅಂತೇಳಿ ಬರ್ತಾರೆ, ರಂಗನಾಥ್ ರಾವ್ ಅಂತೇಳಿ. he says that the Indus Valley people belongs to multiracial people ಅಂತ ಹೇಳಿ ಹೇಳ್ತಾರೆ. ಮಲ್ಟಿರೇಷಿಯಲ್ ಅಂದ್ರೆ ಒಂದು ಜನಾಂಗಕ್ಕೆ ಸೇರಿದವರಲ್ಲ, ಡಿಫ್ರೆಂಟ್ ಜನಾಂಗಕ್ಕೆ ಸೇರಿದವರು ಅಂತ ಹೇಳಿ ಹೇಳ್ಬಿಡ್ತಾರೆ. ಓಕೆ, ಇನ್ನೊಬ್ರು ಬರ್ತಾರೆ, B.S. ಗುಹಾ ಅಂತ ಹೇಳಿ, ಇಂಡಿಯನ್ ಡಾಕ್ಟರ್ B.S. ಗುಹಾ. he says that the Indians are the Indus Valley people belongs to proto-australoid, alphanoid and then mongoloid ಅಂತ ಹೇಳಿ ಹೇಳ್ಬಿಡ್ತಾರೆ. ಆದ್ರೆ ದಿಸ್ ಮ್ಯಾನ್ ಬರ್ದದ್ದು ಮಾರ್ಟಿಲರ್ ವೀಲರ್ says that the Indians are originally belongs to Dravida race. Dravida race. The same Dravidas were the founders of Indus Valley people. Until then, we had the knowledge only about the Aryans. For a kind information, Aryans were not the Indians. They were the foreigners. They were from one foreign country. Where did they were from? From where did the Aryans came to India? That is Central Asia. Central Asia means the present Iraq and Iran, particularly Iran. ಅರ್ಥ ಆಯ್ತಲ್ವಾ? ಅವ್ರು ಇರಾನ್ ಅವರು ಸೆಂಟ್ರಲ್ ಏಷ್ಯಾದಿಂದ ವಲಸೆ ಬಂದ್ರು, ಊಟಕ್ಕೋಸ್ಕರ ಊಟ ಹುಡ್ಕೊಂಡು ಬಂದ್ರು. ನಾವೇನು ಅನ್ಕೊಂಡಿದ್ವಿ ಅವರೇ ಇಂಡಿಯನ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಇಂಡಿಯನ್ಸ್ ಅವರಲ್ಲ, ಅವ್ರಿಗಿಂತ ಮುಂಚೆ ಇದ್ದವ್ರು ಯಾರು? ಇಂಡಸ್ ವ್ಯಾಲಿ ಪೀಪಲ್. ಇಂಡಸ್ ವ್ಯಾಲಿ ಪೀಪಲ್ ಅಂದ್ರೆ ಯಾರು? ದಟ್ ಈಸ್ Dravidas. So these Dravidas are the original inhabitants of India. Means we are all Dravidas. We are the original Indians. Got it? Now these Dravida people are settled down in southern part of India, not the northern part. Maximum number of the people in North India, they were the Aryan race, Aryan blood. But the South Indians has Dravida blood. ನಮ್ಮಲ್ಲಿರೋದು ನಮ್ಮ ಸೌತ್ ಇಂಡಿಯನ್ಸ್ ನೋಡಿ, ನಾರ್ತ್ ಇಂಡಿಯನ್ಸ್ ಮತ್ತೆ ಸೌತ್ ಇಂಡಿಯನ್ಸ್ಗೂ ನಾವು ಕಂಪೇರ್ ಮಾಡಿ ನೋಡಿದ್ರೆ ಬಿಹೇವಿಯರಲ್ಲೇ ಗೊತ್ತಾಗ್ಬಿಡುತ್ತೆ. ಅವ್ರ ಕಲರು, ಅವ್ರ ಆಟಿಟ್ಯೂಡ್, ಅವ್ರ ನೇಚರು, ಅವ್ರ ಫುಡ್ ಹ್ಯಾಬಿಟ್ಸು, ಅವ್ರ ಡ್ರೆಸ್ ಸೆನ್ಸು, ಅವರಲ್ಲಿರೋಂಥ ಕಲ್ಚರ್ಗೂ ನಮ್ಮಲ್ಲಿರೋಂಥ ಕಲ್ಚರ್ಗೂ ಸುಮ್ಮನೆ ಹೆಂಗೆ ನೋಡ್ತಾ ನೋಡ್ತಾ ಕಂಪ್ಯಾರಿಸನ್ ಮಾಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾನೆ? ಹೌದಲ್ವ? ಅವ್ರು ಸಿಕ್ಕಾಬಡೆ ಆರೋಗ್ಯ ನಾರ್ತ್ ಇಂಡಿಯನ್ಸ್. ಆದರೆ ಸೌತ್ ಇಂಡಿಯನ್ಸ್ ಸ್ವಲ್ಪ ಸಾಫ್ಟ್ ನೇಚರ್, ಸೆಂಟಿಮೆಂಟ್ ಜಾಸ್ತಿ. ಬಟ್ ನಾರ್ತ್ ಇಂಡಿಯನ್ಸ್ ಇಲ್ಲ. ಯಾಕಂದ್ರೆ ಅವರಲ್ಲಿರೋದು ಫಾರಿನ್ ಬ್ಲಡ್ ಆರ್ಯನ್ಸ್, ನಮ್ಮಲ್ಲಿರೋದು ಒರಿಜಿನಲ್ ಇಂಡಿಯನ್ ಬ್ಲಡ್. ಯಾವ್ದಪ್ಪ ಅಂತಂದ್ರೆ ದ್ರಾವಿಡ. ಅದ್ರಲ್ಲೂ ಒರಿಜಿನಲ್ ದ್ರಾವಿಡಾಸ್ ಯಾರು ಗೊತ್ತಾ? ದಟ್ ಈಸ್ ತಮಿಳಿಯನ್ಸ್. ದೇ ಆರ್ ದ ಒರಿಜಿನಲ್ ಇಂಡಿಯನ್ಸ್. ದೇ ಆರ್ ದ ಒರಿಜಿನಲ್ ದ್ರಾವಿಡ ಪೀಪಲ್. ಅದಕ್ಕೆ ನೋಡಿ, ತಮಿಳಿಯನ್ಸ್ ಕಲ್ಚರ್ ಇರ್ಬೋದು, ಅದಕ್ಕೆ ಎಲ್ಲ ಇಡೀ ಇಂಡಿಯಾದಲ್ಲಿ ಇರೋರಿಗೆಲ್ಲ ಎಂಟೈರ್ಲಿ ಡಿಫ್ರೆಂಟ್ ಅವರು. ಅದೇ ನಮ್ಮ ನಿಜವಾದಂಥ ಇಂಡಿಯನ್ ಬ್ಲಡ್. ಅದೇ ಹೇಳ್ತೀನಿ ಯಾಕೆ ಹಿಂಗೆ ನಾರ್ತ್ ಇಂಡಿಯಾದಲ್ಲಿ ಆರ್ಯನ್ಸ್ ಅದು, ಸೌತ್ ಇಂಡಿಯಾದಲ್ಲಿ ದ್ರಾವಿಡಾಸ್ ಬಂದರು ಅಂತೇಳಿ ನೆಕ್ಸ್ಟ್ ಚಾಪ್ಟರ್ ಬಂದಾಗ ಗೊತ್ತಾಗುತ್ತೆ. ಸೊ ಇದಿಷ್ಟು ಒಂದು ರೀತಿ ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಇಂಡಸ್ ವ್ಯಾಲಿ civilization. So the discovery of Harappa and then Mohenjo-daro. After that, the archaeological department sent so many
archaeologists to conduct the research. In the beginning, Sahani and R.D. Banerjee conducted the research. They discovered the 2 cities. After that, so many excavations were conducted and they discovered the large number of the cities. Not 1 or 2, they discovered more than 100 cities. ನಾವೇನು ಅನ್ಕೋತೀವಿ, ಬರೀ 2 ಅಂತ ಅನ್ಕೋತೀವಿ. ಬರೀ 2 ಅಲ್ಲ, 100ಗಿಂತ ಜಾಸ್ತಿ ಸಿಟೀಸ್ ಇದೆ. ಅಂದ್ರೆ ನಾನು ಹೇಳಂದಲ್ಲ, ನಾರ್ತ್ ಅಲ್ಲಿ ಕಾಶ್ಮೀರ್ ಅವ್ರಿಗೆ, ಸೌತ್ ಅಲ್ಲಿ ಮಹಾರಾಷ್ಟ್ರದವ್ರಿಗೆ, ಈಸ್ಟ್ ಅಲ್ಲಿ UP ಅವ್ರಿಗೆ, ಮತ್ತೆ ವೆಸ್ಟ್ ಬಂದ್ರೆ ಆಲ್ಮೋಸ್ಟ್ ಇರಾನ್ ಬಾರ್ಡರ್ ಬರುತ್ತಲ್ಲ, ಇರಾನ್ ಬಾರ್ಡರ್ ನೀವು ಕೇಳಿರ್ಬೋದು. ಯಾವುದೋ ಗ್ವಾದಾರ್ ಅಂತೇಳಿ ಬರುತ್ತಲ್ಲ, ಒಂದು ಏನದು ಸೀ ಪೋರ್ಟ್. ನಮ್ಮ ಇಂಡಿಯಾಗೂ ಮತ್ತೆ ಪಾಕಿಸ್ತಾನಕ್ಕೂ ಏನೋ ಕಿರಿಕಾಗಿ ಅದಕ್ಕೆ ಅಗೇನ್ಸ್ಟ್ ಆಗಿ ಏನೋ ಚಾಬಾರ್ ಅಂತೇಳಿ ಒಂದು ಪೋರ್ಟ್ ಡೆವಲಪ್ ಮಾಡ್ಕೊಂಡು ಹೋಗೋದು, ಆ ಗ್ವಾದಾರ್ವರೆಗೂ ಕೂಡ ಹೋಗುತ್ತೆ. ಅರ್ಥ ಆಯ್ತಲ್ವ? ಅಂದ್ರೆ ಇಷ್ಟೊಂದೆಲ್ಲ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗಿದೆ ಯಾವಾಗ ಅಂತಂದ್ರೆ ಆಫ್ಟರ್ ಕಂಡಕ್ಟಿಂಗ್ ದಿ ಎಕ್ಸ್ಕವೇಷನ್ಸ್. ಸೊ ಇನ್ ದೀಸ್ ಎಕ್ಸ್ಕವೇಷನ್ ದೇ ಡಿಸ್ಕವರ್ಡ್ ದಿ ಸೋ ಮೆನಿ ಸಿಟೀಸ್. ಓಕೆ ನೋಡಿ, ಫಸ್ಟ್ ಯಾವುದು ಹರಪ್ಪ ಡಿಸ್ಕವರ್ ಮಾಡೋದು ಅಂದ್ರೆ ಮೊಹೆಂಜೋದಾರೋ. ಇದ್ರ ಬಗ್ಗೆ ಒಂಚೂರು ಹೇಳ್ಬೇಕು. ಮೊಹೆಂಜೋದಾರೋ ಬಗ್ಗೆ. ಮೊಹೆಂಜೋದಾರೋ ಈಸ್ ಆನ್ ದಿ ಬ್ಯಾಂಕ್ ಆಫ್ ದಿ ರಿವರ್ Indus. It is in the Sindh province of Pakistan. Sindh province. Sindh ಅಂತೇಳಿ ಒಂದು ಪ್ರಾವಿನ್ಸ್ ಬರುತ್ತೆ. ಪಂಜಾಬ್ ಅಂಡ್ ಸಿಂಧ್ ಅಂತೇಳಿ ಪಾಕಿಸ್ತಾನದಲ್ಲಿ ಸಿಂಧ್ ಪ್ರಾವಿನ್ಸ್ ಅಲ್ಲಿ ಬರೋದು. ಸೊ ಇನ್ ದಟ್ ಸಿಂಧ್ ಪ್ರಾವಿನ್ಸ್ ದ ಪೀಪಲ್ ದೇ ಯೂಸ್ ಟು ಸ್ಪೋಕ್ ಒನ್ local language, that is Sindhi language. Sindhi language. So according to that Sindhi language, the meaning of Mohenjo-daro is the mound of dead ಅಂತೇಳಿ ಕರೀತಾರೆ. ಅಂದ್ರೆ ಸತ್ತವರ ದಿಬ್ಬ, ಸತ್ತವರ ಗುಡ್ಡ ಅಂತಾನು ಕೂಡ ಕರೀತಾರೆ. ಸತ್ತವರ ದಿಬ್ಬ, ಸತ್ತವರ ಗುಡ್ಡ ಅನ್ನೋ ಒಂದು ಮೀನಿಂಗ್ ಕೊಡೋದು ಯಾವ್ದಪ್ಪ ಅಂತಂದ್ರೆ ಮೊಹೆಂಜೋದಾರೋ. ಸೊ ಫಸ್ಟ್ ಹರಪ್ಪ, ಮೊಹೆಂಜೋದಾರೋ ಅಂಡ್ ದೆನ್ सूत्का जेंडर, चान्होदारो, कोट डिजी. सुम्मने तिಳ್ಕೊಂಡಿರಿ, ಇಲ್ಲ ಬೇಕಂತಂದ್ರೆ ಬರ್ಕೊಳ್ಳಿ. कोट डिजी, गनवेरी बाल, बालाकोट, आमरी, आलिमुराद, Aladin. The speciality in Buddha. Now these are all in Pakistan. Okay, all these places are in Pakistan. ಇದರಲ್ಲೂ 4-5 ಯಾವಾಗ ಡಿಸ್ಕವರ್ ಮಾಡಿದ್ರು, ಯಾರು ಡಿಸ್ಕವರ್ ಮಾಡಿದ್ರು, ಮತ್ತೆ ಅದು ಎಲ್ಲೆಲ್ಲಿದೆ ಅಂತ ಹೇಳಿ ಒಂಚೂರು ಹೇಳ್ತೀನಿ. ಅದೊಂದು ಟೇಬಲ್ ಸಾಧ್ಯ ಆದರೆ ಬರ್ಕೊಳ್ಳಿ, ಬೇಕಂತಂದ್ರೆ ಬರ್ಕೊಳ್ಳಿ, ಇಲ್ಲ ಅಂತಂದ್ರೆ ಬಿಟ್ಬಿಡಿ. ಯಾಕಂತಂದ್ರೆ ಏನಾದರೂ ಡಿಸ್ಕವರಿ ಬಗ್ಗೆ ಕೇಳಿದ್ರೆ 2 ಮಾತ್ರ ಗೊತ್ತಿರುತ್ತೆ, ಮಿಕ್ಕಿರೋದು ಗೊತ್ತಿರೋಲ್ಲ. ತುಂಬ ಏನು ಬೇಡ, 4-5 ಮಾತ್ರ ಇದು ಮಾಡ್ಕೊಡ್ತೀನಿ. ಹರಪ್ಪ ಮೊಹೆಂಜೋದಾರೋ ಗೊತ್ತಿದೆ. Sutka Jender. It was discovered by Osteen in the year 1927. It is on the bank of the river Sindhu. Then Chanhodaro discovered by N.G. Majumdar in the year 1931. Same on the bank of the river Sindhu. Then Kot Diji, F.A. Khan in the year 1955 on the bank of the river Sindhu. See, particularly these 4 major cities, Mohenjo-daro, Sutka Jender, then Chanhodaro, Kot Diji, they are situated on the bank of the river Sindhu. Sindhu ನದಿ ದಡದ ಮೇಲೆ ಬರ್ತವೆ 4 ಪರ್ಟಿಕ್ಯುಲರ್ ಮೇಜರ್ ಆಗಿ. ಮೊಹೆಂಜೋದಾರೋ, ಸೂತ್ಕ ಜೆಂಡರ್, ಚಾನ್ಹೋದಾರೋ, ಕೋಟ್ ಡಿಜಿ. ಸಾಕಿದಿಷ್ಟು, ಇನ್ನು ಮಿಕ್ಕಿರೋದೇನು ಬೇಡ. ಇದು ಗೊತ್ತಿರ್ಬೋದು ನಿಮ್ಗೆ ಒಂಚೂರು. ಬಾಲಾಕೋಟ್ ಇವತ್ತು POK ನಲ್ಲಿದೆ ಗೊತ್ತಲ್ವಾ? ನಮ್ದು ಏರ್ ಸ್ಟ್ರೈಕ್ ಎಲ್ಲ ನಡೀತಲ್ಲ ಪಾಕಿಸ್ತಾನ ಮೇಲೆ, ಸೇಮ್ ಬಾಲಾಕೋಟ್ ಅದು. ಇದ್ರ ಜೊತೆಗೆ ನಮ್ಮ ಇಂಡಿಯಾದಲ್ಲೂ ಕೂಡ ಮೇಜರ್ ಇದ್ದಾವೆ. ಯಾವುದಪ್ಪ ಅಂತಂದ್ರೆ ನೀವು ಕೇಳಿರ್ಬೋದು, ಯಾರಿದು? ಲೋತಾಲ್. ಸುಕ್ರೋತ, ಧೋಲವೀರ,
ರಂಗ್ಪುರ್, ನಾಗೇಶ್ವರ್. ಮೇಜರ್ ಆಗಿ ಇವುಗಳ ಬಗ್ಗೆ ಕೇಳ್ತಾರೆ. ಹೇಗಪ್ಪ ಅಂತಂದ್ರೆ ಇಂಡಿಯಾದಲ್ಲಿರೋದು, ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ಇದೆ ಅಂತಂದ್ರೆ ದಟ್ ಈಸ್ ಇನ್ ದ ಸ್ಟೇಟ್ ಆಫ್ ಗುಜರಾತ್. ಓಕೆ, ಲೋಥಾಲ್, ಸುಕ್ರೋತ, ಧೋಲವೀರ, ರಂಗ್ಪುರ್ ಅಂಡ್ ನಾಗೇಶ್ವರ್. See, this Lothal city was discovered by S.R. Rao in the year 1956. This Lothal city now is in Gujarat on the bank of the river Sabaramati, and then Bhogwas ಅಂತ ಹೇಳ್ತಾರೆ. ಸಬರಮತಿ ಅಂಡ್ ಭೋಗ್ವಾಸ್, ಈ ಎರಡು ನದಿಗಳ ದಡದ ಮೇಲೆ ಬರುವಂಥದ್ದು ದ ಸಿಟಿ ಆಫ್ ಲೋಥಾಲ್. ಅಂಡ್ ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್, ದಿಸ್ ಸಿಟಿ ಆಫ್ ಲೋಥಾಲ್ ಇಸ್ ಆಲ್ಸೋ ಕಾಲ್ಡ್ ಇಟ್ ಆಸ್ ಹಾರ್ಬರ್ ಸಿಟಿ ಆರ್ ದ ಪೋರ್ಟ್ ಸಿಟಿ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಬಂದರು ನಗರ ಅಥವಾ ಹಡಗು ಕಟ್ಟೆ ನಗರ ಅಂತ ಹೇಳಿ ಹಾರ್ಬರ್ ಸಿಟಿ, ಪೋರ್ಟ್ ಸಿಟಿ ಆರ್ ದಿ ಡಕ್ ಯಾರ್ಡ್ ಅಂತಲೂ ಕೂಡ ಕರ್ಕೋತೀವಿ. ಡಕ್ ಯಾರ್ಡ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. And now the same city of Lothal is also called it as the Manchester of Indus Valley civilization. Manchester means one of the leading business or the trading center in England, especially in the entire European, modern Europe. Just like that Manchester, the city of Lothal was also considered as one of the important, the foreign trading center developed during the time of Indus Valley civilization. ಮ್ಯಾಂಚೆಸ್ಟರ್ ಸಿಟಿ ಹೆಂಗ್ ಡೆವಲಪ್ ಆಗಿತ್ತು ಟ್ರೇಡ್ ಅಲ್ಲಿ, ಹಂಗೇನೆ ಲೋಥಾಲು ಕೂಡ ಡೆವಲಪ್ ಆಗಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಅದನ್ನ ಮ್ಯಾಂಚೆಸ್ಟರ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳಿ ಕರ್ಕೋತೀವಿ ಲೋಥಾಲನ್ನ. ಇಲ್ಲ ಅಂತಂದ್ರೆ ಡಕ್ ಯಾರ್ಡ್ ಅಂತ ಹೇಳಿ ಕರ್ಕೋತೀವಿ, ಫಾರಿನ್ ಟ್ರೇಡಿಂಗ್ ಸೆಂಟರ್, ಇಲ್ಲ ಅಂತಂದ್ರೆ ಬಿಸ್ನೆಸ್ ಸೆಂಟರ್, ಇಲ್ಲ ಅಂತಂದ್ರೆ ಹಾರ್ಬರ್ ಸಿಟಿ, ಪೋರ್ಟ್ ಸಿಟಿ, ಏನ್ ಬೇಕಾದ್ರೂ ಕರೀತಾರೆ. ಆದ್ರೆ ಇದ್ರ ಮೇಲೆ ಅಂತೂ ಕೇಳಿದ್ರೆ ಜಾಸ್ತಿ ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ ಲೋಥಾಲ್ ಮೇಲೆ. ಹಾಗೇನೆ ಸುಕ್ರೋತ್ಗ, J.P. Joshi in the year 1972. Then Dholavira, R.S. Bisht in the year 1991-92. ಇದ್ರ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ಸಿವಿಲ್ ಸರ್ವಿಸ್ ಅಲ್ಲಿ. ಧೋಲವೀರ ಬಗ್ಗೆ, ಧೋಲವೀರ ಯಾಕಂತಂದ್ರೆ most of the cities, for kind information, in the Indus Valley civilization there were no any villages. Just keep it in mind. There were no any villages. All these were the towns and cities. Means the Indus people, that is the Dravidas, they adopted the city culture or the urban culture. And for a kind information, this Indus Valley civilization was the first urban civilization in the entire world. Because the people of the Indus Valley civilization, they lived only in towns and cities, but not in villages. ಅರ್ಥ ಆಯ್ತಲ್ಲ, ಈ ಸಿವಿಲೈಸೇಷನ್ಸ್ಗಳು ಬೇರೆ ಓದ್ತೀರಾ, ಯಾವುದೋ ಈಜಿಪ್ಟ್ ಇರ್ಬೋದು, ಮೆಸೊಪೊಟೇಮಿಯಾ ಇರ್ಬೋದು, ಚೀನಾ ಇರ್ಬೋದು, ಅರೇಬಿಯಾ ಇರ್ಬೋದು, ಇಲ್ಲಾಂದ್ರೆ ಇನ್ನೊಂದು ಬರುತ್ತೆ ಸುಮೇರಿಯನ್ ಸಿವಿಲೈಸೇಷನ್, ತುಂಬಾ ಬರ್ತವೆ. ಸುಮೇರಿಯನ್, ಅಕ್ಕಾಡಿಯನ್ ಅಂತ ಹೇಳಿ, ಮತ್ತೆ ಮಾಯಾ ಸಿವಿಲೈಸೇಷನ್, ಇನ್ಕಾ ಸಿವಿಲೈಸೇಷನ್. ದೇರ್ ಆರ್ ಟೋಟಲ್ ನಿಯರ್ಲಿ 26 civilizations in the world. But when compared to other civilization, our Indus Valley civilization was entirely different, and also it has a special feature because it was the first urban civilization in the world. ಅಂದ್ರೆ ಎಲ್ಲರೂ ಹಳ್ಳಿನಲ್ಲಿ ವಾಸ ಮಾಡ್ತಿದ್ರೆ, ನಮ್ಮ ಇಂಡಿಯನ್ಸ್ ಮಾತ್ರ ಫಸ್ಟ್ ವಾಸ ಮಾಡಿದ್ದೀವಿ ದೊಡ್ಡ ದೊಡ್ಡ ಸಿಟಿಗಳು ಕಟ್ಕೊಂಡು ಸಿಟಿಗಳಲ್ಲೇ ವಾಸ ಮಾಡೋದು. ಹಾಗಾಗಿ ಇವೆಲ್ಲ ಇದಾವಲ್ಲ, ಇವೆಲ್ಲ ಹಳ್ಳಿ ಹೆಸರುಗಳಲ್ಲ, ಇವೆಲ್ಲ ಏನಿವೋ ದೊಡ್ಡ ದೊಡ್ಡ ಸಿಟಿ ನೇಮ್ಗಳು. ಈ ಸಿಟಿಗಳಲ್ಲಿ ವಿಚ್ ವಾಸ್ ದ ಬಿಗ್ಗೆಸ್ಟ್ ಇಂಡಸ್ ವ್ಯಾಲಿ ಸಿಟಿ? Which was the biggest Indus Valley city? See, till 10 years back, it was considered as Mohenjo-daro was the biggest. But now, according to the report of Archaeological Survey of India, ASI, there is another city which is more bigger than that of the Mohenjo-daro. Which was that city? Now it is in Haryana state. That is Rakhigari ಅಂತ ಹೇಳಿ ಬರುತ್ತೆ. ರಾಖಿಗರಿ ಅದು ಹೇಳ್ತೀನಿ, ಬರೀತೀನಿ. ರಾಖಿಗರಿ ಅನ್ನೋದು ಇಡೀ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಿಗ್ಗೆಸ್ಟ್, ಇಡೀ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ. ಆದ್ರೆ ಒಂದು ಕ್ವಶನ್ ಕೇಳ್ತಾರೆ ಪರ್ಟಿಕ್ಯುಲರ್ ಆಗಿ, ಏನಪ್ಪ ಅಂತಂದ್ರೆ ವಿಚ್ ವಾಸ್ ದ ಬಿಗ್ಗೆಸ್ಟ್ ಇಂಡಸ್ ವ್ಯಾಲಿ ಸಿಟಿ ಇನ್ ಗುಜರಾತ್ ಸ್ಟೇಟ್ ಅಂತ ಹೇಳಿ ಕೇಳ್ತಾರೆ. ಪರ್ಟಿಕ್ಯುಲರ್ ಆಗಿ ಗುಜರಾತ್ ಅಲ್ಲಿ ಕೇಳ್ತಾರೆ. ಯಾವ್ದಪ್ಪ ಅಂದ್ರೆ ಧೋಲವೀರ. ಧೋಲವೀರ
was the biggest Indus Valley city in Gujarat region or Saurashtra region. ಗುಜರಾತ್ಗೆ ಸೌರಾಷ್ಟ್ರ ಅಂತಾನೂ ಕೂಡ ಕರೀತಾರೆ. ಓಕೆ, ಅದು ಬಿಗ್ಗೆಸ್ಟ್ ಧೋಲವೀರ. ನೆಕ್ಸ್ಟ್ ರಂಗ್ಪುರ್. N.G. Majumdar in the year 1953. And this Rangpur is particularly on the bank of the river Meedar ಅಂತ ಹೇಳ್ತಾರೆ. ಮೀದಾರ್ ಪರ್ಟಿಕ್ಯುಲರ್ ಈ ಥರದ ಒಂಚೂರು ನೋಡ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಈ ಸಿಟಿಗಳಲ್ಲಿ ಕೆಲವು ಸಿಟಿಗಳಲ್ಲಿ ಒಂದು ಕೆಲವರು ಪರ್ಟಿಕ್ಯುಲರ್ ಆಗಿ ಮೆಟೀರಿಯಲ್ಗಳು ಸಿಗುತ್ತೆ, ಅದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಅಪಿಯರ್ ಆಗುತ್ತೆ. ಅಂದರೆ ಯಾವುದೋ ಒಂದು ಮೆಟೀರಿಯಲ್ ಕೊಟ್ಬಿಟ್ಟು ಆ ಮೆಟೀರಿಯಲ್ ಯಾವ ಸಿಟಿನಲ್ಲಿ ಡಿಸ್ಕವರ್ ಆಯಿತು ಅಂತೇಳಿ ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ. ಅದು ಸಾಧ್ಯ ಆದರೆ ಹೇಳ್ತೀನಿ, ಇಲ್ಲಾಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇದು ತುಂಬ ಇಂಪಾರ್ಟೆಂಟ್, ಅಂದರೆ ಯಾರು ಯಾವಾಗ ಡಿಸ್ಕವರ್ ಮಾಡೋದು. ಅದೇ ರೀತಿ ಇನ್ನು ಕೆಲವು ರೀಜನ್ಸ್ಗಳು ಬರುತ್ತೆ, ಪರ್ಟಿಕ್ಯುಲರ್ಲಿ ದ ಸಿಟಿ ಆಫ್ ರೂಪಾರ್, ದೆನ್ ನಾ ಹೇಳಿದ್ನಲ್ಲ ರಾಖಿ ಗರಿ, ದೆನ್ ಬನ್ವಾಲಿ, ದ ಸಿಟಿ ಆಫ್ ಬನ್ವಾಲಿ, then the city of Mitathal. For a kind of information, all these cities now are in Punjab region of India, Punjab and Haryana. ಇವೆಲ್ಲ ಬರೋದು ನೋಡಿ, ಇದೆಲ್ಲ ಪಾಕಿಸ್ತಾನದಲ್ಲಿ ಬರುತ್ತೆ. ಪರ್ಟಿಕ್ಯುಲರ್ ಆಗಿ ಗುಜರಾತಲ್ಲಿ 5 ಮೇಜರ್ ಬರುತ್ತೆ. ಗುಜರಾತಲ್ಲಿ ಬರೋದಿದೆ 5, ಮತ್ತೆ 4 ಪಂಜಾಬ್ ಮತ್ತೆ ಹರಿಯಾಣದಲ್ಲಿ ಬರುತ್ತೆ. ಅದರಲ್ಲಿ ದ ಸಿಟಿ ಆಫ್ ರೂಪಾ ಡಿಸ್ಕವರ್ಡ್ ಬೈ ವೈಡಿ Sharma in the year 1953, and this Rupa on the bank of the river Sutlej ನದಿ ಅಂತ ಹೇಳ್ತೀವಲ್ಲ, ಸಟ್ಲೇಜ್ ನದಿ ದಡ ಮೇಲೆ ಬರುತ್ತೆ. This Rakhi Gari discovered by Surajban and then Bhagwan Das in the year 1999 and 2000. That is recently, and moreover this Rakhi Gari was the recently discovered Indus Valley city. ಇತ್ತೀಚೆಗೆ ರೀಸೆಂಟ್ ಆಗಿ ಸಿಕ್ಕಿರೋದು ಯಾವ್ದಪ್ಪ ಅಂತಂದ್ರೆ ಇದೇ ರಾಖಿ ಗರಿ. ಅಂಡ್ ದಿಸ್ ರಾಖಿ ಗರಿ ಇಸ್ ದ ಬಿಗ್ಗೆಸ್ಟ್ ಅಮಾಂಗ್ ಆಲ್ ಇಂಡಸ್ ವ್ಯಾಲಿ ಸೈಟ್ಸ್. ಅಂದ್ರೆ ಒಂದು ಇದು 2010 ವರ್ಗು ಇದೆ ಅಂತೇಳಿ ಡಿಸ್ಕವರ್ ಮಾಡಿರುವಂಥದ್ದು ಮಹೇಂಜೋದಾರ ಬಿಗ್ಗೆಸ್ಟ್ ಅಂತೇಳಿ. ಆದರೆ ಎಕ್ಸ್ಕವೇಷನ್ ನಡೀತಾ ಹೋದಂಗೆ ಅದರದ್ದು ಏರಿಯಾ ದೊಡ್ಡದಾಯ್ತಾ ಹೋಯ್ತು. ಅವಾಗ ಇದನ್ನ ಡಿಕ್ಲೇರ್ ಮಾಡೋದು ರಾಖಿ ಗರಿ ಇಸ್ ದಿ ಬಿಗ್ಗೆಸ್ಟ್ ಅಂತ ಹೇಳಿ. ಓಕೆನಾ? ಅಂಡ್ ದಿಸ್ ರಾಖಿ ಗರಿ ಆನ್ ದ ಬ್ಯಾಂಕ್ ಆಫ್ ದ ರಿವರ್ ಗಗ್ಗಾರ್ ಅಂತ ಹೇಳಿ ಹೇಳ್ತಾರೆ. ರಿವರ್ ಗಗ್ಗಾರ್ ಮೀನ್ಸ್ Gaggar was the old name. What is the present name of the river Gaggar? That is river Saraswati. Saraswati ಇದೆಯಲ್ಲ, now it is completely dried up. ಸರಸ್ವತಿ ದೃಶ್ಯದ್ವತಿ ಇವತ್ತು ಎರಡು ಏನಾಗಿದೆ, ಡ್ರೈಡ್ ಅಪ್ ಆಗಿದೆ, ಒಣಗೋಗ್ಬಿಟ್ಟಿದ್ದಾವೆ. ಆದರೆ ಸರಸ್ವತಿ ನದಿ ದಡದ ಮೇಲೆ ಇತ್ತು ಅಂತ ಹೇಳ್ತಾರೆ ರಾಖಿ ಗರಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಬನ್ವಾಲಿ, RS Bisht in the year 1973. ಇದು ಅಷ್ಟೇ. ದಿಸ್ ಬನ್ವಾಲಿ ಇಸ್ ಆನ್ ದ ಬ್ಯಾಂಕ್ ಆಫ್ ದಿ ರಿವರ್ Gaggar. Then Mitathal. On the bank of the river ಯಮುನಾ ದಡದ ಮೇಲೆ ಬರುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ Mitathal was discovered by Surajban in the year 1968. ಇದ್ರ ಜೊತೆಗೆ ಇನ್ನೆರಡು ತುಂಬಾ ಇಂಪಾರ್ಟೆಂಟ್ ಸಿಟೀಸ್ಗಳು ಬರುತ್ತೆ. ಒಂದು ಹೇಳಿದ್ದೀರಾ ಕಾಲಿಬಂಗನ್. another one ಆಲಂಗೀರ್. ನೀವು ಇಷ್ಟು ಸಿಟಿಗಳು ನೋಡ್ಕೊಂಡ್ರೆ ಸಾಕು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನಾದರೂ ಕ್ವಶನ್ಸ್ಗಳು ಏನಾದರೂ ಅಪಿಯರ್ ಆದರೆ, ನಾಟ್ ಫಾರ್ IAS ಅಂತ ಇಲ್ಲ, ಎನಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, ಸಪೋಸ್ ಇಫ್ ದ ಕ್ವಶನ್ ಇಸ್ ಅಪಿಯರ್ ಆನ್ ದಿಸ್ ಟಾಪಿಕ್, ದನ್ ದ ಕ್ವಶನ್ ವಿಲ್ ಬಿ ಪರ್ಟಿಕ್ಯುಲರ್ಲಿ ಆನ್ ದೀಸ್ ಪ್ಲೇಸಸ್. ಇವುಗಳ ಮೇಲೇ ಜಾಸ್ತಿ ಕ್ವಶನ್ಸ್ ಇಲ್ಲ.
So this Kalibangan city discovered by A.N. Ghosh. A.N. Ghosh. And this Kalibangan on the bank of the river Saraswati. It is in the year 1958. Then, for kind information, it is one of the major and the important industrial site in the state of present Rajasthan. Kalibangan Barodo, Rajasthan state. And this Alangirpur, it is on the bank of the river Hindan. One river ಬರುತ್ತೆ ಹಿಂಡಾನ್ ಅಂತ ಹೇಳಿ, ಅದು ಯುಪಿನಲ್ಲಿ ಉತ್ತರ ಪ್ರದೇಶ ಇದೆಯಲ್ಲ, ಉತ್ತರ ಪ್ರದೇಶದಲ್ಲಿ ಹರಿಯುವಂತ ನದಿ, ಆ ನದಿಯ ದಡದ ಮೇಲೆ ಬರುತ್ತೆ ಆಲಂಗೀರ್ಪುರ್ ಅಂತ. ಓಕೆನಾ? ಸೊ ಇದಿಷ್ಟು ಮೇಜರ್ ಸಿಟೀಸ್ಗಳು ಗೊತ್ತಿದ್ದೆಷ್ಟು ನಮಗೆ ಜಾಸ್ತಿ ಫೆಮಿಲಿಯರ್ ಇರೋದು ಇದೆ, ಹರಪ್ಪ ಮತ್ತೆ ಮೊಹೆಂಜೊದಾರೋ. ಅದಷ್ಟೇ ಅಲ್ಲ, ತುಂಬಾ ಸಿಟಿಗಳಿದೆ. ಹರಪ್ಪ, ಮೊಹೆಂಜೊದಾರೋ, ದೆನ್ ಸೂಟ್ಗಢ, ಚಾಂದುದಾರೋ, ಕೋಟ್ ಡಿಜಿ, ಗನ್ವೇರಿ ಬಾಲ್, ಬಾಲಾಕೋಟ್, ಆಮ್ರಿ, ಆಲಿಮುರಾದ್, ಅಲಾದೀನು. ಮತ್ತೆ ಗುಜರಾತ್ ಕಡೆ ಇಂಡಿಯಾಗೆ ಬಂದ್ರೆ ಒಂದು ಲೋತಾರ್, ಸುಕ್ರೋತಾ, ದೋಲವೀರ, ರಂಗ್ಪುರ್, ಮತ್ತೆ ನಾಗೇಶ್ವರ ಅಂತೇಳಿ. ಪಂಜಾಬ್ ಕಡೆ ಬಂದ್ರೆ ರೂಪ, ರಾಖಿಗಿರಿ, ಬನ್ವಾಲಿ, ಮತ್ತೆ ಬೀಟಾತಾರ್. ರಾಜಸ್ಥಾನಲ್ಲಿ ಕಾಲಿಬಂಗನ್, ಮತ್ತೆ ಯುಪಿನಲ್ಲಿ ಆಲಂಗೀರ್. ಇದ್ರ ಜೊತೆಗೆ ಇನ್ನೊಂದು ಮಾಂಡ, ದೈಮಾಬಾದ್ ಅಂತೆಲ್ಲ ಹೇಳಿ ಬರ್ತಾವ. ಸುಮ್ಮನೆ ಒಂಚೂರು ಮೇಜರ್ ಆಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಈ ಮೇಜರ್ ಸಿಟಿಗಳಲ್ಲಿ ಕೆಲವು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಐಟಮ್ಗಳು ಸಿಗುತ್ತೆ, ಅಂದ್ರೆ ಕೆಲವು ಮೆಟೀರಿಯಲ್ಗಳು ಸಿಗುತ್ತೆ. ಯಾಕಂದ್ರೆ ನೀವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜಾಸ್ತಿ ಬರೋದೇ ಇಲ್ಲ. ಯಾಕೆಂದ್ರೆ ಹೊಸ ಚಾಪ್ಟರ್, ನಮ್ಮ ಇಂಡಿಯನ್ ಹಿಸ್ಟ್ರಿಗೆ ಹೊಸ ಚಾಪ್ಟರ್ ಆಗಿರೋದ್ರಿಂದಾಗಿ ಅಲ್ಲಿ ಏನೇನು ಡಿಸ್ಕವರ್ ಮಾಡಿದ್ದಾರೆ, ಯಾವ್ಯಾವ ಹೊಸ ಮೆಟೀರಿಯಲ್ಗಳು ಸಿಕ್ತು ನಿಮ್ಗೆ ಅದು ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ಪಾಠನ ಒಂದು ಅರ್ಧ ಗಂಟೆ ಇಡೀ ಚಾಪ್ಟರ್ನೇ ಮುಗಿಸ್ಬಿಟ್ಟು. ಅರ್ಥ ಆಯ್ತಲ್ವಾ? ಮೇಜರ್ ಆಗಿರೋದು ಇದು ನಿಮ್ಗೆ. ಜಾಸ್ತಿ ಆಗ್ತಿದೆಯಾ ಅಥವಾ ಇನ್ನೇನಾದ್ರು ಕೊಡ್ಬೇಕಾ ಇನ್ಫಾರ್ಮೇಶನ್? ಓಕೆನಾ? ಅರ್ಥ ಆಗುತ್ತಾ? ನೆಕ್ಸ್ಟ್ ಮೇಜರ್ ಆಗಿ ಇದೊಂದು ಟಾಪಿಕ್ ಒಂದು ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಟಾಪಿಕ್ ಇದೆ. ಇದು ಒಂದು ಪಾರ್ಟ್ ಆದ್ರೆ ಇಲ್ಲಿಂದ ನೆಕ್ಸ್ಟ್ ನಾವು ಮೇನ್ ಚಾಪ್ಟರ್ಗೆ ಎಂಟ್ರಿ ಕೊಡ್ತೀವಿ. ಅಂದ್ರೆ ಇದೆಲ್ಲ ಡಿಸ್ಕವರಿ, ಯಾವಾಗ ಡಿಸ್ಕವರ್ ಆಯ್ತು, ಯಾವ ಸಿಚುವೇಶನ್ ಡಿಸ್ಕವರ್ ಆಯ್ತು, ಮತ್ತೆ ಯಾವ್ಯಾವ ಸಿಟಿನ ಡಿಸ್ಕವರ್ ಮಾಡಿದ್ರು, ಮತ್ತೆ ಸಿಟಿಗಳು ಯಾವ್ಯಾವ್ದು ರಿವರ್ ಬ್ಯಾಂಕ್ಸ್ ಅಲ್ಲಿ ಬರುತ್ತೆ ಡಿಸ್ಕವರ್ ಮಾಡಿದಂತ ಆರ್ಕಿಯಾಲಜಿಸ್ಟ್ ನೇಮ್. ನಾವು ನೆಕ್ಸ್ಟ್ ಚಾಪ್ಟರ್ ಎಂಟ್ರಿ ಕೊಡ್ತೀವಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅದರಲ್ಲಿ ಇದೆಲ್ಲ ಸಿಟಿ ಡಿಸ್ಕವರ್ ಆಗಿದೆ ಹಿಂಗೆ, ದಟ್ ಈಸ್ ಬೈ ಡಿಗ್ಗಿಂಗ್, ಎಕ್ಸ್ಕವೇಷನ್. ಆ ಎಕ್ಸ್ಕವೇಷನ್ ಮಾಡಿದಾಗ ಕೆಲವಾರು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ತುಂಬಾ ವ್ಯಾಲ್ಯೂಬಲ್ ಥಿಂಗ್ಸ್ಗಳು ಸಿಕ್ತು. ಅವು ಎಲ್ಲೆಲ್ಲಿ ಏನೇನು ಸಿಕ್ತು ಅಂತ, especially Harappa, the city of Harappa. Here they discovered the 2 rows of 6 granaries. 2 rows of 6 granaries. ಅಂದ್ರೆ ಗ್ರಾನರಿ ಅಂದ್ರೆ ಗೊತ್ತಲ್ಲ, ವೇರ್ ಹೌಸ್ ಅಂತ ಹೇಳಿ ಹೇಳ್ತೀವಿ ನೋಡಿ, ಗೋಡೌನ್ಗಳು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಫುಡ್ ಗ್ರೈನ್ಸ್ ನ ಸ್ಟೋರ್ ಮಾಡೋಕಿರುವಂತ ಗೋಡೌನ್ಗಳು. ಅದರಲ್ಲಿ 2 ರೋ ನಲ್ಲಿ ಗೋಡೌನ್ಸ್ಗಳು ಸಿಕ್ಕಿದೆ, ಈ ಕಡೆ 3 ಆ ಕಡೆ 3, ಟೋಟಲ್ 6 ಗ್ರಾನರೀಸ್. ಅದು that is 2 rows of 6 granaries. Then stone symbol of lingam and as well as yoni ಅಂತ ಹೇಳ್ತಾರೆ. That is the sexual organs of men and the woman. Lingam and the yoni, that is the stone symbol. And then mother goddess figures. Mother goddess ಅಂತಂದ್ರೆ the Indus people, they used to worship one female god. Got it? That female god was their main goddess. ಇವತ್ತು ನಮ್ಮ ಇಂಡಿಯಾದಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲ ಶಿವ ಮತ್ತೆ ವಿಷ್ಣು ವರ್ಷಿಪ್ ಮಾಡ್ತೀವಿ. ಅವೇ ತಾನೇ 2 ಮೇಜರ್ ಗಾಡ್ಗಳು, ಉಳಿದಿದ್ದೆಲ್ಲ ಮೈನರ್ ಗಾಡ್ಗಳು. ಮೇಜರ್ ಫಾರ್ ದಿ ಶೈವಾಸ್ ಶಿವ, ಫಾರ್ ದಿ ವೈಷ್ಣವಾಸ್ ವಿಷ್ಣು. ಅವು 2 ಮೇನ್. ಅವು ಕೆಳಗಡೆ ಇರೋದೆಲ್ಲ ಅದಕ್ಕೆ ಸಬಾರ್ಡಿನೇಟ್ ಗಾಡ್ಗಳು ಅಂತ ಹೇಳಿ ಹೇಳ್ತೀವಿ. ಆದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮೇನ್ ಗಾಡೆಸ್ ಯಾವ್ದಪ್ಪ ಅಂತಂದ್ರೆ ಒಂದು ಫೀಮೇಲ್ ಗಾಡೆಸ್. ಆದ್ರೆ ಹೆಸರಿಲ್ಲ, ಅದಕ್ಕೆ ಒಂದು ಮಹಿಳಾ ದೇವತೆ ಚಿತ್ರನ ಪೂಜೆ ಮಾಡ್ತಾ ಇದ್ರು. ಅದಕ್ಕೆ ಇವ್ರೇನ್ ಮಾಡಿದ್ರು, ಅದಕ್ಕೊಂದು ಹೆಸರು ಕೊಟ್ಬಿಟ್ರು, ಮದರ್ ಗಾಡೆಸ್ ಅಂತ. ಆ ಮದರ್ ಗಾಡೆಸ್ ಫಿಗರ್ಸ್ಗಳು ತುಂಬಾ ಸಿಕ್ಕಿದ್ದಾರೆ. ಎಲ್ಲಪ್ಪ ಅಂತಂದ್ರೆ ಹರಪ್ಪಾದಲ್ಲಿ ಒಂದು 2 rows of 6 granaries, stone symbols of lingam and yoni, and then the mother goddess figures. Then wheat and
barley grains in wooden mortar. ಅಂದ್ರೆ ವುಡನ್ ಬಾಕ್ಸ್ ಅಲ್ಲಿ ಎರಡು ಮೇನ್ ಗ್ರೈನ್ಸ್ ಗಳು ಸಿಕ್ಕಿದೆ, wheat and barley. Wheat and barley means they were the two main food grains of the Indus people. ಇವತ್ತು ನಾವ್ ಹೆಂಗೆ ಸೌತ್ ಇಂಡಿಯನ್ಸ್ ಜಾಸ್ತಿ ರಾಗಿ ಯೂಸ್ ಮಾಡ್ತೀವೋ, ನಾರ್ತ್ ಇಂಡಿಯನ್ಸ್ ಚಪಾತಿ ಗೋಧಿ ಯೂಸ್ ಮಾಡ್ತಾರೋ, ಹಂಗೇನೆ ಇಂಡಸ್ ಪೀಪಲ್ ಯಾವ್ದು ಯೂಸ್ ಮಾಡ್ತಾ ಇದ್ರು? wheat and barley. ಅದೇನೆ ಅವರ ಎರಡು ಮೇನ್ ಫುಡ್ ಗ್ರೈನ್ಸ್, wheat and barley. Then what is this? Dice, ಪಗಡೆ. ಕಾಪರ್ ಸ್ಕೇಲ್. ಕಾಪರ್ ಸ್ಕೇಲ್ ಅಂದ್ರೆ ಗೊತ್ತಲ್ಲ, ತೂಕ ಹಾಕೋದಕ್ಕೆ ತಕ್ಕಡಿ ಯೂಸ್ ಮಾಡ್ತಾರಲ್ಲ, ಅದು ಕಾಪರ್ ಅಲ್ಲಿ ಮಾಡಿರುವಂತ ಸ್ಕೇಲ್, ಅದು ಕಾಪರ್ ಸ್ಕೇಲ್. ನೆಕ್ಸ್ಟ್ ಕಾಪರ್ ಮಿರರ್, ಕಾಪರ್ ಮಿರರ್. Then toy chariot of copper. ಬ್ರಾನ್ಸ್. ಇದೊಂಚೂರು ನೀವು ಗಟ್ಟಿ ಹೊಡ್ಕೋಬೇಕು, ಇಲ್ಲ ಏನಾದ್ರು ಮಾಡಿ ಜ್ಞಾಪಕ ಇಟ್ಕೊಳ್ಳೇಬೇಕು. ಕೆಲವು ಸಿಟಿಗಳಲ್ಲಿ ಏನೇನು ಪರ್ಟಿಕ್ಯುಲರ್ ಆಗಿ ಕೆಲವು ಥಿಂಗ್ಸ್ಗಳು ಸಿಕ್ಕಿದೆ ಅದನ್ನು ಮಸ್ಟ್ ಅಂಡ್ ಶುಡ್, ಅದಂತೂ ಮಸ್ಟ್ ಅಂಡ್ ಶುಡ್, ತುಂಬ ಇಂಪಾರ್ಟೆಂಟ್. ಈಗ ಹೇಳ್ತಾ ಇದ್ದೀನಿ ಒಂದು ಟಾಯ್ ಚಾರಿಯಟ್ ಆಫ್ ಕಾಪರ್. ಟಾಯ್ ಚಾರಿಯಟ್ ಆಫ್ ಕಾಪರ್ ಅಂತಂದ್ರೆ ಮಕ್ಕಳು ಆಟ ಆಡೋದಕ್ಕೆ ಗೊಂಬೆಗಳು ಮಾಡ್ಕೋತಾವಲ್ಲ, ಅದನ್ನ ಈ ಕಾಪರ್ ಅಲ್ಲಿ ಒಂದು ರಥ ಮಾಡ್ಕೊಂಡಿದ್ರು, ಅದನ್ನ ಟಾಯ್ ಚಾರಿಯಟ್ ಆಫ್ ಕಾಪರ್ ಅಂತ ಕರೀತೀವಿ. ಅದು ಕೂಡ ಹರಪ್ಪದಲ್ಲಿ ಸಿಗುತ್ತೆ. ಇನ್ನೊಂದು ಬ್ರಾನ್ಸ್ ಸ್ಕೇಲ್ ಅಂತ, ಇನ್ನೊಂದು ಯೂನಿಕಾರ್ನ್ ಮ್ಯಾಂಗಲ್ಸ್ ಅಂತೇಳಿ. ಇದು ಅಷ್ಟೇ. ಯೂನಿಕಾರ್ನ್ ಅಂದ್ರೆ ಗೊತ್ತಲ್ಲ, ಒಂದು ಅನಿಮಲ್ ಇದೆ, ಇಟ್ ಹ್ಯಾಸ್ ಓನ್ಲಿ ಒನ್ ಥಾರ್, ಕೊಂಬು, ಕೋಡು ಅಂತ ಹೇಳ್ತೀವಲ್ಲ, ಒಂದೇ ಒಂದು ಕೋಡು ಇರುತ್ತೆ. ಅಂದ್ರೆ ಹಂಪುಡ್ ಬುಲ್ ಅಲ್ಲ, ಹಂಪುಡ್ ಬುಲ್ಲೆ ಬೇರೆ, ಯೂನಿಕಾರ್ನೇ ಬೇರೆ. ಕನ್ನಡದಲ್ಲಿ ಅದನ್ನ ಏಕಶೃಂಗಿ ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ, ಯೂನಿಕಾರ್ನ್ ಅಂತೇಳಿ. ಅದರದ್ದು ಕೆಲವರು ಇದು ಸಿಕ್ಕಿದೆ, ಅಂದ್ರೆ ಈ ಸಿಂಬಲ್ಸ್ ಗಳು ಸಿಕ್ಕಿದೆ. ದಟ್ ಈಸ್ ದ ಯೂನಿಕಾರ್ನ್ ಮ್ಯಾಂಗಲ್ಸ್ ಅಂತೇಳಿ ಕರ್ಕೋತೀವಿ. ಹಾಗೇನೆ a small image of nude dancing girl of stone. ಕಲ್ಲಿಂದ ಮಾಡಿರುವಂತ ಒಂದು ನೃತ್ಯ ಮಾಡ್ತಿರುವಂತ ಒಂದು ಚಿಕ್ಕ ಹುಡುಗಿದ ಒಂದು ಸ್ಕಲ್ಪ್ಚರ್ ಸಿಕ್ಕಿದೆ ನಮಗೆ ಇದು. ಹಾಗೇನೆ ರೆಡ್ ಸ್ಯಾಂಡ್ ಸ್ಟೋನ್ ಆಫ್ ಮೇಲ್ ಟಾರ್ಸೋ ಅಂತ ಹೇಳಿ ಕರೀತಾರೆ. ರೆಡ್ ಸ್ಯಾಂಡ್ ಸ್ಟೋನ್ ಆಫ್ ಮೇಲ್ ಟಾರ್ಸೋ ಅಂದ್ರೆ ಒಬ್ಬ ಗಂಡಸಿನ ಒಂದು ವಿಗ್ರಹ ಸಿಕ್ಕಿದೆ. ಅದೆಷ್ಟಿದೆ ಅಂತಂದ್ರೆ ನಮ್ದು ವೇಸ್ಟ್ ಇದೆಯಲ್ಲ, ವೇಸ್ಟ್ ಇಂದ ತಲೆವರೆಗೆ ಇದಿಷ್ಟು ಮಾತ್ರ, ಇದಿಷ್ಟಿದೆ. ಇದ್ದದ್ದು ಒಂದು ರೆಡ್ ಕಲರ್ ಸ್ಯಾಂಡ್ ಸ್ಟೋನ್ ಅಲ್ಲಿ ಮಾಡಿರುವಂತಹ ಒಂದು ಇಮೇಜ್ ಅದು ಕೂಡ ಎಲ್ಲಿ ಸಿಕ್ಕಿದೆ ಅಂತಂದ್ರೆ ಹರಪ್ಪ. ಮೇಜರ್ ಆಗಿ ಇದಿಷ್ಟು ನೋಡಿ, ಅಂದ್ರೆ ಹರಪ್ಪ ಸಿಟಿನಲ್ಲಿ ಏನೇನು ಸಿಕ್ಕಿದೆ, ಇದಿಷ್ಟೆಲ್ಲ ಬೇರೆ ಬೇರೆ ಸಿಕ್ಕಿದಾವೆ. ಆದ್ರೆ ಬೇರೆದು ಏನಪ್ಪಾ ಅಂತಂದ್ರೆ ಅದು ಎಲ್ಲಾ ಸಿಟಿಗಳಲ್ಲೂ ಕಾಮನ್ ಆಗಿ ಸಿಕ್ಬಿಡುತ್ತೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಸಿಗೋದು ಇದಿಷ್ಟು, ಓಕೆನಾ. ನೆಕ್ಸ್ಟ್ ಹಂಗೇನೆ ಮೊಹೆಂಜೋದಾರೋದಲ್ಲಿ, ಮೊಹೆಂಜೋದಾರೋ ಏನು ಫೇಮಸ್? ಗ್ರೇಟ್ ಬಾತ್. ಆಮೇಲೆ ಗ್ರೇಟ್ ಗ್ರಾನರಿ. ಇಲ್ಲೇನು 2 rows ಆಫ್ ಗ್ರಾನರೀಸ್, ಚಿಕ್ಕ ಸಿಗುತ್ತೆ. ಆದ್ರೆ ಇಲ್ಲಿ ತುಂಬಾ ದೊಡ್ಡದಾಗಿರುವಂತ ಗ್ರಾನರಿ ಸಿಕ್ಕಿದೆ. ಅಂಡ್ ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್, ದಿಸ್ ಗ್ರೇಟ್ ಗ್ರಾನರಿ ಅಂದ್ರೆ ಬೃಹತ್, ಏನ್ ಹೇಳ್ತಾರೆ ಅದಕ್ಕೆ? ಬೃಹತ್ ಕಣಜ ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ. ಬೃಹತ್ ಕಣಜ. ಇಟ್ ಈಸ್ ದ ಬಿಗ್ಗೆಸ್ಟ್, ದ ವೇರ್ ಹೌಸ್ ಆಫ್ ದಿ ಗೋಡೌನ್, constructed by the Harappan people mainly to store the food grains, especially at Mohenjo-daro. Correct. And for kind information, this great granary was the most biggest city, the most biggest building in the entire Indus Valley cities and the Indus Valley civilization. Indus Valley civilization ಏನೇನು ಬಿಲ್ಡಿಂಗ್ಸ್ ಗಳು ಸಿಕ್ಕಿದೆ ಕನ್ಸ್ಟ್ರಕ್ಷನ್ ಟೈಪ್ ಅಲ್ಲಿ, ಆ ಎಲ್ಲಾ ಬಿಲ್ಡಿಂಗ್ಸ್ ಗಿಂತ ಬಿಗ್ಗೆಸ್ಟ್ ಬಿಲ್ಡಿಂಗ್ ಯಾವ್ದಪ್ಪ ಅಂತಂದ್ರೆ ಗ್ರೇಟ್ ಗ್ರಾನರಿ. ಓಕೆನಾ? ಹೂ ಡಿಸ್ಕವರ್ಡ್ ದಿ ಗ್ರೇಟ್ ಗ್ರಾನರಿ and who discovered the great bath? Great bath. Great bath is nothing but the modern type swimming pool. It is resembling like the present swimming pool ಅಂತ ಹೇಳ್ತಾರೆ. ಆಮೇಲೆ ಹೇಳ್ತೀನಿ ಅದ್ರದ್ದು ಏನೇನು ಅಂತ. This great bath was discovered by, ನೋಡಿ, the city of Mohenjo-daro was discovered by Adi Banerjee.
So in that Mohenjo-daro there were two very important and very popular buildings. One is Great Bath and Great Granary. Great Bath was discovered by John Marshall. Then Great Granary was discovered by Mortimer Wheeler. Okay na? Then ಕಂಪ್ಲೀಟ್ ಕ್ರೆಮೇಷನ್ ಆಫ್ ದಿ ಡೆಡ್ ಬಾಡಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಶವ ಸಂಸ್ಕಾರ ಇದೆಯಲ್ಲ, ಸತ್ತ ಮೇಲೆ ಆ ಕ್ರೆಮೇಷನ್ ಮಾಡೋದಾದ್ರೆ ಕಂಪ್ಲೀಟ್ ಕ್ರೆಮೇಷನ್ ಮಾಡ್ತಿದ್ದಿಲ್ಲಪ್ಪ ಅಂತಂದ್ರೆ ಮೊಹೆಂಜೊದಾರೋದಲ್ಲಿ ಅಂತ ಹೇಳಿ ಹೇಳ್ತಾರೆ. ಕಂಪ್ಲೀಟ್ ಕ್ರೆಮೇಷನ್ ಆಫ್ ದಿ ಡೆಡ್ ಬಾಡಿ. ದನ್ ಬ್ರಾನ್ಸ್ ಇಮೇಜ್ ಆಫ್ ದಿ ಡ್ಯಾನ್ಸಿಂಗ್ ಗರ್ಲ್. ನೀವು ನೋಡಿರ್ಬೋದು, ಇದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನಾದರೂ ಚಾಪ್ಟರ್ ಇದೆ, ಬುಕ್ ಇದೆ ಅಂತಂದ್ರೆ ಅಲ್ಲೊಂದೊಂದು ಮಹಿಳೆಯ ಒಂದು ಡ್ಯಾನ್ಸ್ ಮಾಡ್ತಿರೋಂಥ ಪೋಸ್ಟರ್ಲಿ ಒಂದು ಬ್ಲ್ಯಾಕ್ ಕಲರ್ ಒಂದು ಚಿತ್ರ ಕೊಟ್ಟಿರ್ತಾರೆ. ಅದೇನಪ್ಪ ಅಂತಂದ್ರೆ ಬ್ರಾನ್ಸ್ ಇಮೇಜ್ ಅಲ್ಲಿ ಮಾಡಿರೋದು, ಬ್ರಾನ್ಸ್ ಇಮೇಜ್ ಆಫ್ ಡ್ಯಾನ್ಸಿಂಗ್ ಗರ್ಲ್ ಅಂತೇಳಿ. ಇದನ್ನ ಈಗ ಒಂದು 3 years ಬ್ಯಾಕ್ ಏನೋ ಇದೇ ಸೇಮ್ UPSC ಎಕ್ಸಾಮ್ ಕ್ವಶನ್ ಕೇಳಿದ್ರು. ಆನ್ ವಾಟ್ ಟೆಕ್ನಿಕ್ this bronze image of dancing girl of Mohenjo-daro was manufactured. ಅಂದ್ರೆ ಬ್ರಾನ್ಸ್ ಇಮೇಜ್ ಇದೆಯಲ್ಲ, ಅದು ಹೆಂಗಿದೆ ಅಂತಂದ್ರೆ ತುಂಬಾ ದೊಡ್ಡದೇನಲ್ಲ, ಸಣ್ಣದಿದೆ. ಎಷ್ಟೋ ಒಂದು 5-6 ಇಂಚ್ ಇದೆ ಅಷ್ಟೇ, ತುಂಬಾ ಚಿಕ್ಕದು, ತುಂಬಾ ಸಣ್ಣಕ್ಕಿದೆ. ಅದು ಹೆಂಗೆ ಅಂತಂದ್ರೆ ಒಂದು ದಿ ರೈಟ್ ಹ್ಯಾಂಡ್ ಆಫ್ ದಟ್ ಗರ್ಲ್ ಈಸ್ ಪ್ಲೇಸ್ಡ್ ಆನ್ ಇಸ್ ಹಿಪ್ ಪೋರ್ಷನ್ ಅಂಡ್ ದ ಲೆಫ್ಟ್ ಹ್ಯಾಂಡ್ ಇಸ್ ಸಿಂಪ್ಲಿ ಇದು ಒಂದು, ಮತ್ತೆ ಏನೋ ಒಂದು ರೀತಿ ಡ್ಯಾನ್ಸ್ ಮಾಡ್ತಿರೋಂಥ ಒಂದು ಪೋಸ್ಟರ್ ಇದೆ. ಪರ್ಟಿಕ್ಯುಲರ್ ಆಗಿ ಇದೇ ಕ್ವಶನ್ ಕೇಳಿದ್ರು. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಏನ್ ಟೆಕ್ನಿಕ್ ನ ಯೂಸ್ ಮಾಡಿದ್ದಾರೆ ಅಂತ ಅದು ಹೇಳ್ತೀನಿ. ಪಾಠ ಮಾಡಕ್ ಶುರು ಮಾಡಿದಾಗ ಇದು ಏನ್ ಟೆಕ್ನಿಕ್ ಅಂದ್ರೆ ಒಂದು ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅಂತ ಹೇಳಿ ಬರುತ್ತೆ. ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಮೋಸ್ಟ್ಲಿ ನಿಮ್ಗೆ ಅದು ಗೊತ್ತಾಗ್ಬೋದು. ಈ ಫುಟ್ಪಾತ್ಗಳಲ್ಲಿ ಸಣ್ಣದು ಅಲ್ಯೂಮಿನಿಯಂ ಇದು ಮಾಡ್ತಿರ್ತಾರೆ, ನೋಡಿದೀರಾ? ಈ ಗಣೇಶಂದು ಚಿತ್ರ ಮತ್ತೆ ಈ ಲಕ್ಷ್ಮೀ ಸರಸ್ವತಿ ಸೇಮ್ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಅದನ್ನ ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅಂತ ಹೇಳಿ ಕರೀತಾರೆ. ನೋಡಿ, ಅದು ಗೊತ್ತಾ ಇರಲ್ಲ, ಅದ್ರ ಮೇಲೆ UPSC ಎಕ್ಸಾಮ್ ಕ್ವಶನ್ ಪೇಪರ್ಲಿ ಕ್ವಶನ್ಸ್ ಅಪಿಯರ್ ಆಗಿದೆ. ಮತ್ತೆ ಶೆಲ್ ಸ್ಕೇಲ್ ಅಂದ್ರೆ ಗೊತ್ತಲ್ಲ, ಶೆಲ್ಗಳು ಬರ್ತಾವಲ್ಲ, ಕಪ್ಪೆ ಚಿಪ್ಪು ಸಮುದ್ರದ್ದು ಇದ್ರಲ್ಲಿ ಸಿಗುತ್ತಲ್ಲ, ಕಪ್ಪೆ ಚಿಪ್ಪಲ್ಲಿ ಒಂದು ಸ್ಕೇಲ್ ಮಾಡಿರೋದು ಶೆಲ್ ಸ್ಕೇಲ್, ಅದು ಮೊಹೆಂಜೊದಾರೋ. ಹಾಗೇನೆ ಇನ್ನೊಂದು ಬಿಯರ್ಡ್ ಪ್ರೀಸ್ಟ್ ಅಂತ, ಅಂದ್ರೆ ಗಡ್ಡ ಇರುವಂತ ಒಬ್ಬ ಈ ಧಾರ್ಮಿಕ ಮುಖಂಡ ಪೂಜಾರಿ ಅಂತ ಹೇಳ್ತೀವಲ್ಲ, ಅವನ ಒಂದು ವಿಗ್ರಹ ಸಿಕ್ಕಿದೆ. ಬಿಯರ್ಡ್ ಪ್ರೀಸ್ಟ್ ಮೇಜರ್ ಆಗಿ ಮೊಹೆಂಜೊದಾರೋ ಕೇಳಿದ್ರೆ ಇದು ಕೇಳ್ತಾರೆ. ಎರಡೊಂದು ಗೊತ್ತೇ ಇದೆ, ಗ್ರೇಟ್ ಬಾತ್ ಮತ್ತೆ ಗ್ರೇಟ್ ಗ್ರಾನರಿ. ಅದ್ರ ಜೊತೆಗೆ ಕಂಪ್ಲೀಟ್ ಕ್ರಮೇಷನ್, ಬ್ರಾನ್ಸ್ ಇಮೇಜ್ ಆಫ್ ಡ್ಯಾನ್ಸಿಂಗ್ ಗರ್ಲ್, ಶೆಲ್ ಸ್ಕೇಲ್ ಅಂಡ್ ಆಸ್ ವೆಲ್ ಆಸ್ ದಿ ಬಿಯರ್ಡ್ ಪ್ರೀಸ್ಟ್. ನೆಕ್ಸ್ಟ್ ಹಾಗೇನೆ ತುಂಬಾ ಇಂಪಾರ್ಟೆಂಟ್, ದ ಸಿಟಿ ಆಫ್ ಲೋಥಾರ್. ಅವಾಗಲೇ ಏನು ಹೇಳಿದೆ ನಾನು, ಇಟ್ ಈಸ್ ದಿ ಮ್ಯಾಂಚೆಸ್ಟರ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ರೀಸೆಂಟ್ ಆಗಿ ಕ್ವಶನ್ ಜಾಸ್ತಿ ಕೇಳ್ತಾ ಇದ್ದಾರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳು. ವಿಚ್ ಇಸ್ ದಿ ಮ್ಯಾಂಚೆಸ್ಟರ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್? ಯಾವ್ದಪ್ಪ ಅಂತಂದ್ರೆ ದ ಸಿಟಿ ಆಫ್ ಲೋಥಾರ್. ಇಲ್ಲಿ ಏನ್ ಡಿಸ್ಕವರ್ ಮಾಡಿದ್ದಾರೆ ಅಂದ್ರೆ ದಟ್ ಈಸ್ ಡಕ್ಯಾರ್ಡ್ ಆರ್ ಹಾರ್ಬರ್ ಆರ್ ಪೋರ್ಟ್. ಕನ್ನಡದಲ್ಲಿ ಹಡಗು ಕಟ್ಟೆ ಅಂತ ಹೇಳಿ ಹೇಳ್ತಾರೆ, ಇಲ್ಲ ಬಂದರು ಅಂತ ಹೇಳಿ ಕರೀತಾರೆ, ಅದೆಲ್ಲ ಈ ಡಕ್ಯಾರ್ಡ್. ಹಾಗೇನೆ ಡಬಲ್ ಬ್ಯೂರಿಯಲ್. ಡಬಲ್ ಬ್ಯೂರಿಯಲ್ ಮೀನ್ಸ್ 2 or more bodies should be cremated in the same burial pit. ಸಮಾಧಿ ಇದೆಯಲ್ಲ, ಒಂದೇ ಸಮಾಧಿನಲ್ಲಿ ಒಟ್ಟೊಟ್ಟಿಗೆ 2 ಅಥವಾ 3 ಶವಗಳನ್ನ ಸಂಸ್ಕಾರ ಮಾಡಿರೋದು, ಕೂತಾಕಿರೋದು, ಅದನ್ನ ಡಬಲ್ ಬ್ಯೂರಿಯಲ್ ಅಂತ ಹೇಳಿ ಕರೀತಾರೆ. ಪರ್ಟಿಕ್ಯುಲರ್ ಆಗಿ ಇದನ್ನು ಕೂಡ ಜಾಸ್ತಿ ಕೇಳ್ತಿರ್ತಾರೆ. ಅಂದ್ರೆ UPSC ಅಂತಾನೆ ಅಷ್ಟೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಯಾವ್ದು ಬೇಕಾದ್ರೂ ಕೇಳಬಹುದು, ಡಬಲ್ ಬ್ಯೂರಿಯಲ್. ಹಾಗೇನೆ ಕೇಳಿರ್ಬೋದು ರೈಸ್ husk. That is, we had the only one evidence of the rice in the entire Indus Valley civilization was discovered at a place called Lothar. ಅಲ್ಲಿವರೆಗೂ ಏನಂತ ಅನ್ಕೊಂಡಿದ್ರು ಹೇಳೋದಲ್ಲ, ವೀಟ್ ಅಂಡ್ ಬಾರ್ಲಿ ಅಂತ ಅನ್ಕೊಂಡಿದ್ರು. ಅದ್ರ ಜೊತೆಗೆ ರೈಸ್ ಅನ್ನು ಕೂಡ ಯೂಸ್ ಮಾಡ್ತಿದ್ರು. ರೈಸ್ ಕೂಡ ಒಂದು ಇಂಪಾರ್ಟೆಂಟ್ ಆಗಿರೋದು ಒಂದು ಫುಡ್ ಗ್ರೈನ್ ಅಂತೇಳಿ ಗೊತ್ತಾಗಿರೋದು ಯಾವಾಗಪ್ಪ ಅಂತಂದ್ರೆ ಲೋಥಾರಲ್ಲಿ ನಮ್ಗೆ ಅದ್ರದ್ದು ರೈಸ್ದು ಎವಿಡೆನ್ಸ್ ಸಿಕ್ಕಿದೆ.
ಅಂದ್ರೆ ಸಿಕ್ಕಿರೋದು ಲೋಥಲ್ ಅಂತಂದ್ರೆ ಅದು ಗುಜರಾತ್ ಇಂಡಿಯಾದಲ್ಲೇ ಹೊತ್ತಾನೆ, ಅಲ್ಲಿ ಎವಿಡೆನ್ಸ್ ಸಿಕ್ಕಿರೋದ್ರಿಂದಾಗಿ ರೈಸ್ ಕೂಡ ಯೂಸ್ ಮಾಡ್ತಿದ್ರು ಅಂತೇಳಿ ಗೊತ್ತಾಗುತ್ತೆ. ರೈಸ್ ಹಸ್ಕ್. ಹಾಗೇನೆ ಫೈರ್ ಆಲ್ಟರ್ಸ್. ಫೈರ್ ಆಲ್ಟರ್ಸ್ ಮೀನ್ಸ್ ಅಗ್ನಿಕುಂಡ ಅಂತ ಹೇಳಿ ಕರಿತೀವಿ ನೋಡಿ, ಅಂದ್ರೆ ಹವನ ಕುಂಡಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ನಮ್ಮ ಹಿಂದೂಯಿಸಮ್ ಅಲ್ಲಿ ಏನಾದ್ರು ಪೂಜೆ ಮಾಡ್ಬೇಕಿದ್ರೆ, ಯಜ್ಞ ಯಾಗಗಳು ಮಾಡ್ಬೇಕಿದ್ರೆ ಒಂದು ಕುಂಡ ಹಾಕ್ತಾರಲ್ಲ ಅಗ್ನಿಕುಂಡ ಅಂತೇಳಿ, ಆ ರೀತಿದು ಜಾಸ್ತಿ ಸಿಕ್ಕಿರೋದು ಕೂಡ ಏನಪ್ಪ ಅಂತಂದ್ರೆ ಲೋಥಾಲ್, ದಟ್ ಈಸ್ ಫೈರ್ ಆಲ್ಟರ್ಸ್. ಹಾಗೇನೆ ಪೇಂಟೆಡ್ ಜಾರ್ಸ್, ಪೇಂಟೆಡ್ ಪಾಟ್ರೀಸ್ ಅಂತ ಹೇಳಿ ಕರಿತೀವಿ ನೋಡಿ. ಈ ಸಾಮಾನ್ಯವಾಗಿ ಅದೊಂದು ನೆಕ್ಸ್ಟ್ ಇದು ಮಾಡಿದಾಗ ಹೇಳ್ತೀನಿ, ಒಂದು ಪಾಟರೀಸ್ ಅಂತ ಹೇಳಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಒಂದು ಬಂದ್ಬಿಡುತ್ತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅದರಲ್ಲಿ ಪ್ಲೈನ್ ಪಾಟ್ರೀಸ್ ಅಂಡ್ ಪೇಂಟೆಡ್ ಪಾಟ್ರೀಸ್ ಅಂತ ಹೇಳಿ ಬರುತ್ತೆ. ಪ್ಲೈನ್ ಅಂಡ್ ಪೇಂಟೆಡ್. ಪ್ಲೈನ್ ಅಂತಂದ್ರೆ ಏನು ಡಿಸೈನ್ ಇರಲ್ಲ, ಅದು ಪ್ಲೈನ್ ಆಗಿರೋದು. Painted ಅಂತಂದ್ರೆ by using the black and the red color they used to paint it, or they used to make certain paintings on the potteries. So that type of jars was discovered at a place called Lothal. Painted jars ಅಥವಾ painted potteries ಅಂತ ಕರಿತೀವಿ, ಅದು ಲೋಥಾಲ್ ಅಲ್ಲಿ ಸಿಕ್ಕಿದೆ. ಹಾಗೇನೆ ಇನ್ನೊಂದು ಮಾಡರ್ನ್ ಡೇ ಚೆಸ್. ಮುಂಚೆ ಡೈಸ್ ಸಿಕ್ಕಿತ್ತು ಪಗಡೆ, ಆದ್ರೆ ಇವತ್ತು ನಾವು ಚೆಸ್ ಆಡ್ತೀವಲ್ಲ, ಚೆಸ್, ಆ ಮಾಡರ್ನ್ ಡೇ ಚೆಸ್ದು ಎವಿಡೆನ್ಸ್ ಕೂಡ ಸಿಕ್ಕಿರೋದು ನಮಗೆ ದ ಸಿಟಿ ಆಫ್ ಲೋಥಾಲ್. ಹಾಗೇನೆ ದಿ ಮಾಡೆಲ್ಸ್ ಆರ್ ದ ಸ್ಕಲ್ಪ್ಚರ್ ಆಫ್ ಹಾರ್ಸ್ ಅಂಡ್ ಶಿಪ್ ವಾಸ್ ಡಿಸ್ಕವರ್ಡ್ ಎಟ್ ಲೋಥಾಲ್. ಇದು ತುಂಬಾ ಸ್ಪೆಷಲ್ ಆಗಿರುವಂಥದ್ದು. ಯಾಕೆ ಅಂತಂದ್ರೆ ಇಲ್ಲಿ ನಮ್ಗೆ ಗೊತ್ತಾಯ್ತು ಲೋಥಾಲ್ ಅಂತಂದ್ರೆ ಇಟ್ ಈಸ್ ದಿ ಪೋರ್ಟ್ ಸಿಟಿ ಅಂತೇಳಿ. ಪೋರ್ಟ್ ಸಿಟಿ ಅಲ್ಲಿ ಒಂದು ಮರದ ಕ್ಲೇ ಬರುತ್ತೆ. ಕ್ಲೇ ಅಂದ್ರೆ ಗೊತ್ತಲ್ವಾ, ಟೆರಾಕೋಟಾ ಅಂತೇಳಿ ಕರೀತಾರೆ ಅದನ್ನ. ಅಂದ್ರೆ ಬೇಕ್ಡ್ ಕ್ಲೇ, ಅಂದ್ರೆ ಜೇಡಿ ಮಣ್ಣಿದೆಯಲ್ಲ, ಬ್ಲ್ಯಾಕ್ ಸಾಯಿಲ್, ಅದನ್ನ ಬೆಂಕಿನಲ್ಲಿ ಸುಟ್ಟಾಗ ಹಾರ್ಡ್ ಬರುತ್ತೆ, ಅದನ್ನ ಟೆರಾಕೋಟಾ. ಟೆರಾಕೋಟಾದಲ್ಲಿ ಮಾಡಿರುವಂತ ಹಾರ್ಸ್ ಮತ್ತೆ ಶಿಪ್ದು ಸಿಕ್ಕಿದೆ. ಇಲ್ಲಿ ಹಾರ್ಸ್ದು ಸ್ಪೆಷಾಲಿಟಿ ಇದೆ. ಏನಪ್ಪಾ ಅಂತಂದ್ರೆ ದ ಇಂಡಸ್ ಪೀಪಲ್ ಹ್ಯಾಡ್ ದಿ ನಾಲೆಡ್ಜ್ ಅಬೌಟ್ ಸೋ ಮೆನಿ ಅನಿಮಲ್ಸ್, both domesticated and as well as the wild animals. They had the knowledge about tiger, then elephant, lion, cheetah, then monkey, squirrel, got it, then sheep, goat, ಎಲ್ಲದ್ರ ಬಗ್ಗೆ ಗೊತ್ತಿತ್ತು. ಆದ್ರೆ they don't have knowledge about one important animal. got it. ಅವ್ರಿಗೆ ಒಂದು ಅನಿಮಲ್ ಬಗ್ಗೆ ನಾಲೆಡ್ಜೇ ಇರಲಿಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಆ ಅನಿಮಲ್ ಯಾವ್ದಪ್ಪ ಅಂತಂದ್ರೆ ಹಾರ್ಸ್. ಹಾರ್ಸ್ ಅಂತ ಹಾರ್ಸ್ದು ಕೂಡ ಇತ್ತು ಅಂತೇಳಿ ನಮಗೆ ಗೊತ್ತಾಗೋದು ಎರಡು ಪ್ಲೇಸ್ ಅಲ್ಲಿ ಸಿಕ್ಕಿರುವಂತ ಕೆಲವಾರು ಎವಿಡೆನ್ಸ್ಗಳು. ಒಂದು ಲೋಥಾಲ್ ಅಲ್ಲಿ ಹಾರ್ಸ್ದು ಒಂದು ಸಿಂಬಲ್ ಸಿಕ್ಕಿದೆ, ಆದ್ರೆ ಹೇಳಿದ ನಾನು ಇನ್ನೊಂದು ಇಲ್ಲಿ ಸುಕ್ರೋತದ ಅಂತೇಳಿ. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಿಟಿ ಬಿಕಾಸ್ ಇಟ್ ಈಸ್ ದ ಓನ್ಲಿ ಒನ್ ಸಿಟಿ ಇನ್ ದ ಸಿಟಿ ಆಫ್ ಸುಕ್ರೋತ ವಿ ಹ್ಯಾಡ್ ದಿ ಎವಿಡೆನ್ಸಸ್ ಆಫ್ ದಿ ಹಾರ್ಸ್ ಬೋನ್ಸ್. ಅರ್ಥ ಆಯ್ತಲ್ವಾ? ತುಂಬಾ ಒಂದು ಹೇಳ್ತಾರೆ ಏನಂತಂದ್ರೆ ದ್ರಾವಿಡಾಸ್ ಅಂದ್ರೆ ಇಂಡಸ್ ವ್ಯಾಲಿ ಪೀಪಲ್ಗೆ ಎರಡರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಒಂದು ಐರನ್ ಬಗ್ಗೆ ಕಬ್ಬಣ, ಇನ್ನೊಂದು ಹಾರ್ಸ್ ಬಗ್ಗೆ. ಆದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಒಂದು 3-4 ವರ್ಷದ ಒಂದು ರಿಸರ್ಚ್ ಇಂದಾಗ ಏನಾಗಿದೆ ಅಂತಂದ್ರೆ ಹಾರ್ಸ್ ಕೂಡ ಅವ್ರಿಗೆ ಗೊತ್ತಿತ್ತು. ಯಾಕೆಂತಂದ್ರೆ ಹಾರ್ಸ್ ಬೋನ್ ಸಿಕ್ಕಿದೆ. ಅದು ಎಲ್ಲಪ್ಪ ಅಂತಂದ್ರೆ ಸುಕ್ರೋತದಲ್ಲಿ ಹಾರ್ಸ್ದು ಬೋನೆ ಸಿಕ್ಬಿಟ್ಟಿದೆ. ಸಿಕ್ಕಿರೋದ್ರಿಂದಾಗಿ ಅದನ್ನ C14 ಮೆಥಡ್ಗೆ ಇದು ಮಾಡಿದ್ರು, ಟೆಸ್ಟ್ ಮಾಡಿದ್ರು. ಅದು ಇಂಡಸ್ ವ್ಯಾಲಿ ಟೈಮ್ಸ್ ಅಂತ ಹೇಳಿ ಗೊತ್ತಾಯ್ತು. ಅವಾಗ ಮತ್ತೆ ಹಿಸ್ಟ್ರಿ ಚೇಂಜ್ ಆಯ್ತು. ಏನಪ್ಪ ಅಂತಂದ್ರೆ ಹಾರ್ಸ್ ವಾಸ್ ನೋನ್ ಟು ದಿ ಇಂಡಸ್ ವ್ಯಾಲಿ ಪೀಪಲ್ ಸುಕ್ರೋತದಿಂದಾಗಿ. ಆದ್ರೆ ಅದೊಂದು ಒಂದು ಮಾಡೆಲ್ ಸಿಕ್ಕಿರೋದು ನಮ್ಗೆ ಎಲ್ಲಪ್ಪ ಅಂತಂದ್ರೆ ಅದು ಸಿಟಿ ಆಫ್ ಲೋಥಾಲ್. ಅರ್ಥ ಆಯ್ತಲ್ಲ? ಹಾಗೇನೆ ಇನ್ನೊಂದು ಧೋಲವೀರ, ದ ಸಿಟಿ ಆಫ್ ಧೋಲವೀರ. ಹೇಳಿದಲ್ಲ ದ ಬಿಗ್ಗೆಸ್ಟ್ ಇಂಡಸ್ ಸೈಟ್ ಇನ್ ದಿ ಸ್ಟೇಟ್ ಆಫ್ ಗುಜರಾತ್ ಅಂತೇಳಿ. ಗುಜರಾತ್ ಅಲ್ಲಿ ಬರುವಂತದ್ದು ಬಿಗ್ಗೆಸ್ಟ್. ಈ ಧೋಲವೀರದಲ್ಲಿ ಏನಪ್ಪಾ ಅಂತಂದ್ರೆ ಜಾಯಿಂಟ್ ವಾಟರ್ ರಿಸರ್ವಾಯರ್, ಹಾಗೇನೆ ಡ್ಯಾಮ್ಸ್, unique water harnessing system, unique water harnessing system. Then stadium,
ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಧೋಲವೀರದಲ್ಲಿ ಫಾರ್ ಪ್ರೊವೈಡಿಂಗ್ ದಿ ಇರಿಗೇಷನ್ ಫೆಸಿಲಿಟಿ ಅಂಡ್ as well as ಫಾರ್ ಗೆಟಿಂಗ್ ದಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ದೇ ಯೂಸ್ ಟು ಕನ್ಸ್ಟ್ರಕ್ಟೆಡ್ ದಿ ವಾಟರ್ ರಿಸರ್ವಾಯರ್ಸ್. ಅಂದ್ರೆ ಡ್ಯಾಮ್ಗಳನ್ನ ಕಟ್ತಾ ಇದ್ರು, ಸಣ್ಣ ಸಣ್ಣ ಚೆಕ್ ಡ್ಯಾಮ್ಗಳನ್ನ ಕಟ್ತಾ ಇದ್ರು ಅನ್ನೋದು ಇನ್ಫಾರ್ಮೇಶನ್ ನಮ್ಗೆ ಇದ್ರಲ್ಲಿ ಸಿಗುತ್ತೆ. ಜೊತೆಗೆ ಸ್ಟೇಡಿಯಂ ಕೂಡ ಕಟ್ಟಿದ್ರು ಅಂತ ಹೇಳಿ ಅದರದ್ದು ಪ್ರೂಫ್ ಸಿಕ್ಕಿದೆ. ಹಾಗೇನೆ ಒಂದು ವಾಟರ್ ಹಾರ್ನೆಸಿಂಗ್ ಸಿಸ್ಟಮ್ ಅಂದ್ರೆ ಹಾರ್ವೆಸ್ಟಿಂಗ್ ಸಿಸ್ಟಮ್ ಅಂತ ಹೇಳಿ ಕರಿತೀವಲ್ಲ, ಅಂದ್ರೆ ನೀರಿನ ಒಂದು ಶೇಖರಣೆ ಮಾಡುವಂಥದ್ದು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಅದೆಲ್ಲದಕ್ಕೂ ಕೂಡ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಸಿಕ್ಕಿದೆ. ಏನಪ್ಪಾ ಅಂದ್ರೆ ಒನ್ ಇನ್ಸ್ಕ್ರಿಪ್ಷನ್ ವಾಸ್ ಡಿಸ್ಕವರ್ಡ್. ದಟ್ ಇನ್ಸ್ಕ್ರಿಪ್ಷನ್ ಕನ್ಸಿಸ್ಟಿಂಗ್ ದಿ 10 ಲಾರ್ಜ್ ಸೈಜ್ಡ್ ಸೈನ್ಸ್. ಸೈನ್ ಅಂತಂದ್ರೆ ಚಿಹ್ನೆಗಳು, ಸಣ್ಣ ಸಣ್ಣ ಅಂದ್ರೆ 10 ತುಂಬಾ ದೊಡ್ಡದಾಗಿ ಒಂದು ಬೃಹದಾಕಾರದಲ್ಲಿ ಇರುವಂತ 10 ಚಿಹ್ನೆಗಳಿರುವಂತ ಒಂದು ಇನ್ಸ್ಕ್ರಿಪ್ಷನ್ ಸಿಕ್ಕಿದೆ. ಅದು ಹೆಂಗಿದೆ ಅಂತಂದ್ರೆ ಇವತ್ತು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕ್ತೀವಲ್ಲ ನಾವು, ಇಟ್ ಈಸ್ ಜಸ್ಟ್ ಲೈಕ್ ದಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ರೀತಿಯಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಸಿಕ್ಕಿದೆ. ಅದೆಲ್ಲಪ್ಪ ಅಂತಂದ್ರೆ ಅದು ಧೋಲವೀರ. ನೀವು ಅನ್ಕೋಬಹುದು ಇದೇನು ಚಾಪ್ಟರ್ ಹಿಂಗಿದೆ ಅಂತ ಹೇಳಿ, ಆದ್ರೆ ಬೇರೆ ಚಾಪ್ಟರ್ಗಳಿಗಿಂತ ಇದೊಂದು ರೀತಿ ಎಂಟೈರ್ಲಿ ಡಿಫ್ರೆಂಟ್. ಅರ್ಥ ಆಯ್ತಲ್ಲ? ಬೇರೆಲ್ಲ ಕಿಂಗ್ಡಮ್ ಆಳು ಮುಳು ಯುದ್ಧಗಳು ಬಂದ್ಬಿಡೋದು, ಇದ್ರಲ್ಲಿ ಅದು ಬರಲ್ಲ, ಬರದೇ ಇದು ಮೇನ್. The city of Sukrota. Main important ಒಂದೇ ಒಂದು ಏನು, the remains of Hasbots. The remains of Hasbots. Then the city of Kalibangan. ಇದು one of the most important city, just like Mohenjo-daro, then Lothal. ಏನು ಗೊತ್ತಿದೆ ಕಾಲಿಬಂಗಂದು? ಫೈರ್ ಆರ್ಟರ್ಸ್ ಆಕ್ಚುಲಿ 3 ಕಡೆ ಸಿಗುತ್ತೆ. ಒಂದು ಲೋಥಾಲ್, ಕಾಲಿಬಂಗನ್ ಅಂಡ್ ದೆನ್ ಬನ್ವಾಲಿ. ಅರ್ಥ ಆಯ್ತಾ? ಇನ್ನೊಂದು ಹೇಳಿದ್ರೆ ಬರೀ ಲೋಥಾಲ್ ಅಂತ ಹೇಳಿದ್ರೆ 3 ಕಡೆ, ಒಂದು ಲೋಥಾಲ್, ಕಾಲಿಬಂಗನ್ ಅಂಡ್ ಬನ್ವಾಲಿ ಅಂತ ಹೇಳಿದ್ರೆ ನಾನು ಇನ್ನೊಂದು ಬಂದಿಲ್ಲ, ಒಟ್ಟು 3 ಕಡೆ ಫೈರ್ ಆರ್ಟರ್ ಸಿಗುತ್ತೆ. ಅದನ್ನ ಬಿಟ್ಟು ಕಾಲಿಬಂಗನ್ ತುಂಬಾ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ ದಟ್ ಈಸ್ the evidences of flow fields. For a kind information, that Kalibangan was the first city in the entire history of the world. We had the evidences of the earliest plowing the field. ಭೂಮಿನ ಉಳುಮೆ ಮಾಡ್ತಿದ್ರು. ಅರ್ಥ ಆಯ್ತಲ್ಲ? ಭೂಮಿನ ಉಳುಮೆ ಮಾಡಿ ಬೆಳೆ ಬೆಳೀತಾ ಇದ್ರು ಅಂತೇಳಿ ಇಡೀ ವರ್ಲ್ಡ್ ಅಲ್ಲೇ ತುಂಬಾನೇ ಹಳೆಯದು ಮತ್ತೆ ಫಸ್ಟ್ ಎವಿಡೆನ್ಸ್ ಸಿಕ್ಕಿರೋದು ನಮ್ಗೆ ಎಲ್ಲಪ್ಪ ಅಂತಂದ್ರೆ ಕಾಲಿಬಂಗನ್. ನೋಡಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತಂದ್ರೆ ಇಟ್ ವಾಸ್ ನಾಟ್ ದಿ ಅರ್ಲಿಯೆಸ್ಟ್ ಸಿವಿಲೈಸೇಷನ್, ತುಂಬಾ ಹಳೇದೇನಲ್ಲ. ಯಾಕಂದ್ರೆ ಇದಕ್ಕಿಂತ ಹಿಂದೆ 2 ಸಿವಿಲೈಸೇಷನ್ಗಳಿದ್ದು, ಒಂದು ಈಜಿಪ್ಷಿಯನ್ ಸಿವಿಲೈಸೇಷನ್ ಮತ್ತೆ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್. ಅದು ಇದಕ್ಕಿಂತ ಹಳೇದವೆರಡು. ಆದ್ರೆ ಅವರಲ್ಲಿ ನಮ್ಗೆ ಎವಿಡೆನ್ಸ್ ಸಿಕ್ಕಿಲ್ಲ. ಅಂದ್ರೆ ಭೂಮಿನ ಉಳುಮೆ ಮಾಡಿ ಇದು ಬರ್ತಲ್ಲ ಹೋಸ್ ಅಂಡ್ ಪ್ಲೋಸ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಈ ನೇಗ್ಲುಗಳಿದೆಯಲ್ಲ, ನೇಗ್ಲುಗಳನ್ನ ಕಟ್ಕೊಂಡು ಉಳುಮೆ ಮಾಡಿ ಅಲ್ಲಿ ಅಗ್ರಿಕಲ್ಚರ್ನ ಬೆಳೀತಿದ್ರು ಅಂತ ಹೇಳಿ ಇಡೀ ವರ್ಲ್ಡ್ ಅಲ್ಲೇ ಅರ್ಲಿಯೆಸ್ಟ್ ಎವಿಡೆನ್ಸ್ ನಮ್ಗೆ ಸಿಗೋದಿಲ್ಲಪ್ಪ ಅಂತಂದ್ರೆ ಕಾಲಿಬಂಗನ್ ಸಿಕ್ಕಿದೆ. ಅರ್ಥ ಆಯ್ತಲ್ಲ? ಇದು ಮತ್ತೆ ಇನ್ನೊಂದು ಕ್ಯಾಮಲ್ ಬೋನ್ಸ್. ಹಾಗೇನೆ ಇನ್ನೊಂದು ಡೆಕೋರೇಟೆಡ್ ಬ್ರಿಕ್ಸ್. ಯಾಕೆಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕೆಲವರು ಗ್ರೇಟ್ನೆಸ್ ಬರುತ್ತೆ. ಏನಪ್ಪಾ ಅಂತಂದ್ರೆ ಕನ್ಸ್ಟ್ರಕ್ಷನ್ ಆಫ್ ದಿ ಹೌಸಸ್. So to construct the houses they use the burnt bricks. For a kind information, Indus people were the first in the entire world. They use the burnt bricks for construction activities. ಮನೆ ಕಟ್ಟೋದಕ್ಕೆ, ಕಟ್ಟಡ ಕಟ್ಟೋದಕ್ಕೆ ಇಡೀ ವರ್ಲ್ಡ್ ಅಲ್ಲಿ ಫಸ್ಟ್ ಸುಟ್ಟ ಇಟ್ಟಿಗೆಗಳನ್ನ ಬಳಸಿದವರು ಯಾರಪ್ಪ ಅಂತಂದ್ರೆ ಇಂಡಸ್ ಪೀಪಲ್. ಅದು ಎಲ್ಲಾದ್ರಲ್ಲೂ ಸಿಗುತ್ತೆ ನಮಗೆ. ಹರಪ್ಪ, ಮೊಹೆಂಜೊದಾರೋ, ಯಾವ್ಯಾವ ಸಿಟಿಗೆ ಎಲ್ಲಾ ಸಿಟಿನಲ್ಲೂ ಬಿಲ್ಡಿಂಗ್ಸ್ಗಳು ಸಿಗುತ್ತೆ, ಎಲ್ಲಾದ್ರಲ್ಲೂ ಬಂಟ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಆದ್ರೆ ಬಂಟ್ ಬ್ರಿಕ್ಸ್ಗೆ ಕೆಲವರು ಡೆಕೋರೇಷನ್ ಮಾಡಿರುವಂತ ಎವಿಡೆನ್ಸಸ್ಗಳು ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಕಾಲಿಬಂಗನ್. ಅದು ಡೆಕೋರೇಟೆಡ್ ಬ್ರಿಕ್ಸ್ ಯೂಸ್ಡ್ ಫಾರ್ ದಿ ಫ್ಲೋರಿಂಗ್ ಪರ್ಪಸ್. ಈ ಫ್ಲೋರಿಂಗ್ ಇದೆಯಲ್ಲ, ಫ್ಲೋರಿಂಗ್ಗೆ ಡೆಕೋರೇಟಿವ್ ಬ್ರಿಕ್ಸ್ ಅನ್ನ ಮಾಡ್ಕೊಂಡಿರಂತೆ ಅದು ಎವಿಡೆನ್ಸಸ್ ನಮಗೆ ಕಾಲಿಬಂಗನ್ ಅಲ್ಲಿ ಸಿಕ್ಕಿದೆ. ಹಾಗೇನೆ
ಇನ್ನೊಂದು ರೂಪ. ಓವಲ್ ಬಿಟ್, ಬ್ಯೂರಿಯಲ್. ಓವಲ್ ಶೇಪಲ್ಲಿ ಒಂದು ಪಿಟ್ಟನ್ನ ಮಾಡಿ, ಅಂದ್ರೆ ಇದು ಗೊತ್ತಲ್ಲ ಸಮಾಧಿ ಇದೆಯಲ್ಲ, ಸಮಾಧಿನ ಓವಲ್ ಶೇಪಲ್ಲಿ ಮಾಡಿ ಅದನ್ನ ಇದು ಮಾಡ್ತಾ ಇದ್ರು, ಕ್ರಮೇಶನ್ ಮಾಡ್ತಾ ಇದ್ರು ಅಂತೇಳಿ ಸಿಗುತ್ತೆ. ಜೊತೆಗೆ ದಿ ಡಾಗ್ ವಾಸ್ ಕ್ರಮೇಟೆಡ್ ವಿತ್ ಮ್ಯಾನ್. ಮನುಷ್ಯನನ್ನ ಒಂದು ನಾಯಿಯ ಜೊತೆ ಉಳಿರುವಂತ ಒಂದು ಎವಿಡೆನ್ಸಸ್ಗಳು ಸಿಕ್ಕಿದೆ. ಅಂದ್ರೆ ಅರ್ಥ ಏನಲ್ಲಿ, the dog was one of the domesticated animal. They used to domesticate those for the domesticated for different purposes ಅಂತ. ಅಂದ್ರೆ ನಾಯಿಗೂ ಮತ್ತೆ ಮನುಷ್ಯನಿಗೂ ತುಂಬಾನೇ ಒಂದು ಬಾಂಡಿಂಗ್ ಇತ್ತು. ಅದ್ರ ಪ್ರಕಾರ ಮನುಷ್ಯ ಅದನ್ನ ಸಾಕ್ತಾ ಇದ್ದ, ಸತ್ತಾಗ ಅದನ್ನ ಮನುಷ್ಯನ ಜೊತೆಗೇನೆ ಉಳ್ತಾ ಇರೋ ಅನ್ನೋ ಒಂದು ಎವಿಡೆನ್ಸಸ್ಗಳು ನಮ್ಗೆ ರೂಪಾರಲ್ಲಿ ಸಿಗುತ್ತೆ. ಸೊ ಈ ರೀತಿ ತುಂಬಾ ಎವಿಡೆನ್ಸಸ್ಗಳು ಸಿಕ್ಕಿದೆ. ಮತ್ತೆ ಇನ್ನೊಂದಿದೆ, ಈ ಲೋಕದಲ್ಲಿ ಇನ್ನೊಂದು ಬರ್ತಾ, ಇನ್ನೊಂದು ಎವಿಡೆನ್ಸ್ ಸಿಕ್ಕಿದೆ. ಅದೇನು ಎವಿಡೆನ್ಸ್ ಅಪ್ಪ ಅಂತಂದ್ರೆ ಪಾಟ್ ಬ್ಯೂರಿಯಲ್ ಅಂತ ಹೇಳ್ತಾರೆ. ಪಾಟ್ ಬ್ಯೂರಿಯಲ್ ಅಂದ್ರೆ ಒಂದು ದೊಡ್ಡ ಮಡಕೆ ಮಾಡಿ, ಮಡಕೆ ಒಳಗಡೆ ಶವ ಇಟ್ಟು ಅದನ್ನ ಸಂಸ್ಕಾರ ಮಾಡ್ತಾರೆ, ಪಾಟ್ ಬ್ಯೂರಿಯಲ್ ಅಂತ. ಹಾಗೇನೆ ಹರಪ್ಪದಲ್ಲಿ ಒಂದು ವುಡನ್ದು ಕಾಫಿನ್ ಬಾಕ್ಸ್ ಸಿಕ್ಕಿದೆ, ವುಡನ್ದು ಕಾಫಿನ್ ಬಾಕ್ಸ್, ಅರ್ಥ ಆಯ್ತಲ್ವಾ? ಹಾಗೇನೆ ಅದೇ ಸಿಟಿ ಆಫ್ ಲೋಥಲ್ಲಿ ಇನ್ನೊಂದು ಎವಿಡೆನ್ಸ್ ಸಿಕ್ಕಿದೆ. ಏನಪ್ಪಾ ಅಂತಂದ್ರೆ ಈ ಮಡ್ ಬ್ರಿಕ್ಸ್ ಅಲ್ಲಿ ಕಾಫಿನ್ ಬಾಕ್ಸ್ ಟೈಪ್ ಮಾಡ್ಕೊಂಡು ಅದರಲ್ಲಿ ಶವ ಸಂಸ್ಕಾರ ಮಾಡ್ತಿದ್ರು. ಈ ರೀತಿ ತುಂಬಾ ಎವಿಡೆನ್ಸ್ಗಳು ಸಿಕ್ಕಿದೆ. ಇದಿಷ್ಟು ನೋಡ್ಕೊಳ್ಳಿ. ಮಿಕ್ಕಿರೋದು ಪಾಠ ಶುರು ಮಾಡ್ತೀನಿ ನಾನು, ಮೈನ್ ಚಾಪ್ಟರು. ಅವಾಗ ಮಧ್ಯ ಸ್ವಲ್ಪ ಬರುತ್ತೆ, ಅವಾಗ ಮುಂಚೆ ಪಾಠ ಮಾಡೋಣ. ಓಕೆನಾ? ಸೊ ಸಾಕಿರುತ್ತೆ.